ಅಯ್ಯ ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟುವೆ. ಇಂತಿ ಮೂವರ ಪಾದವನು ತ್ರಿಕರಣ ಶುದ್ಧದಿಂದ ನಂಬಿ ನಮೋ ನಮೋ ಎನ್ನುತ್ತಿದ್ದೇನು ಕಾಣ ಕಲಿದೇವರ ದೇವಾ. ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಸಾದ ಸಂತೋಷಿ, ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಸಾದ ಸಂತೋಷಿ. ಬಸವಣ್ಣನು ಬಸವಣ್ಣನು ಅನುಭಾವದನುವಿನಲ್ಲಿ ಗುಹೇಶ್ವರ ಲಿಂಗವನುಪಮಾ ಸುಖಿ. ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು. 12ನೇ ಶತಮಾನ. ಇಡೀ ವಿಶ್ವವೇ ಧರ್ಮವೆಂದರೆ ಬೆಚ್ಚಿ ಬೀಳುವ ಕಾಲ. ಧರ್ಮ ಉಳ್ಳವರ ಮುಖವಾಡದಲ್ಲಿ ಮರೆಯಾಗಿತ್ತು, ದೌರ್ಜನ್ಯಕ್ಕೆ ದಾಸನಾಗಿತ್ತು. ಸೋತ ಮನಗಳಿಗೆ ಸಂಜೀವಿನಿ ಸಿಗಲೆಂದು ಅನುಭವ ಮಂಟಪ ಕಟ್ಟಿದವ. ವೇದ ಪ್ರಿಯನಲ್ಲ, ಭಕ್ತಿ ಪ್ರಿಯನೆಂದೇಳಿ ಇಷ್ಟಲಿಂಗ ಕೊಟ್ಟವ. ಭಕ್ತಿ ಭಂಡಾರಿ, ಜಗಜ್ಯೋತಿ, ಶರಣರ ಶಕ್ತಿ ಬಸವಣ್ಣ. ಬಸವಣ್ಣನಿಗೆ ಮಿತ್ರರಷ್ಟೇ ಅಲ್ಲ, ಕಾಶ್ಮೀರದವರೆಗೂ ಶತ್ರುಗಳಿದ್ದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾರಾಜರೇ, ರಾಜಭವನಕ್ಕೆ ಹೋಗೋಣವೇ? ಯಾಕೆ ಗುರುಗಳೇ, ನಮ್ಮ ದಿನಚರಿ ಮರೆತಿರೇನು? ಮೊದಲು ಜಂಗಮ ದಾಸೋಹ. ಜಂಗಮ ದಾಸೋಹವಿಲ್ಲದೆ ಒಂದು ತೊಟ್ಟು ನೀರಾದರೂ ಇಳಿದಿದ್ದೇನು? ನಿಮಗೆ ಹೊಸದಾಗಿ ಹೇಳಬೇಕೆ? ಮಹಾರಾಜ, ದಾಸೋಹಕ್ಕೆ ಜಂಗಮರ್ಯಾರು ಇನ್ನೂ ಹಾ, ಅಲ್ಲಿಗೆ ಹೊರಟಿದ್ದೇವೆ. ರಾಜ್ಯವೆಲ್ಲ ಹುಡುಕಿದರೂ ಒಬ್ಬ ಜಂಗಮನಿಲ್ಲ ಮಹಾರಾಜ. ಏನು ಹೇಳುತ್ತಿದ್ದಿ ಮಂತ್ರಿ? ನನ್ನ ರಾಜ್ಯದಲ್ಲಿ ಜಂಗಮರಿಲ್ಲ? ಮಹಾದೇವ ಭೂಪಾಲನ ರಾಜ್ಯದಲ್ಲಿ ಜಂಗಮರಿಲ್ಲ? ಏನಾದರೂ ಎಲ್ಲರೂ ಬಸವಣ್ಣ ಚನ್ನಬಸವಣ್ಣ ಎಂಬ ನಾಮಧೇಯರು ಅವರನ್ನು ಒಯ್ದರು ಎಂಬ ಸುದ್ದಿ ಇದೆ ಮಹಾರಾಜ. ಬಸವಣ್ಣ ಚಿಕ್ಕ ಚೂರಿ ಚಿಕ್ಕ, ನಮಸ್ಕಾರ. ಇಲ್ಲಿವರೆಗೂ ಎಷ್ಟು ತಲೆ ತೆಗ್ದಿಲೆ ಚಿಕ್ಕ? ಅದು 96 ತೆಗೆದಿದ್ದೀನಿ ಮಹಾರಾಜ. 97ನೇ ತಲೆ ನನ್ ಸಲುವಾಗಿ ತೆಗಿತೀಯೇನೋ? ಅವಶ್ಯವಾಗಿ ಮಹಾರಾಜ. ಯಾರವನು ಹೇಳಿ, ಅವನೇನು ಮಂತ್ರಿಯೋ ಮಹಾರಾಜನೋ ಅಥವಾ ನನ್ನ ಹಾಗೆ ಕಳ್ಳನೋ? ಅಲ್ಲ, ಕಳ್ಳನಲ್ಲ, ಶಿವನಾಣೆ ಕಳ್ಳನಲ್ಲ. ಜಂಗಮರ ಜೀವ, ಕಲ್ಯಾಣದ ಮಂತ್ರಿ, ಭಕ್ತಿ ಭಂಡಾರಿ, ಜಂಗಮ ಪ್ರೇಮಿ, ದೀನ ದಲಿತರ ಆಶಾಕಿರಣ, ಜಗಜ್ಯೋತಿ, ಶರಣರ ಶಕ್ತಿ ಬಸವಣ್ಣ. ಏ ಚಿಕ್ಕ, ಮೊದ್ಲು ಇವನ್ ತೆಗಿ. ಇವನ್ ಕಾಟ ಬಹಳ ಆಗಿದೆ. ಇನ್ನೂ 100 ವರಹ ಹೆಚ್ಚಿಗೆ ಕೊಡ್ತೀನಿ. ಕ್ಷಮಿಸಿ ಮಹಾರಾಜ, ತಿಳಿಲಿ ಅಂತ ಹೇಳಿದೆ. ಬೇಗ ಮುಗಿಸೋ. ಅಪ್ಪಣೆ ಮಹಾರಾಜ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೆ
ಹಣ್ಯಾಗ ವಿಭೂತಿ ಇಲ್ಲ, ಕೊಳ್ಳಾಗ ರುದ್ರಾಕ್ಷಿ ಇಲ್ಲ. ನಾನು ಕಾಶ್ಮೀರದಿಂದ ಬಂದಿನ್ರಿ. ಬಸವಣ್ಣ ಕನ್ನಡ ಹೆಂಗ್ ಮಾತಾಡ್ತಿ? ಕಾಶ್ಮೀರ ಜಂಗಮರು ಕನ್ನಡ ಮಾತಾಡ್ತಾರ್ರಿ. ಲೇ ಕಾಳ, ಹನುಮ, ದಾನ ಅಕ್ಕ ಕಾಶ್ಮೀರಿಂದ ಬಸವಣ್ಣನ್ ನೋಡಕ್ ಬಂದಾರ. ಬರ್ರಿ ಬರ್ರಿ. ಶರಣನ್ರಿ. ಹಾ, ಈಗ ನೋಡ್ಪ ಕಲ್ಯಾಣದ ಮನುಷ್ಯ ಅದಿ. ನಮ್ಮವ ಅನಸ್ತಿ. ಏ ತತ್ತಾರ್ಲೆ ಇಲ್ಲಿ. ಬರ್ರಿ ಬರ್ರಿ. ಲಿಂಗಪ್ಪನ ಎಲ್ಲಿಟ್ಟಿಯೋ ಅಣ್ಣ? ಅದು ಮನ್ಯಾಗೈತ್ರಿ. ಕಟ್ಕೋ ಕಟ್ಕೋ. ಲಿಂಗಪ್ಪಿಲ್ಲ ಅಂದ್ರೆ ಹೆಂಗ? ಶರಣ ಸತಿ ಲಿಂಗಪತಿ. ಬಸವಣ್ಣ ಎಲ್ಲಿ ಸಿಗ್ತಾರ್ರಿ? ಇನ್ನೆಲ್ಲೋ ಮಹಾಮನ್ಯಾಗ. ಹೋಗಿ ಹಿಂಗ ಹೋಗು, ಸಿಗ್ತಾರ. ಶರಣು ಶರಣ್ರಿ. ಲಿಂಗಪ್ಪ ಲಿಂಗಪ್ಪ ಅಂದು ತಲಿ ತಿಂತಾರ. ಲೇ ಮಂಗ್ಯಾನ್ ಮಾರಿ ಅಂತವನ ಲಿಂಗಪ್ಪನ್ ಕಟ್ಟಿಲ್ಲೇನ್ಲೇ ನಿನ್ಗ? ಇಲ್ಲ ಐತ್ ನೋಡ್ ಕಟ್ಕೋ. ಕಲ್ಯಾಣದ ಮಹಾಜನಗಳೇ, ಎಲ್ಲಾರು ಲಕ್ಷ ಕೊಟ್ಟು ಕೇಳ್ರಿ. ಇದು ಅಣ್ಣ ಬಸವಣ್ಣವ್ರ ಸುದ್ದಿ. ಎಲ್ಲಾರು ನಿಮ್ ಕಾಯಕದ ಅವಧಿ ಮುಗಿದ ಮೇಲೆ ಅನುಭವ ಮಂಟಪಕ್ಕೆ ಬರ್ಬೇಕಂತ. ಇವತ್ತರ ಆ ಪುಣ್ಯಾತ್ಮ ಬರಬಹುದು, ಪೀಠದ ಮೇಲೆ ಕುಂದ್ರಬಹುದು ಅಂತ ಬಹಳ ನಿರೀಕ್ಷೆ ಐತಿ. ಏ ಹರಳಯ್ಯನ ಮಗ ಮರಳಯ್ಯ, ಇಲ್ಲೇ ನಡೆಸಿಲಿ ಶೀಲ್ವಂತ ಅಂತ ಬಸವಣ್ಣ ಕೊಟ್ಟು ಬಿರುದು. ಬಂದ್ರ ಬರ್ರಿ ಬರ್ರಿ. ಇನ್ನ ಯಾಕೆ ಬಂದಿಲ್ಲ ಅಂತಿದ್ದೆ. ಶ್ರೇಷ್ಠ ಕುಲ ಸಂಜಾತ ಕೊಂಡಿ ಮಂಚಣ್ಣನವರು ಇಲ್ಲೇ ನಡೆಸಿಲಿ ರಾಜಬೀದಿ ಒಳಗ. ನಿಮ್ಮ ನೆರಳು ಬಿದ್ರ ಬಯಲಿಗೆ ಕತ್ತನೋದು ಗೊತ್ತಿಲ್ಲ. ಎಲ್ಲೈತೆ ನಿಮ್ಮ ಸಂಬೋಳ್ಳಿ? ಏನು ಒದರ ಕತ್ತಿಲೆ ಕಡಿತಾವೇನ್ಲಿ? ಕಾಲ ಬದಲಾಗೈತಿ. ಬಸವಣ್ಣವರು ನಮಗ್ ಬದುಕಾಕ ದಾರಿ ತೋರ್ಸ್ಯಾರ. ಮನಸ್ನ್ಯಾಗಿದ್ದ ಲಿಂಗಪ್ಪ ಕರಸ್ಥಳಕ್ಕೆ ಬಂದಾತ. ಸಂಬೊಳ್ಳಿ ಸುಮ್ನಾತ. ಮಡಿಕಿ ಮೂಲಿ ಸೇರ್ತ. ಮನಿಗ್ ಹೊಕ್ಕ ಬುದ್ಧಿ ಕಲಿಸ್ತಾರ, ಹುಷಾರಾಗಿರ್ರಿ. ನಮ್ಮನೆ ಹೋಗ್ತೇನ್ಲೇ ಮಗನ? ಅಂತ ಗಂಡಸನ್ಲೇ ನೀನು? ಹಿಡ್ರಲೇ ಅವನ್ನ. ಬ್ಯಾಡ್ರಿ ಮಂತ್ರಿಗಳ, ಇದೆಲ್ಲ ಚೆನ್ನ ಬಸವನ್ ತಯಾರಿ. ಇವರೆಲ್ಲ ಅವ್ನ ಶಿಷ್ಯರು. ನಡ್ರಿ ನಡ್ರಿ ಹೋಗುಣ. ನಡ್ರಿ ಹೋಗೋಣ. ನಡ್ರಿ. ಅಣ್ಣ ನಿನ್ನೆ ಹೇಳಿದ ಪಾಠ ಇವತ್ತು ಒಪ್ಸೋಣ. ಹಾ ಹಾ, ಒಂದು. ಪರಬ್ರಹ್ಮ ಒಂದು. ಹಾ, ಎರಡು. ಶಿವ ಮತ್ತು ಶಕ್ತಿ ಜಗತ್ತಿಗೆ ಎರಡು. ಮೂರು. ಸೃಷ್ಟಿ ಸ್ಥಿತಿ ಲಯ ಎಂಬುದು ಮೂರು. ಹಾ, ನಾಲ್ಕು. ನೀನ. ಬಸವಣ್ಣ ಅಕ್ಷರ 4. 5. ಪಂಚಭೂತಗಳು 5. 6. ಷಟ್ಸ್ಥಲಗಳು 6. 7. ಸಪ್ತ ಋಷಿಗಳು 7. 8. ಅಷ್ಟವರ್ಣಗಳು 8. 9. ನವರಸಗಳು 9. 10. ಎಲ್ಲವ ತಿಳಿದು ಕೀರ್ತಿ ಶಿಖರವ 10. ಯಾವನ್ಲೇನಿ? ನಾ ಯಾವನಾದ್ರ ನಿಂಗೇನ? ನಿಂದ ಹೇಳು ಮೊದ್ಲ. ಕೇರಿ ಮಂದಿನೆಲ್ಲ ಎತ್ ಕಟ್ತಿ ಹೇಳೋದೊಂದು ಮಾಡೋದೊಂದು. ಅಗದಿ ಚಂದಗಿರೋ ರತ್ನ ಬ್ಯಾಡಂತಿ. ಅದೇನ್ ಚಂದ ಐತ್ರಿ, ಕಪ್ಪಿ ಅಂತ ಮುಸುಡಿ. ನಾ ಬ್ಯಾಡ ಅಂದ್ರು ಅಕ್ಕಿನ. ಅಯ್ಯೋ, ರತ್ನ ಅನ್ಕೊಂಡೆ. ಸಿಂಹದ ಮರಿ ನನ್ ಮುಂದ್ ಹರಕಿ ಕುರಿ. ಹೆದ್ರ ಬಿಟ್ಟಿಯೋ ಶೀಲ್ವಂತ. ಅದೇನೋ ಅಂತಾರಲ್ಲ, ಬೆಕ್ಕಿಗ್ ಚೆಲ್ಲಾಟ ಆದ್ರೆ ಇಲ್ಲಿಗ್ ಪ್ರಾಣ ಸಂಕಟ ಅಂತ. ನಿಮಗೆ ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಂಗಿಲ್ಲಲ್ಲ. ನಾ ಸಣ್ಣ ಜಾತಿ ಅವ, ನೀವು ದೊಡ್ಡ ಜಾತಿಯವರು. ನಮ್ಮಿಬ್ಬರದು ಈ ಎಣ್ಣೆ ಸೀಗೆಕಾಯಿ ಸಂಬಂಧ ಇದ್ದಂಗ. ಯಾವತ್ತಿದ್ರು ಒಂದಾಗಂಗಿಲ್ಲ ಯವ್ವ. ನನ್ ಕತಿ ಮುಗಿದ್ ನಡಿ. ಅವ್ವ ಅಂತಾನಲ್ಲ ನಮ್ಮನ್ನ. ನಾವೇನ್ ಮುದ್ಕೇರೇನ? ಆಗಲೇ ಕಪ್ಪಿ ಮುಸ್ಡೇಕಿ ಅಂದಿ. ನೀ ಹೋಗ್, ನಾ ಒಪ್ಪಿಸ್ತೇನೆ ಅವನ್ನ. ಹೆಂಗಾರ ಮಾಡಿ ಒಪ್ಸೆ. ಶೀಲ್ವಂತ, ನಿನ್ ಕಣ್ಸಿನ ರಾಣಿ ಚಿತ್ರ ಮೂಡ್ಸಿ ಅಂತ ನಂಗೂ ತೋರ್ಸೋ. ಈಗದೆಲ್ಲ ಬ್ಯಾಡ್ರಿ. ಬಸವಣ್ಣವ್ರು ನಂಗೆ ಬಾಳ್ ನಂಬ್ಯಾರ. ಇದೆಲ್ಲ ಗೊತ್ತಾದ್ರೆ ಏನ್ ಅನ್ಕೋಬೇಡ. ಚನ್ ಬಸವಣ್ಣಗ ಎಲ್ಲಾ ಗೊತ್ತೈತಿ, ಆದ್ರೂ ಸುಮ್ನದಾನ. ಒಂದಿನ ಯಾವತ್ ಹಿಡಿತಾನೋ ಗೊತ್ತಿಲ್ಲ. 5 ತಿಂಗಳಿಂದ ಕೇಳಿ ಕೇಳಿ ನಾ ಮುದುಕಿ ಆದೆ. ಬಸವಣ್ಣ ಎಲ್ಲಾರ್ಗೂ ದಾರಿ ತೋರಿಸ್ತಾರ, ನಮಗೂ ದಾರಿ ತೋರಿಸ್ತಾರ. ವಿಶ್ವಾಸ ಇಡು.
ನಾವ್ ಹುಡುಗಿರು ಎಷ್ಟು ಧೈರ್ಯ ಐತಿ, ಎಷ್ಟರ ಹೆದರ್ತೀಯೋ ಮರಳಯ್ಯ. ಬಸವಚ್ಚೆ ಹೆಂಗೈತೋ ಹಂಗ ಆಗ್ಲಿ. ಎಷ್ಟಾದ್ರೂ ನಾ ಹೀನ್ ಕುಲ್ದವ. ಲೇ ಹರಳಯ್ಯನ್ ಮಗ ಮರಳಯ್ಯ, ಜಾತಿ ಹೀನ ಅನ್ನವ ಇಲ್ಲಿ ಮತಿ ಹೀನ ಅಂತ ಬಸವಣ್ಣವ್ರು ಹೇಳ್ಯಾರಲ್ಲ. ನೀ ಹಿಂಗ ಮಾತಾಡಿದ್ರ ಖರೇನು ಚಾಕು ಚುಚ್ಚಿ ಸಾಯಿಸ್ಬಿಡ್ತೇನೆ ನೋಡ್ ನಿನ್ನ. ಒಕ್ಕೋರೋ ಪಾಪ. ಹೇ ಸುಮ್ನಿರಿ, ಯಾರೋ ಬರಾಕತ್ತಾರ. ಅಣ್ಣಾರ, ಯಾರ್ ತಾವು? ಬಸವಣ್ಣ ಮಹಾಮಣಿ. ಓ ಮಹಾಮನಿ ಅನ? ಬರ್ರಿ ಬರ್ರಿ, ನಾನು ಅಲ್ಲೇ ಹೋಗ್ಬೇಕು. ತಡ್ರಿ ತಡ್ರಿ, ನಾನು ಬರ್ತೇನೆ. ಭವಿಗಳಿಗೆ ಪ್ರವೇಶವಿಲ್ಲ. ಶರಣು ಅವ್ವ ಶರಣು. ನಮ್ಮ ಧರ್ಮ ನಮಗೆ ದೊಡ್ಡದು. ಲಿಂಗಪ್ಪ ಐತೆ ಇಲ್ಲ? ಹಂಗ ಓಡ್ಬೇಡ್ರಿ. ಏ ಏ ಏ ಏ ತಮ್ಮ, ಲಿಂಗಪ್ಪನ್ ತೋರ್ಸ ಲಿಂಗಪ್ಪನ. ಹಾ ನಡಿ. ಇವ ಯಾರು? ತಾವು ಎಲ್ಲಿ ಯಾರು? ತಮ್ಮ ಲಿಂಗಪ್ಪನ್ ತೋರ್ಸ್ರಿ. ಕಾಶ್ಮೀರದವ್ರಂತೆ. ಹೌದಾ? ಲಿಂಗಪ್ಪನ್ ತೋರ್ಸ್ರಿ ತಾವು. ಐತ್ರಿ, ಇಲ್ಲಿ ನೋಡ್ರಿ. ನಡ್ರಿ ಬಸವಣ್ಣ ಬರ್ತಾರ. ನೀವು ಕುಂದೂರ್ ನಡ್ರಿ. ಶರಣು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಮಹಾಶಯರೇ, ನಿಮ್ ಲಿಂಗಪ್ಪ. ಏನಪ್ಪಣ್ಣ, ಆರಾಮದಿ ಏನೋ? ಬಂದ ಪ್ರಭುದೇವ ಬಂದ. ಬಸವಪ್ರಿಯ ಕೂಡಲ ಸಂಗಮ ದೇವ ಶರಣು ಶರಣು. ಚಿತ್ತೈಸು ಬಸವಣ್ಣ, ಚಿತ್ತೈಸು. ಶರಣರ ಮಹಾಪುಣ್ಯ, ಕಲ್ಯಾಣದ ಮಹಾಪುಣ್ಯ. ದೃಶ್ಯ ಮತ್ತು ಅದೃಶ್ಯ ಅನ್ನೋ ಇಬ್ರು ಧಣ್ಯಾರ ಬಂದಾರ. ಚಿತ್ತೈಸು. ಮುಖದಾಗ ಮಾಯ ಇಲ್ಲ, ಮೋಹ ಇಲ್ಲ. ನೋಡಕತ್ತಿದ್ರ ನನ್ನ ಬಸವಪ್ರಿಯ ಚನ್ನ ಸಂಗಮ ದೇವ ಬಂದಾನೇನೋ ಅನ್ಸಕತ್ತೈತಿ. ಕಾಯದ ಕೈಯಾಗ ಕರಸ್ಥಲ, ಪ್ರಾಣದ ಕೈಯಾಗ ಜಂಗಮಸ್ಥಲ. ಉದಯ ಭಾವದಾಗ ಲಿಂಗಾರ್ಚನೆಯ ಪರಮಾನಂದದ ಸುಖಸ್ಥಲ. ಇದ್ರಾಗ ಯಾವುದು ಕಿರಿದಂತಿ, ಯಾವುದು ಹಿರಿದಂತಿ ಅಪ್ಪಣ್ಣ. ಬಸವಣ್ಣ ನೋಡಾಕ ಸಾಮಾನ್ಯರಂಗ್ ಕಾಣುವಲ್ರು. ಸಾಕಾರ ನಿರಾಕಾರ ಮೂರ್ತಿಯೇ ಅನಿಸ್ತಾರ. ಕೂಡಲ ಸಂಗನ ಶರಣರು ಬಂದಾರಂದ್ರ ಉಪಚಾರ ಕಿಂಬಿಲ್ಲ, ಕರುಣದಿಂಬರ ಹೇಳಪ್ಪಣ್ಣ. ಇದು ಮಹಾಮನಿ ಐತಿ. ಅವ್ರ ಮನೆಗೆ ಅವ್ರು ಬಂದಾರ, ಬರ್ತಾರ ಹೇಳ, ಬರ್ತಾರ. ಇದು ಮಹಾಮನಿ ಐತಿ, ಬಾಗ್ಲು ತೆಗ್ದಿದ್ದ ಐತಿ. ಅವ್ರ ಮನೆಗೆ ಅವ್ರು ಬಂದಾರ, ಬರ್ತಾರ ಹೇಳೋ. ಅನ್ನಿಲ್ಲೋ ಬಸವಣ್ಣ. ಬಸವ ಆನಾಗದ ಮುನ್ನ ತಾನಾದೇನೆಂಬುವನ ಮನೆಗೆ ನಮ್ಮ ಗುಹೇಶ್ವರ ಅಡಿಯಿಡಲಾರ. ಮನಿ ನಮ್ದಲ್ಲೇನು, ಮನಿ ಯಜಮಾನ ಅವನ. ಬಸವಣ್ಣ ಏನು ತಿಳಿಬಂತು. ಚೆನ್ ಬಸವಣ್ಣನ್ ಬದರಿ. ಯಾಕಷ್ಟು ಗಾಬರಿ ಆಗಿರಿ? ಬಸವಣ್ಣ, ಚನ್ನ ಬಸವಣ್ಣ, ಬಸವಣ್ಣ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ಅಕ್ಕರ. ಇಷ್ಟು ಮಂದಿ ಶರಣರನ್ನು ಬಿಟ್ಟು ಬಸವಣ್ಣ ಎಲ್ಲಿಯಾದ್ರೂ ಹೋಗಕ್ ಸಾಧ್ಯ ಐತೇನು? ಬಸವಣ್ಣವ್ರ ಜೀವರೋಧ ಶರಣರ ಮೇಲೆ ಎಲ್ಲಿ ಹೋಗಲ್ಲ, ಹೆದರ್ಬ್ಯಾಡ್ರಿ. ಏನಾಯ್ತು ಚಂದ ಬಸವಣ್ಣ? ಈಗರ ಮಾತಾಡಿಸ್ ಹೋಗಿನಿ. ಏನಾಯ್ತು ಚಂದ ಬಸವಣ್ಣ? ಆಗಿದ್ದಾರೆ ಏನಪ್ಪಣ್ಣ? ಬಸವ ಮೋಸ ಆತಪ್ಪಣ್ಣ, ಮೋಸ ಆತು. ಎಂತ ಕೆಲಸ ಮಾಡಿದ್ರಿ? ನನ್ನರ ಕರಿಬೇಕಿಲ್ಲ. ಬಂದವ್ರು ಯಾರಂತ ತಿಳಿದಿರಿ? ಇಷ್ಟು ವರ್ಷ ನಾವು ಕಾದಿದ್ವಲ್ಲ, ಆ ಮಹಾ ಪುಣ್ಯಾತ್ಮರು, ಆ ಮಹಾಶರಣರು. ಆ ಮಹಾಶರಣರು ಹಿಂಗ ಪರೀಕ್ಷೆ ಮಾಡ್ಕೊಂತಾನೆ ಇರ್ತಾರ. ಬಸವಣ್ಣವರು ಜಂಗಮ ಪ್ರೇಮಿ ಅನ್ನೋದನ್ನ ಜಗತ್ತು ತಿಳಿಯದೈತಿ. ಹೆಂಗಾರ ಮಾಡಿ ಅವ್ರನ್ನ ಹುಡುಕ್ಬೇಕು. ನೀವು ಅಷ್ಟು ಜನ ಹಿಂಗೋಗ್ರಿ, ನಾವು ಅಷ್ಟು ಜನ ಹಿಂಗೋಕ್ಕೇವು. ಬಹಳ ಚಲೋ ಮನುಷ್ಯ ಅಂತ ತಿಳಿದಿದ್ನಿ. ಹಂಗ್ಯಾಕಂತೀರಿ ಗುರುದೇವ? ಬಸವಣ್ಣ ಈಗೂನು ಚಲೋನ ಅದಾನ. ತಿಳಿದ ಏನೋ ತಪ್ಪು ನಡೆದೈತಿ. ತಿಳಿದ ತಪ್ಪು ಅದು ಈ ಎಲ್ಲಮ ವಿಚಾರದಾಗ. ತಪ್ಪು ಮಾಡಾಕ ಅವ ಏನ್ ಸಣ್ಣ ಕೂಸಲ್ಲ. ಭಕ್ತಿ ಭಂಡಾರಿ ಜಗಜ್ಯೋತಿ ಅಂತಾರ ಅವನ್ನ. ಎಲ್ಲ ಏನ್ ಕಾಟಾಚಾರಕ್ಕೇನೋ ಸಿದ್ರಾಮ. ಇವತ್ತಿಂದ ನಂದು ಬಸವಣ್ಣಂದು ಋಣ ತೀರ್ತು.
ಗುರುದೇವ ಯಾರೋ ಬರಕತ್ತಾರ. ಶರಣು ಪ್ರಭುದೇವ ಶರಣು. ನನ್ನ ಪಾಲಿನ ದೊರೆ ಜಂಗಮ ಶ್ರೇಷ್ಠ ವೈರಾಗ್ಯ ನಿಧಿ ಹರಮುನುದ್ರ ಗುರು ಕಾಯ್ತನ. ಗುರುನ ಮುನುದ್ರ ಶಿಷ್ಯ ಆದವ ಮಸಣದ ಹಾದಿನೇ ಹಿಡಿಬೇಕಾಕತಿ. ಎದ್ದೇಳು ತಮ್ಮ ಎದ್ದೇಳು. ನಡೆವ ಎಡುತನ ಮೂಲೆ ಕುಂತವ ಮೂಲೆನೇ ಆಗ್ತಾನ. ಶಿಷ್ಯಗ ಸರಿ ದಾರಿ ತೋರ್ಸವ ಗುರು ಹೌದಲ್ಲ ಗುರುದೇವ? ವೈರಾಗ್ಯ ನಿಧಿಗೆ ಯಾಕ ಈ ವಾತ್ಸಲ್ಯ ಈ ವ್ಯಾಮೋಹ? ಗುಹೇಶ್ವರ ಎಲ್ಲ ನಿನ್ನ ಮಾಯ. ಚನ್ನಬಸವಣ್ಣ ನೀನಾ? ಪ್ರಭುದೇವ ಎಷ್ಟೇ ಆದ್ರೂ ನೀವಿಬ್ರು ಒಂದ. ನೀವು ಜಂಗಮ ಪ್ರಭುಗಳು. ಜಂಗಮರಿಲ್ಲದ ಬಸವಣ್ಣ ಜ್ಯೋತಿಲ್ಲದ ಹಣತೆ. ನೀವು ಹೋಗಿದ್ದೇ ತಡ. ಕಲ್ಲಾಗಿ ಕುಂತುಬಿಟ್ರು ಅಣ್ಣನವರು. ಬಾಳ ಕಾಯಿಸ್ಬಿಟ್ರಿ. ಕಾಯಕ ಯೋಗಿ ಸಿದ್ರಾಮರೆ ಕಡೆಗೂ ಕಲ್ಯಾಣ ನೆನಪಾತು. ಹೊಂಡ್ರಿ ಗುರುದೇವ. ಬಸವ ಪ್ರಭುದೇವ ಪ್ರಭುದೇವ ಶರಣು ಪ್ರಭುದೇವ ಶರಣು. ಶರಣು ಏನ್ ಬಸವಣ್ಣ, ನಾನ್ ನಿನ್ಗೆ ಇಷ್ಟಲಾಗೂ ಬೇಸರ ಆದ್ನೇನು? ಮೇಲೇಳು. ಎನ್ನ ತಪ್ಪು ಅನಂತ ಕೋಟಿ. ನಿಮ್ಮ ಪಾದ ಸೈರಣೆಗೆ ಲೆಕ್ಕವಿಲ್ಲ. ಇನ್ನು ಮುಂದೆ ನನ್ನಿಂದೇನಾದ್ರೂ ತಪ್ಪಾದರೆ ಆಣೆ, ನಿಮ್ಮ ಆಣೆ, ನಿಮ್ಮ ಪ್ರಮತರ ಆಣೆ. ಕಾಯಕ ಯೋಗಿ ಸಿದ್ದರಾಮರಿಗೆ ಶರಣು. ಶರಣು ಬಸವಣ್ಣ ಶರಣು. ದಯಮಾಡಿಸಿ. ನಡ್ರಿ ನಡ್ರಿ. ಸಿದ್ದರಾಮರೇ ನಿಂದರಿ ಅಲ್ಲಿ ಹಂಗ ಹೊಂಟ್ರಲ್ಲ, ಫಲಕ ನೋಡಿರಿಲ್ಲ? ಭವಿಗಳಿಗೆ ಪ್ರವೇಶವಿಲ್ಲ. ಲಿಂಗಪಿದ್ರ ತೋರ್ಸಿ ಒಳಗೆ ನಡೀರಿ, ಇಲ್ಲಾಂದ್ರೆ ಮನಿ ಹಾದಿ ಹಿಡೀರಿ. ಅಪ್ಪಣ್ಣ ಯಾರು ಕೂಡ ಮಾತಾಡಕತ್ತಿ ಖಬರ್ ಐತನ? ನಾನು ಸಿದ್ದರಾಮ 10 ವರ್ಷದವ ಇದ್ದಾಗಲೇ ಮಲ್ಲಯ್ಯನ ಸಾಕ್ಷಾತ್ಕಾರ ಮಾಡ್ಕೊಂಡವ. ನನಗ ಲಿಂಗಪ್ಪನ್ ತೋರ್ಸು ಅನ್ನಕತ್ತಿ ಏನ? ಹಿಡಿ. ಕಾಯಕ ಯೋಗಿ ಸಿದ್ದರಾಮರಿಗೆ ಜೈ. ಕಾಯಕ ಯೋಗಿ ಸಿದ್ದರಾಮರಿಗೆ ಜೈ. ಕಾಯಕ ಯೋಗಿ ಸಿದ್ದರಾಮರಿಗೆ ಜೈ. ಕಾಯಕ ಯೋಗಿ ಸಿದ್ದರಾಮರಿಗೆ ಜೈ. ತಡೀರಿ, ಇಂಥ ಸುಡುಗಾಡ್ಸಿದ್ರ ಆಟ ಬಾಳ ನೋಡಿನಿ. ನಮ್ಮ ಕಲ್ಯಾಣದಾಗ ಇಂಥ ಆಟ ನಡೆಯಂಗಿಲ್ಲ. ಗುರು ಕಟ್ಟಿದ ಲಿಂಗ ಬೇಕು. ಸಿದ್ದರಾಮರೇ, ಅಪ್ಪಣ್ಣನವರು ಅಷ್ಟ ಸರಳ ಯಾರನ್ನು ಬಿಡಂಗಿಲ್ಲ. ಬಸವಣ್ಣ ಸಿದ್ದರಾಮಗ ಲಿಂಗ ದೀಕ್ಷಾ ಆಗೇ ಬಿಡ್ಲಿ. ಸಿದ್ದರಾಮ ಜ್ಞಾನನಿಧಿ ಚನ್ನಬಸವಣ್ಣ ನಿನ್ಗ ಮಹಾಗುರುವಾಗಿ ದೀಕ್ಷೆ ಕೊಡಂಗಾತು. ಇವತ್ತಿಂದ ನೀನು ನಿಜ ಶರಣ. ಈಗ ನಿನ್ನ ಜನ್ಮ ಪಾವನ ಆತು. ಶರಣು ಗುರುದೇವ ಶರಣು. ಶರಣು ಶರಣಾರ್ಥಿ. ಅನುಭವ ಮಂಟಪಕ್ಕ ಎಲ್ಲರಿಗೂ ಸ್ವಾಗತ. ಅನುಭಾವದಿಂದುಟ್ಟಿತ್ತು ಲಿಂಗ, ಅನುಭಾವದಿಂದುಟ್ಟಿತ್ತು ಜಂಗಮ, ಅನುಭಾವದಿಂದುಟ್ಟಿತ್ತು ಪ್ರಸಾದ, ಅನುಭಾವದನುವಿನಲಿ ಗುಹೇಶ್ವರ ಲಿಂಗ ಅನುಪಮ ಸುಖಿ. ಆಹಾ, ಅದ್ಭುತ ಅನುಭವ ಪ್ರಭುದೇವ. ಕಲ್ಯಾಣ ಈಗ ಕೈಲಾಸ ಆತು. ಅನುಭವ ಮಂಟಪಕ್ಕ ಇವತ್ತು ಜೀವ ಕಳೆ ಬಂತು. ಚನ್ನಬಸವಣ್ಣ. ಎಲ್ರಿಗೂ ಶರಣು. ಬಸವಣ್ಣವ್ರ ರಾಶಿ ಆದಂಗ ಕಡೆಗೂ ಆ ದಿನ ಕೂಡೇ ಬಂತು. ಯಾರ ಸಲುವಾಗಿ ನಾವಿಷ್ಟು ವರ್ಷ ಕಾದು ಕುಂತಿದ್ವೋ ಸರಿಯಾದ ವ್ಯಕ್ತಿ ಸರಿಯಾದ ಜಾಗಕ್ಕ ಕಡೆಗೂ ಕುಂತಂಗಾಯ್ತು. ಇದ ಅನುಭವ ಮಂಟಪ. ಒಳಗೆ ಬಂದ ಮನುಷ್ಯ ಮಹಾತ್ಮ ಆಗಾಕ ಬೇಕು ಅನ್ನೋದಾ ಇಲ್ಲಿ ಮೂಲ ಮಂತ್ರ. ಅದಿರ್ಲಿ, ಈ ಮೆಟ್ಲ್ಯಾಕ್ ಮಾಡಿರಿ? ಈ ಪೀಠ ಯಾಕಿಟ್ಟಿರಿ? ನನ್ನ ಯಾಕೆ ಕುಂದ್ರಿಸಿರಿ? ಕೆಳಗಿಂದ ಹೇಳ್ತೀನಿ. ಶಿಷ್ಟ ಆಚರಣೆಯೇ ಭಕ್ತಿಯ ಸ್ಥಳ. ಇಷ್ಟಲಿಂಗದಲ್ಲಿ ನಿಷ್ಠೆ ಉಳ್ಳದ್ದೇ ಮಹೇಶ್ವರ ಸ್ಥಳ. ಅಂಗವನ್ನು ಲಿಂಗಕ್ಕೆ ಅರ್ಪಿಸುವುದೇ ಪ್ರಸಾದ ಸ್ಥಳ. ಇಷ್ಟಲಿಂಗದಾಗ ಪ್ರಾಣವನ್ನು ನೋಡೋದ ಪ್ರಾಣಲಿಂಗ ಸ್ಥಳ. ಲಿಂಗ ಅಂಗಾಂಗಗಳ ನಡುವೆ ಸಾಮರಸ್ಯ ಪಡೆಯುವುದೇ ಶರಣರ ಸ್ಥಳ. ಲಿಂಗದ ಕೂಡ ನಿತ್ಯ ಮುಕ್ತನಾಗಿ ಬಾಳುವುದ ಐಕ್ಯ ಸ್ಥಳ. ಎಲ್ಲಾ ಸ್ಥಳಗಳು ಆಚರಣೆಯಾದಾಗ ಸಿಗೋದ ಶೂನ್ಯ ಸ್ಥಳ. ಇವೆಲ್ಲ ಮೆಟ್ಟಿ ಕುಂತವನೇ ನಿರಂಜನ ಮೂರ್ತಿ ಅಲ್ಲಮ ಪ್ರಭುದೇವ. ಅವರೇ ನಮ್ಮ ಧರ್ಮ ಪಾಲಕ. ನಿರಂಜನ ಮೂರ್ತಿ ಅಲ್ಲಮ ಪ್ರಭುಗಳಿಗೆ ಜಯ 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 ಜಯ. ವೈರಾಗ್ಯ ನಿಧಿ ಅಲ್ಲಮ ಪ್ರಭುಗಳಿಗೆ ಜಯ 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 ಜಯ. ಸದ್ದೋ. ಇಲ್ಲಿ ಜಾತಿ ಧರ್ಮ ಅನ್ನೋದಿಲ್ಲ. ಬಡವ ಬಲ್ಲಿದ ಅನ್ನೋ ಮಾತೇ ಇಲ್ಲ. ಕಾಯಕವೇ ಕೈಲಾಸ ಅಂತ ದುಡಿಯೋದು, ದಯೆಯೇ ಧರ್ಮದ ಮೂಲ ಅಂತ ಬಾಳೋದು. ನೀನ್ ಮುಂದುವರಿಸು.
ಮಂಟಪ ಬೇರೆ ಬೇರೆ ಸ್ತರಗಳನ್ನ ಹೊಂದೈತಿ. ಇಲ್ಲಿ ನಿಂತು ಹೇಳುವ ಧರ್ಮ ನಿರೂಪಕ, ಅದನ್ನ ಕುಂತು ಕೇಳುವ ಧರ್ಮ ವಿಚಾರಕ, ಪ್ರಶ್ನೆಗಳನ್ನ ಎತ್ತುವವ ಧರ್ಮ ವಾದಕ, ಗ್ರಂಥ ಆಧಾರಗಳನ್ನು ನೋಡುವವ ಧರ್ಮ ವಿಮರ್ಶಕ. ಎಲ್ಲರೂ ಕೂಡಿ ಕಡೆಗೆ ಬರುವ ವಿಚಾರವೇ ಧರ್ಮಶಾಸ್ತ್ರ, ಅದನ್ನ ಅಂಗೀಕರಿಸುವವರೇ ಧರ್ಮ ಪಾಲಕ. ಬರೀ ಇವ್ರ ಕತಿನ ಕೇಳೋದಾತ. ಬಸವಣ್ಣ, ನೀವೊಬ್ಬನ ಸಿಕ್ರ ಎತ್ತಿ ಬಿಡ್ತೀನಿ. ಎತ್ತವ ಏನೆತ್ತವ ಅಣ್ಣ, ಇವೇನೋ ಎತ್ತಾನಂತ. ಶರಣರೇ, ಯಾರು ನೀವು? ಬರ್ರಿ ಇಲ್ಲಿ. ಅದು ಅದು ನಾನ್ರಿ. ಅದು ಅದು ನಾ ಕಾಶ್ಮೀರದಿಂದ ಬಂದೀನ್ರಿ. ನಾವ್ಯಾರು, ಎತ್ತಾಗಿಂದ ಬಂದಾರು, ಎದಕ್ ಬಂದಾರು ಗೊತ್ತಾಗವಲ್ದು ಅಂದೆ. ಅದನ್ನ ಈ ಅಪ್ಪ. ಹಾ ಕುಂದುರ್ರಿ ಕುಂದುರ್ರಿ. ಆತ್ರಿ. ಬಸವಣ್ಣ, ಇವ್ರ ವಿಚಾರ ಕರೆ ಐತಿ. ಸಿದ್ರಾಮಗ, ಇಲ್ಲಿ ಬರೋ ಮಠ ನಿನ್ನ ಹೆಸರು ಅಷ್ಟಾಗೋತಿತ್ತು. ಇಲ್ಲಿ ಸಾವಿರಾರು ಮಂದಿ ಶರಣರದಿರಿ, ಆದ್ರ ಒಬ್ರು ಪರಿಚಯ ಒಬ್ರಿಗಿಲ್ಲ. ನಂದೊಂದು ಸಲಹೆ ಐತಿ. ಸಲಹೆ ಯಾಕಂತೀರಿ? ಅಪ್ಪಣೆ ಅನ್ರಿ. ಎಲ್ಲ ಶರಣರು ಮುಕ್ತ ಮಂಟಪದಾಗ ನಿಂತ್ಕೊಂಡು ಪರಿಚಯ ಮಾಡ್ಕೋರಿ. ಕಲ್ಯಾಣಕ್ಕೆ ಯಾಕೆ ಬಂದಿರಿ ಅಂತ ಹೇಳ್ರಿ. ಬರ್ರಿ ಶರಣರ, ಬರ್ರಿ. ಬಿಡಿ ಯಾಕೆ ಮಾಡ್ಕೊಂತೀರಿ? ಎಲ್ಲರೂ ನಾವಾದೇವಿ, ಮುಕ್ತವಾಗಿ ಮಾತಾಡ್ರಿ. ಯಾಕೆ ಚಂದ ಬಸವಣ್ಣ, ನನ್ನ ವಿಚಾರ ತಪ್ಪೈತೇನೋ? ಹಂಗೇನಿಲ್ಲ ಪ್ರಭುದೇವ. ಶರಣರು ತಮ್ಮ ಬಗ್ಗೆ ತಾವು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಬಲಗೈಲಿ ಮಾಡಿದ ಧರ್ಮ ಎಡಗೈಗೆ ತಿಳಿಬಾರ್ದನ್ನೋದ ಶರಣರ ಸಂಸ್ಕಾರ ಅಲ್ವೇ? ಗುಹೇಶ್ವರ, ಹಂಗಾರ ನೀನ ಪರಿಹಾರ ಹೇಳ. ಶರಣರೇ, ಕಲ್ಯಾಣಕ್ಕೆ ನೀವು ಕಾಲಿಟ್ಟಿದ್ದು ನಮ್ಮ ಪುಣ್ಯ. ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಒಬ್ಬ ಶರಣರ ಬಗ್ಗೆ ಬಂದು ಮಾತಾಡಿ. ಅವ್ರು ಯಾರು, ಯಾಕಿಲ್ಲಿ ಬಂದ್ರು ಅನ್ನೋದನ್ನ ಹೇಳ್ರಿ. ಯಾರ ಹೆಣ್ಮಕ್ಳು ಬರ್ಯವ್ವ, ಮಾತಾಡ್ರಿ. ಅಂಜಬೇಡ್ರಿ ಅವುಗಳ, ಎಲ್ಲರೂ ನಮ್ಮರ. ಬರ್ರಿ, ಮುಕ್ತವಾಗಿ ಮಾತಾಡ್ರಿ. ಶರಣು, ನಾನು ತುಂಗ. ಗಂಡಸು ಅಲ್ಲ, ಹೆಂಗಸು ಅಲ್ಲ, ಅರ್ಧನಾರೇಶ್ವರಿ. ನಮ್ ದೇವ್ರ ಸುದ್ದಿನ ನಾವ್ ಹೇಳಾರ್ದ ಇನ್ಯಾರು ಹೇಳ್ತಾರೆ ಬೇಯವ್ವ? ಬಿಡಿ ಯಾಕೆ, ಬಾರವಾ. ಶರಣು ಶರಣಾರ್ಥಿ. ನಾನು ಸಂಕವ್ವ, ಸೂಳೆ ಸಂಕವ್ವ. ಹಂಗ್ಯಾಕಂತೀವ? ಅದು ಹಳೆ ಕತಿ. ನೀನೀಗ ಮಹಾಶರಣೆ ಸಂಕವ್ವ. ನನ್ನ ಭೋಗದ ವಸ್ತು ಅಂತ ಕರೆಯೋ ಮಂದಿ ಇವತ್ತು ನನ್ನ ಅಕ್ಕ, ಅವ್ವ, ಸಣ್ಣವ್ವ ಹಿಂಗೆಲ್ಲ ಕರೆಯೋಂಗ್ ಮಾಡಿ ಕಡೆಗೆ ಬಸವಣ್ಣವರೇ ನನ್ನನ್ನು ಮಹಾಶರಣೆ ಅಂತ ಕರೆಯೋಂಗ್ ಮಾಡ್ದ. ನನ್ನ ದೇವರು, ನನ್ನ ಸಂಗಮನಾಥ ಮುಗ್ಧ ಸಂಗಯ್ಯನ ಬಗ್ಗೆ ನಾನು ಮಾತಾಡ್ತೀನಿ. ನನಗಿನ್ನೂ ನೆನಪೈತಿ, ಅವತ್ತು ನನ್ನ ಮನ್ಯಾಗ ಒಳಗೈತಿ ನೂರಾರು ತಾರಾಗರೆ ಪೂರೈಸಿ
ಬಸವಣ್ಣನ ಮಂದಿ ಹಾದಿ ತಪ್ಪಿ ಈ ಕಡೆ ಬಂದಂಗೈತಿ. ಯಾಕೋ ಸಂಗಯ್ಯ ನೀ ಇಲ್ಲೇ ದಾರಿ ಯಾಕೋ ಈ ಕಡೆ ತಪ್ಪೈತಿ? ಬಸವಣ್ಣನು ಬಂದ ಮತ್ತೆ? ಇಲ್ರಿ, ನಾನು ಪತ್ರಿ ಹುಡ್ಕೊಂತ ಹೊಂಟಿದ್ದೆ, ಹಾಡು ಕೇಳಿತು, ಈ ಕಡೆ ಬಂದೆ. ಇವರೆಲ್ಲ ಯಾರ್ರಿ? ಇಲ್ಲಿ ಏನು ಹಿಡಿದೈತಿ? ಯಾಕೋ ಸಂಗಯ್ಯ, ಬಸವಣ್ಣ ಇದ್ರ ಬಗ್ಗೆ ನಿನಗೇನು ಹೇಳಲೇನ? ಇದನು ಸ್ವರ್ಗ ಮಾರಯ್ಯ. ಇದ ಸ್ವರ್ಗ? ಕೈಲಾಸ? ಮತ್ತಕ್ಕೆ ಕಾಸು ಕೊಟ್ರ ಎಲ್ಲ ಸಿಗ್ತೈತಿ ಅಂತಾಳಲ್ಲ, ಏನು ಸಿಗ್ತೈತಿ? ಕಾಸು ಕೊಟ್ಟು ನೋಡು, ಆಕಿನ ಸ್ವರ್ಗ ತೋರ್ಸಕಿ. ಬಸವಣ್ಣ ಬ್ಯಾಡಂತಾನ, ನೀ ಬಿಡಬೇಡ, ಹಠ ಹಿಡಿ. ನಾ ಸಂಕವನ ಮನಿಗೆ ಹೋಗವನ, ಸ್ವರ್ಗ ನೋಡವನ ಅಣ್ಣ. ನಾ ಬಿಡೋ ಮಗನ ಅಲ್ಲ, ಸ್ವರ್ಗ ನೋಡವನ. ಎಲ್ಲಿಗಾರ ಹತ್ಲಿ. ಯಾರದಿರ ಒಳಗ ಬರ್ರಿ. ಅಯ್ಯೋ ಸೈನಿಕರು, ನಿಮಗೂ ತಂಡ ಹೆತ್ತೈತಿ? ನೀವು ನಮ್ಮ ಸೇವಾ ಸಲುವಾಗಿ ಬಂದಿರಿ? ಒಳಗರ ಬರ್ರಿ ಮಾಮಾರ. ಅದಕ್ಕೆ ಬಂದಿಲ್ಲ, ದೂರ ಸರಿ. ಇವರು ಬಸವಣ್ಣಗ ಬಾಳ ಬೇಕಾದವರು, ಇವ್ರನ್ನ ಚೆನ್ನಾಗಿ ನೋಡ್ಕೋರಿ, ತಿಳಿತಿಲ್ಲ? ಯಾರು ಬೇಡ ಅಂತಾರು ಮಾಮ? ಸಿಟ್ಟಿಗೆ ಹೇಳ್ಬೇಡ, ಬಸವಣ್ಣನು ಹಿಂಗ ಕರ್ಕೊಂಡ್ ಬರ್ರಿ, ಅವನು ನಮ್ಮ ಸೇವಾ ನೋಡ್ಲಿ. ಯಾಕ ಸರ್ವನಿ ನೋಡೋ ಆಸೆ ಆಗೈತನ? ಬೆಂಕಿ ಅದೆಲ್ಲೋ ಮಾಮ, ನೀ ಒಳಗರ ಬಾರೋ ಮಾಮ. ಬಿಟ್ಟಿವ್ ನೋಡ್ರಿ ಸಂಕವನ್ ಮನಿಗೆ, ಇಲ್ಲೇ ಇರ್ರಿ, ಮುಂಜಾನೆ ನಾವ ಬರ್ತಾವಿ. ಶರಣ್ರಿ, ನಡಿಲಿ ಹೋಗೋಣ. ನಡಿ. ನೀ ಹಿಡಿ ಲಘುನ ಸ್ವರ್ಗ ತೋರ್ಸು. ಎಷ್ಟರ ಅವಸರ ನಿನಗ ರಾಜ, ಒಳಗರ ನಡಿ. ನೀನಟ್ಟ ಅವಸರ ಯಾರಿಗೂ ಇಲ್ಲ ಬಿಡ. ಯವ್ವ, ಒಳಗ ಇಷ್ಟು ಚಂದ ಐತೆ ಆ ಸ್ವರ್ಗ? ಎಷ್ಟರ ಚಂದ ಐತಿ ಬೇ ಇದು. ಬಾ 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 ಬಾ, ಭಾರಿ ಚಂದ ಐತ್ ಬಿಡು. ನೀವ ಪುಣ್ಯವಂತರು, ಕೈಲಾಸದಾಗ ಇರ್ತೀರಿ, ದಿವಸ ಶಿವಪ್ಪನ ದರ್ಶನ. ನಿಮ್ಗೊಂದು ದೊಡ್ಡ ನಮಸ್ಕಾರ ರೀ. ಯುವ ಇದೇನೈತೆ ಅಯ್ಯವ, ನನ್ನ ಕಾಲಿಗೆ ಬೀಳ್ತೈತಿ. ಸಂಕವ ನಿಂಗವ ಎಲ್ಲವ, ಬರ್ರಿ ಬೇ ಬರ್ರಿ. ಏನಾಯ್ತು? ಹಾ, ಅಯ್ಯೋ, ನೀವೇ ಅವ್ರ ಕಾಲು ಹಿಡ್ದಿರಿ? ಶರಣ್ರಿ ಅಕ್ಕ, ಶರಣ್ರಿ ದೊಡ್ಡವ್ವ, ಶರಣ್ರಿ ಚಿಕ್ಕವ್ವ, ಶರಣ್ರಿ ಮಾಮಿ. ನಮ್ಮ ಸಣ್ಣ ಒಬ್ಬೇಕ್ರಿ ತೇಟ್ ನಿಮ್ಮಂಗಾದಾಳ್ರಿ. ಅಯ್ಯ, ನನಗ ಅಕ್ಕ ಅಂತಾನಲ್ಲೇ, ನನಗ್ ದೊಡ್ಡವ ಅಂತಾನಲ್ಲೇ. ಸಾಕು ಸುಮ್ಮನೆ ಕಾಡ್ಬೇಡ್ರಿ, ಹೊಸಬ ಅನ್ಸತ್ತ. ನೀವು ಬರ್ರಿ. ನೀವು ಇಲ್ಯಾಕೆ ಬಂದ್ರಿ? ನಾನು ನಿನ್ನೆನೆ ಬಂದಿದ್ರಿ, ಆದರೆ ಕಾಸು ತಂದಿದ್ದಿಲ್ಲ ನೋಡ್ರಿ. ನೀವರ ನೋಡಿದ್ರೆ ಕಾಸು ಕೊಟ್ರನ ಸ್ವರ್ಗ ತೋರಿಸ್ತೀನಿ ಅಂತೀರಿ. ಅದಕ್ಕೆ ರೀ 4 ವರಹ ಕೊಟ್ಟೀನ್ರಿ. ನೀವು ಶಿವಕನ್ನಿಕೆ ಇದ್ದಂಗದಿರಿ ನೋಡ್ರಿ. ನಾ ಇವತ್ತು ಸ್ವರ್ಗ ನೋಡವನ, ತೋರಿಸ್ತೀರಿ. ಶಿವಕನ್ನಿಕೆ? ನಾನ? ಕೂಡ್ರಿ ನೀವೆಲ್ಲ. ನಮ್ಮ ಶಿವಪ್ಪ ಇಲ್ಲೇ ಕುಂದಿರ್ತಾನು. ಶಿವಪ್ಪ? ಯಾ ಶಿವಪ್ಪ? ಸಾಕಾರ ಶೆಟ್ಟಿ ಬೇ. ಹಾ ಹೌದೌದು, ಇಲ್ಲೇ ಅವ ಕುಂದ್ರೋದು, ಇಲ್ಲೇ ಮಲಗೋದು. ಹೌದ್ರಿ, ಶಿವಾಯ ನಮಃ. ಎಂತ ಪುಣ್ಯ ಜಗಬೇ ಇದು. ಶಿವಪ್ಪ ಯಾಕೆ ಬರಲಿಲ್ಲ? ಬರ್ತಾನ, ದಿನ ಬರ್ತಾನ. ಇನ್ನೇನು ಬರೋ ಹೊತ್ತ ಆತು, ಸದ್ಯ ಬರ್ಬೋದು. ಎಂತ ಪುಣ್ಯದ ಬದುಕಬೇ ನಿಂದು. ಶಿವಪ್ಪನ್ನ ದಿನಾ ನೋಡ್ತಿ, ದಿನಾ ಸೇವಾ ಮಾಡ್ತಿ, ದಿನ ಬರೋ ಹಂಗೂ ಮಾಡ್ತಿ. ನೀವು ಏನ್ ಕಾಯಕ ಮಾಡ್ತೀರಿ? ನಾನ ಬಸವಣ್ಣವರ ಜೀವದ ಗೆಳೆಯ. ಅವನ ನಾನು, ನಾನ ಅವನು. ಅವನಿಗೋಸ್ಕರ ದಿವಸ ಹೂ ತರ್ತೀನಿ, ಪತ್ರಿ ತರ್ತೀನಿ. ಬಸವಣ್ಣಗ ಇಷ್ಟಲಿಂಗ ಪೂಜೆ ಮಾಡಿಸೋನೇ ನಾನು. ಇಷ್ಟಲಿಂಗ ಹಂಗಂದ್ರೇನು? ಹುಚ್ಚಿ, ಇಷ್ಟಲಿಂಗ ಅಂದ್ರೆ ಗೊತ್ತಿಲ್ಲ? ಇಲ್ಲೈತ್ ನೋಡು, ಇದ ಇಷ್ಟಲಿಂಗ. ಇದು ಒಂದಿದ್ರೆ ಸಾಕು, ಜಗತ್ನಾಗಿರೋ ಎಲ್ಲ ಸುಖಾನು ನಮ್ಮ ಕಾಲಡಿಗೆ ಬೀಳ್ತೈತಿ. ನೋಡು, ಇದು ನಿಂಗೆ ಹಿಡಿದು ಹಿಂಗೆ ನೋಡ್ತಾ ಇದ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಂಗೆ ತಿಳಿತು ಬಿಡು, ಶಿವಪ್ಪ ಬರಲ್ ಬಿಡು. ಯಾಕ? ಖಾತ್ರಿ ಆತು. ಹಿಂಗಿದ್ರೆ ಬರ್ತಾನ ನಮ್ಮಪ್ಪ? ಹಾ, ಮಾರಿ ನೋಡ್ರಿ, ನಿಮ್ಮ ಮಾರಿ
ನೋಡ್ರಿ ನೋಡ್ರಿ ಹಣಿ ಮೇಲೆ ಇವತ್ತಿಲ್ಲ ಕೊಳ್ಳ ರುದ್ರಾಕ್ಷಿಲ್ಲ ತಿಳಿತೈತಿಲ್ಲ ಹಿಡೀರಿ ಹಿಡೀರಿ ಶಿವ ಶಿವ ಈಗ ಚಂದ ಆತ್ ನೋಡು ನಾಳೆ ನಾ ಮತ್ತೆ ಬರ್ತೀನಿ ಶಿವಪ್ಪ ಹೇಳು ಸಂಗಯ್ಯ ನಿಂದಿರಿ ಸಂಗಯ್ಯ ನನ್ ದೇವ್ರೆ ಸಂಗಮನಾಥ ನಿಂದಿರೋ ಯಪ್ಪ ನೀ ಬರ್ಬೇಕಿತ್ತು ಬಸವಣ್ಣ ನಿನ್ ದಯೆಯಿಂದ ನಾ ಸ್ವರ್ಗನ ನೋಡಿ ಬಂದೆ ಬಸವಣ್ಣ ಬಸವಣ್ಣ ಬರ್ರಿ ತಾಯಿ ಬರ್ರಿ. ಶರಣು ಬಸವಣ್ಣ ಶರಣು. ಶರಣು ತಾಯಿ ಶರಣು. ಯಾಕ ಎಲ್ರೂ ಒಮ್ಮಿಗೆ ಬಂದಿರಿ? ಮುಗೀತ್ ಬಿಡ, ಮನಿ ಮಠ ಬಂದಾರಂದ್ರ ಏನ್ ಮಾಡಿ ಬಂದಾನೋ ಏನೋ. ಏನಾಯ್ತು? ಆತು ಬಸವಣ್ಣ ಆತು, ಆಗ್ಬಾರ್ದೆಲ್ಲ ಆಗೇ ಹೋತು. ಸಂಗಯ್ಯ ಬಂದು ಮಾಡಬಾರ್ದು ಮಾಡೇ ಬಿಟ್ರು. ಆಗಿದ್ದರ ಏನಯ್ಯವ್ವ? ನಮ್ಮನ್ನ ಯಾರೂ ಮನುಷ್ಯರಂತ ಕಂಡಿರ್ಲಿಲ್ಲ, ಆದ್ರೆ ನಮ್ಮ ದೇವ್ರು ನಮ್ಮನ್ನ ಅಕ್ಕ ಅವ್ವ ಸಣ್ಣವ್ವ ಹಿಂಗೆ ನಮ್ಮ ಸತ್ತ ತಾಯ್ತನಕ ಮತ್ತೆ ಜೀವ ತುಂಬ್ಯಾನ. ಹಳೆ ಹಾದಿ ಮರ್ತು ನಾವು ಹೊಸ ಹಾದಿ ತುಳಿಬೇಕಂತೇಳಿ ಬಂದೇವಿ ಬಸವಣ್ಣ. ಹಣ್ಣಿ ಮೇಲೆ 3 ಬಟ್ಟಿಟ್ಟು ಇವ ನಮ್ಮನ್ನ ಅರ್ಧ ಪಾವನ ಮಾಡ್ಯಾನ. ಲಿಂಗ ದೀಕ್ಷೆ ಕೊಟ್ಟು ಇನ್ನರ್ಧ ನೀ ಪಾವನ ಮಾಡ್ತಿ? ಭಲೆ ಗೆಳೆಯ ಭಲೆ ಭಲೆ. ನಾವ್ಯಾರು ಮಾಡ್ಲಾರದನ್ನ ಒಂದ ರಾತ್ರಾಗ ನಮ್ ಸಂಗಯ್ಯ ಮಾಡ್ಯಾನ. ನೀನ ಇವ್ರಿಗೆಲ್ಲ ದೀಕ್ಷಾ ಕೊಡು. ಆದ್ರೂ ಬಸವಣ್ಣ ನನ್ ಕೂಡ ಒಮ್ಮೆರೆ ನೀ ಕೈಲಾಸಕ್ಕೆ ಬರ್ಬೇಕಿತ್ತು. ಕೈಲಾಸನ ಇಲ್ಲೇ ಕರ್ಕೊಂಡ್ ಬಂದಿಯಲ್ಲಪ್ಪ, ನೀ ಹೆಚ್ಚಿನವ. ಮುಗ್ಧ ಸಂಗಯ್ಯನಿಗೆ ಜಯವಾಗಲಿ, ಮುಗ್ಧ ಸಂಗಯ್ಯನಿಗೆ ಜಯವಾಗಲಿ, ಮುಗ್ಧ ಸಂಗಯ್ಯನಿಗೆ ಜಯವಾಗಲಿ. ನನ್ನ ಪಾಲಿನ ದೇವರು ಸಂಗಯ್ಯ ನಮ್ಮೆಲ್ಲರಿಗೂ ದೀಕ್ಷೆ ಕೊಟ್ಟು ಮಹಾಶರಣೆಯರನ್ನಾಗಿ ಮಾಡ್ಯಾನ. ಬಸವಣ್ಣ ನಮಗ ಧರ್ಮದ ಕಾಯಕ ಹಚ್ಚಿ ನಮಗ ಹೊಸ ಹಾದಿ ತೋರ್ಸಾನ. ಅವ ನಮ್ ಜೀವದ ಗೆಳೆಯ, ಅದ ನಮ್ ಪುಣ್ಯ. ಮತ್ತೆ ಯಾರ ಶರಣರು ಬಂದು ಮಾತಾಡ್ರಿ. ಶರಣು ಶರಣಾರ್ಥಿ. ನಾನು ದಾಸಿಮಯ್ಯ, ಕರಿಚೋಳು ರಾಜ್ಯದ ಮುದನೂರು ಗ್ರಾಮದವ. ಇವತ್ತು ಕಲ್ಯಾಣಕ್ಕ ಇಷ್ಟು ಜನ ಬಂದರೂ ಇನ್ನೂ ಗದ್ಲಾಗವಲ್ದು. ಅದಕ್ಕೆ ಕಾರಣ ನಮ್ಮ ಕಾಮಿದೇವಣ್ಣ, ತಳವಾರ್ ಕಾಮಿದೇವಣ್ಣ. ಹಗಲನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಕಾಮ ಹರಿಪ್ರಿಯ ಜಪ ಮಾಡುವುದು. ಚಂದ್ರ, ಆರ್ತಿ ಬತ್ತಿ ಕಾಣವಲ್ದು, ಎಲ್ಲಿಟ್ಟಿದ್ದಿ? ಇಡೀ ಊರಿಗೆ ಕೊತ್ವಾಲ್ದ್ರಿ ನೀವು. ಒಂದು ಬತ್ತಿ ಸಹಿತ ಹುಡ್ಕಕ್ಕಾಗಲ್ಲ, ಇನ್ನು ಕಳ್ರನ್ನೇನು ಹುಡುಕ್ತಿರೋ. ಮುಂಜಾನೊಮ್ಮೆ ಸಂಜೆಗೊಮ್ಮೆ ಪೂಜೆ ಚಂದಂಗ್ ಮಾಡ್ತೀರಿ, ಸುಮ್ಮನೆ ಮಠ ಸೇರ್ಕೊಂಬಿಡ್ರಿ. ಆತಾತ್, ಲಘುನ ಪೂಜೆ ಮುಗಿಸ್ರಿ, ತಾಟ್ ಹಚ್ತೇನೆ. ಪೂಜೆ ಮುಗಿಸ್ ಬರ್ತೀನಿ, ನಿನ್ನ ನಡಿ. ಬರ್ರಿ. ಚಂದ್ರ, ಒಳಗೇನು ನಿನ್ನ ಹುಡುಗಾಟ? ರೀ, ಶಬ್ದ ಹೊರಗಡೆ ಬರತೈತ್ರಿ. ಏ, ಯಾರಪ್ಪ ಅದು? ಚಂದ್ರ, ಯಾವ್ರಿ ಅವು? ಮುಂಜಾನೆ ಪಂಚಾಯತಿ ಕಟ್ಟೆನಾಗಿದ್ದ ಆಕಳಿವು. ಇಲ್ಲಿ ಹೆಂಗೆ ಬಂದವು? ಒಂದೀಟು ಜವಾಬ್ದಾರಿನೇ ಇರೋದಿಲ್ಲ. ಚಲೋ ಹೊತ್ನಾಗ ಕಟ್ಟಿರೋದಿಲ್ಲ, ಬಿಚ್ಕೊಂಡು ಬಂದಿರ್ತಾವ. ಮುಂಜಾನೆ ವಿಚಾರಿಸದ ಕೊಟ್ಟಿಗೆ ಕಟ್ಟಿ ಬರ್ತೀನಿ. ಹಾ, ತಿನ್ನಿ. ಹಾ, ಹೇಳಿ ಹೇಳಿ. ಹಾ, ಎಷ್ಟರ ಮೊಂಡ್ತನ ಮಾಡ್ತೀನಿ ನೀನು? ಎಷ್ಟು ಸೊಕ್ಕದಾವ್ ನೋಡಿ ಚಂದ್ರ. ಅದಕ್ಕೆ ಹುಲ್ಲು ಇಟ್ಟಿನಿ, ಗಂಜಿ ಇಟ್ಟಿನಿ, ನೀರಿಟ್ಟಿನಿ. ಇನ್ನೇನು ಇಡ್ಬೇಕು ಅವಕ್ಕ? ಮುಟ್ಟಲ್ಲ ಅಂತ ಹೆಚ್ಚಿನ ಹೋದವ. ಹೋಗ್ಲಿ ಬಿಡ್ರಿ, ನೀವು ಉಣ್ರಿ. ನಾ ಉಣ್ತೀನಿ. ಆ ಉಪವಾಸ ಇದ್ರೆ ನನಗೆ ಆಗ್ಬೇಕು, ಹೆಚ್ಚ ಉಣ್ತೀನಿ. ಎಲ್ಲ ಇಟ್ಟರು ತಿನ್ಲಿಲ್ಲ ಅಂದ್ರೆ ಒದರ್ಲಿ. ನೀ ಬಡ್ಸ. ಹೆಚ್ಚಿನ ಹೋದವ ಅಲ್ರಿ, ಊಟ ಮಾಡ್ರಿ.
ಏನ್ರಿ ಕೈಯಾಗ ತೊಳಿತೀರಿ? ಯಾಕೋ ಮನ್ಸಿಲ್ಲ. ಅಯ್ಯೋ ಊಟ ಬಿಟ್ಬಿಟ್ರಲ್ಲ. ಒಮ್ಮೆ ಹೇಳಿದ್ನಲ್ಲ ಬೈ ಇದನ್ನ. ಹ್ಞೂ ಆತು. ಕೊತ್ವಾಲ್ರಿ ಬರ್ರಿ. ಯಾರ್ರಿ ಅವ್ರ? ಅವ ಏನ್ರಿ? ಹೌದ್ರಿ, ಅವ್ ನಮ್ಮವರಿ. ನಾನು ಯಾರವದಾವ ಏನು ಅಂತ ಚಿಂತೆ ಮಾಡಕತ್ತಿದ್ದೆ. ನೀವು ಬಂದಿದ್ದು ಚಲೋ ಆತು, ಕರ್ಕೊಂಡು ಹೋಯ್ರಿ. ನಾವು ಅವನು ಒಯ್ಯಾಕ ಬಂದಿಲ್ಲ ರೀ. ಮತ್ತ ಅವ್ಕರ್ ಕರಾನ ನಿಮ್ಗೆ ಕೊಟ್ಟು ಹೋಗಾಕ್ ಬಂದೇವಿ. ನಮ್ಮ ಬಸವಣ್ಣವರು ಹೇಳೇ ಕಳ್ಸ್ಯಾರ್ರಿ, ಅಲ್ಲಿ ಉಂಬೋನು ಸಂಗಯ್ಯ, ಇಲ್ಲಿ ಉಂಬೋನು ಸಂಗಯ್ಯ. ಏನ ಹೇಳಿ ಸೈನಿಕ್ರೆ, ನಿಮ್ಮ ಮಕ್ಳಿಗೆ ದಿಮಾಕ್ ಭಾಳ ಆಯ್ತು. ಅಲ್ಲಿ ನೋಡ್ರಿ, ನಾ ಹೇಳಿಲ್ಲ, ಹುಲ್ಲಿಟ್ಟಿನಿ, ನೀರಿಟ್ಟಿನಿ, ಗಂಜಿ ಇಟ್ಟಿನಿ, ಸುಮ್ಮಾಗಿ ನಿಂದಿರ್ತಾವು. ರಾತ್ರಿ ಎಲ್ಲ ಕಾಡ್ಯಾವ ನಮ್ಮನ್ನ. ಇವಕ್ಕ ಹಿಂಗಲ್ಲ ಬಡ್ಗಿ ಹೊಡ್ತಾನ. ಬಂದಿರ್ರಿ. ಕೊತ್ವಾಲರೇ, ಸ್ವಲ್ಪ ತಡೀರಿ. ಇವು ಕಲ್ಯಾಣದ ಆಕಳುಗಳು, ಇವುಗಳು ರೀತಿನೇ ಬೇರೆ ರೀ. ಸ್ವಲ್ಪ ತಡೀರಿ. ಸಾಂಬಜೆ ನಮ ಪಾರ್ವತೀಪತಿ ಹರ ಹರ ಮಹಾದೇವ. ಪ್ರಸಾದ ಆಗ್ಲಿ, ಪ್ರಸಾದ ಆಗ್ಲಿ. ಶಿವ ಶಿವ, ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ನನಗ ತಿಳಿದಂಗೆ ಆಗ್ತದ. ಸೈನಿಕ್ರೆ, ನನ್ನಿಂದ ಭಾಳ ದೊಡ್ಡ ತಪ್ಪಾಗೈತ್ರಿ. ಆ ಮೂಕ್ ಪ್ರಾಣಿ ಭಾಳ ಸರ್ತಿ ಹೇಳಿದ್ರಿ, ತಮ್ಮ ಮೊದಲು ದ್ಯಾವ್ರು ಆಮೇಲೆ ಮಿಕ್ಕಿದ್ದೆಲ್ಲ ಅಂತ. ನನಗೆ ತಿಳಿಲಿಲ್ಲ. ನೋಡ್ದ್ಯಾ ಚಂದ್ರ, ಎಂಥ ಸಂಸ್ಕಾರ. ಆ ಮೂಕ್ ಪ್ರಾಣಿ ಮೇಲೆ ನಾನು ಕೈ ಮಾಡಕೊಂಡ್ನಲ್ಲ. ನಾನು ಪಾಪಿ, ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಹಂಗ್ಯಾಕಂತೀರಿ? ಸಮಾಧಾನ ಮಾಡ್ಕೋರಿ. ಕೊತ್ವಾಲರೇ, ಹಂಗೆ ವಿಚಾರ ಮಾಡಬೇಡ್ರಿ. ಜಂಗಮ ಸ್ವರೂಪಿಯಾದ ಆಕಳುಗಳು ನಿಮ್ಮ ಮನೆ ತನಕ ಬಂದಾವ. ಏನೋ ರಹಸ್ಯ ಐತಿ, ಅದನ್ನ ತಿಳ್ಕೋರಿ. ಅವು ನಿಮಗೇನೋ ಹೇಳಕ್ ಕುಂತಾವು, ಅದನ್ನ ತಿಳ್ಕೋರಿ. ನೋಡ್ರಿ, ಅವು ನಿಮ್ಮನ್ನ ಕಲ್ಯಾಣಕ್ಕೆ ಬರ್ರಿ, ಕಲ್ಯಾಣಕ್ಕೆ ಬರ್ರಿ ಅಂತೇಳಿ ಕರ್ಯಾಕ್ ಕುಂತಾವು. ಅದ ಶರಣರ ಶಕ್ತಿ. ಕಲ್ಯಾಣಕ್ಕ ನಾನ ಹೊಕ್ಕಿನಿ, ಕಲ್ಯಾಣಕ್ಕೆ ಹೊಕ್ಕಿನಿ. ಚಂದ್ರ, ಇನ್ನು ಮುಂದೆ ನಮ್ಮ ಬದುಕನ್ನ ಕಲ್ಯಾಣದಾಗೆ ನಡೆಸೋಣ. ಬಸವಣ್ಣ, ನಿನ್ ಹಂತ್ಯಾಕೆ ಬರ್ತೀನಿ, ಕಡಿತನ ನಿನ್ನ ಜೋಡಿನ ಇರ್ತೀನಪ್ಪ. ಅಲ್ಲಿಂದ ಹೊರಟ ಶರಣರು ಕಲ್ಯಾಣಕ್ಕೆ ಬಂದ್ರು. ಇವತ್ತು ಕಲ್ಯಾಣನ ಅವರ ನಿಂತು ಕಾಯಕತ್ತಾರ. ಶರಣು ಶರಣಾರ್ಥಿ. ನಾನು ಮಾದಾರ ಚೆನ್ನಯ್ಯ. ಶರಣು ಶರಣಾರ್ಥಿ. ಶರಣು ಮಹಾತ್ಮರೇ ಶರಣು. ಭಕ್ತಿಯ ಅಂಬಲಿಗಾಗಿ ಶಿವಪದವಿಯನ್ನೇ ತ್ಯಾಗ ಮಾಡಿಸಿದ ಮಹಾತ್ಮರು ನೀವು. ಬೇಡ ಪ್ರಭುದೇವ, ಅವ್ರದ್ದು ಗುಪ್ತ ಭಕ್ತಿ ಐತಿ, ಅದರ ವಿಚಾರ ಈಗ ಬೇಡ. ಕುಂದುರ್ರಿ. ಮುಂದುವರಿಸಿರಿ ಮಹಾಶರಣರೇ. ಮನಸ್ಸಿಗೆ ಹತ್ತಿರವಾದಂಥ ಶರಣರು ಉರ್ಲಿಂಗ ಪೆದ್ದೆಯವರು. ಇದು ಒಂದು ವಸ್ತು ನಿನ್ನ ಕೈಯಾಗಿದ್ರ ನೀ ಕೇಳಿದ್ದೆಲ್ಲ ಸಿಗತೈತೆ ಅಂತ ಗುರುಗಳು ಹೇಳಿದ್ರು. ಅದನ್ನ ಕೇಳಿದ ಪೆದ್ದಿ ಏನ್ ಮಾಡಿದ ಅಂದ್ರ, ಶಿವ ನಂದೀಶ, ಏನಿದು ಫಲಕ ಈ ಮಠದಾಗ? ನನಗೆ ಇಷ್ಟು ಲಂಗ ಕುಡಿ. ಮಠದಾಗ ಲಂಗ ಎಲ್ಲದ ಗುರುಗಳೇ? ಅದನ್ನ ನಾ ಕೇಳೋದು, ಅದನ್ನ ಅಲ್ಲಿ ಯಾಕಿಟ್ಟಾರ, ಯಾರಿಟ್ಟಾರೋ ಅಂತ. ನಾನಲ್ರಿ, ನೀವ ಹಾಕ್ಸಿರಂತ ನಾ ತಿಳಿದೀನಿ. ಕೊತ್ವಾಡ್ರಿಗೆ ಹೇಳಿ ಹಿಡಿಸ್ಬಿಡು ನನ್ನ. ಈ ರಂಗೋಲಿ, ತೋರಣ, ಬಾಳೆ ಕಂಬ ಯಾರು ಕಟ್ಸ್ಯಾರ ಇಲ್ಲಿ? ನನಗೆ ಗೊತ್ತಿಲ್ರಿ ಗುರುಗಳ, ನೀವ ಕಟ್ಸಿರಂತ ನಾ ಮಾಡೀನಿ. ಸರಿ ಸರಿ, ಹೆಂಗಾರ ಮಾಡಿ ಗುರುಗಳಿಂದ ಇಷ್ಟಲಿಂಗ ಪಡಿಬೇಕಂತ ನಿರ್ಧಾರ ಮಾಡಿ ಪೆದ್ದಿ ಪಟ್ಟಶ್ರಮ ಅಷ್ಟಿಷ್ಟಲ್ಲ.
ಗುರುಗಳು ಹೇಳೋದ್ರಾಗ ಮಠನೆಲ್ಲ ಸ್ವಚ್ಛ ಮಾಡ್ತಿದ್ದ, ರಂಗೋಲಿ ಹಾಕ್ತಿದ್ದ, ತೋರಣ ಕಟ್ತಿದ್ದ, ದಾಸೋಹಕ್ಕೆ ಕಟ್ಟಿಗೆನೂ ಹೊಡೆದಿಡ್ತಿದ್ದ. ಗುರುಗಳು ಮನಸ್ಸು ಗೆಲ್ಲೋದಷ್ಟ ಅವನ ಗುರಿಯಾಗಿತ್ತು. ಹೇಯ್ ಬಿಡಲೇ, ಲಘು ಲಘು ಕೆಲಸ ಮಾಡ್ಬೇಕು. ನಿಂದೇನು ಹುಡುಗಾಟಿಕೆ? ತಮ್ಮ ನೀ ಯಾರು? ಏನ್ ನಡೆಸಿ ಯಾಕೆ ಹೆಂಗ್ ಮಾಡ್ಲಕತ್ತಿ? ಅದು ನಾ ಕಳ್ಳದೇನ್ರಿ. ಅವತ್ತು ಸೂರಪ್ ಸೌಕರಿಗೆ ಅದೇನ ಕೊಟ್ರಲ್ರಿ, ಅದನ್ನ ನಾವು ಮ್ಯಾಲಿಂದ ಕದ್ ನೋಡೇವ್ರಿ. ಇವ ದಡ್ಡದನ್ರಿ. ಈ ಪಲಕ ಬರ್ದಾವ್ ನಾನಾ ರೀ. ಈ ಕಳ್ಳರ ಗುಂಪನ್ಯಾಗ ನಾನಾ ಶಾಣ್ಯ ರೀ. ಪಲಕ ನೋಡ್ರಲ್ಲ, ಲಗು ಲಗು ಕೊಡ್ರಿ. ಪಲಕ ಬರ್ದವ ಇವನಂತ. ಚಂದಂಗ್ ಕೊಡ್ರಲ್ಲಿ. ಬಿಡ್ರೋ ಬಿಡ್ರೋ, ಅಯ್ಯೋ ಅಮ್ಮ, ಬಿಡ್ರೋ ಬಿಡ್ರೋ. ಯಾಕ್ರಿ ಗುರುಗಳ ಹಿಂಗ್ಯಾಕ್ ಹೊಡ್ಯಾಕತ್ತೀರಿ? ಬಿಡ್ರೋ. ಅವ ಏನ್ ಬರ್ದಾನ ಗೊತ್ತೈತೇನ? ನನಗೆ ಇಷ್ಟು ಲಂಗ ಕೊಡಿ, ಮಡ್ತಾಗ ಲಂಗ ಹಾಕಿಲ್ಲ. ಏ ಹನಿಮ್ಯಾ, ಗುರುಗಳ ನಾ ದಡ್ಡದೇನ್ರಿ. ಸೂರಪ್ ಸೌಕರಿ ಕೊಟ್ರಲ್ಲ, ನನಗೂ ಅದನ್ನ ಕೊಡ್ರಿ. ಅದನ್ನ ಇಷ್ಟಲಿಂಗ ಅಂತಾರ. ಕೊಡ್ತೀನಿ ಹೇಳ. ಅಂದಂಗ ನಿನ್ನ ಹೆಸರೇನು ತಮ್ಮ? ಪೆದ್ದೀರಿ. ಪೆದ್ದಿ? ಹ್ಞೂರಿ. ನೀ ಯಾವ ಮಂದ್ಯಾವ? ನಾ ಕೆಳಜಾತೇವ್ರಿ. ಯಾಕ್ರಿ ಅಪ್ಪರ ನನ್ ಕೈ ಬಿಟ್ರಿ? ಕೆಳಜಾತಿ ಅವ ಅದನ್ನ ಕೇಳಬಾರ್ದೇನ್ರಿ? ಕೆಳಜಾತಿ ಹುಟ್ಟಿದ್ದು ನನ್ ತಪ್ಪೈತೇನ್ರಿ? ತಮ್ಮ ನಿನಗೆ ತಿಳಿದಿಲ್ಲ. ನಾ ನಿನಗೆ ಕೊಟ್ರ ನನ್ನ ಮಠ ಬಿಡಿಸ್ತಾರ. ಇದು ಆಗ್ಲಾರ್ದ ಮಾತು. ನಡಿ ನಡಿ. ಅಪ್ಪಾರ ಮಾತ್ ಕೊಟ್ಟಿರಿ. ಅದೇನ ಅಂತಾರು, ಹಾ ಇಷ್ಟಲಿಂಗ ಅದನ್ನ ಕೊಡು ಮಠ ನಾ ಹೋಗು ಮಗನ ಅಲ್ರಿ ಅಪ್ಪಾರ. ಹಿಡಿರಿ. ಗುರುಗಳೇ ಲಿಂಗಪ್ಪ. ಓಂ ನಮಃ ಗುರುಗಳೇ ಶಿವಾಯ. ಲಿಂಗಪ್ಪ. ಹಿಡಿರಿ. ಗುರುಗಳೇ ಲಿಂಗಪ್ಪ. ಯಪ್ಪ, ನಮ್ಮ ಶಿವಪ್ಪನ ವಿಷ ಕುಡಿದು ವಿಷಕಂಠನಾದ. ಗುರುಗಳೇ ಯಪ್ಪ ಲಿಂಗಪ್ಪ. ಘೇ ದಗಡಜ. ಯಪ್ಪ ಕಡಿಗೂ ಕೊಟ್ಟ್ಯಾನನ್ನಪ್ಪ. ಸಾರ್ಥಕಾತು. ಘೇ ದಗಡಜ, ಘೇ ದಗಡಜ. ಗುರುಗಳೇ, ಇದೊಂದು ಬಂಡಿಗಲ್ಲು ಎಷ್ಟು ಪ್ರಯತ್ನ ಮಾಡಿದ್ರು ಹೊಡಿವಲ್ದು. ಈ ಬಂಡಿಗಲ್ಲು ಒಂದು ಹೊಡೆದ್ರ ನಮ್ಮ ನಂದಗಡ ರಾಜ್ಯಕ್ಕ ಕುಡಿಯೋ ನೀರಿನ ವ್ಯವಸ್ಥೆ ಆಕ್ಕತ್ ಗುರುಗಳ. ನಿಮ್ಮ ಶ್ರಮ ನನಗ ತಿಳಿದೈತಿ ನಂದರಾಜ್ರ. ಎಲ್ಲ ಬಿಟ್ಟು ನಿನ್ನ ಕರೆದಾರ ಗುರುಗಳು ಅಂದ್ರ ನಿನ್ ನಶೀಬು. ಪೆದ್ದಿ, ಆ ದೊಡ್ಡ ಬಂಡಿನ ನೀ ಹೊಡೆದು ಪುಡಿ ಪುಡಿ ಮಾಡ್ಬೇಕು. ನಾನಾ ಗುರುಗಳ? ನಾ ಹೇಳಕತ್ತೀನಿ. ಹೊಡಿ. ಹೇ ದಗಡಜ, ಹೇ ದಗಡಜ, ಹೇ ದಗಡಜ. ಸದ್ದು. ಗುರುಗಳೇ, ನನಗೆ ಯಾಕೋ ಇವ ಹೊಡಿತಾನ ಅನ್ಸುವಲ್ದು. ನೋಡ್ರಿ. ಅಣ್ಣ ಇಲ್ಲಿ ಹೊಡಿ. ಬೆದ್ದಿಗೆ ಬಲೆ ಪೆದ್ದಿ ಬಲೆ. ನನ್ನ ನಂಬಿಕೆ ಉಳಿಸಿದೆ. ನನ್ನ ನಿರ್ಧಾರ ಸರಿ ಐತಿ. ನೀ ಯಾವ ಸಣ್ಣ ಜಾತಿಯವನ್ನೇ? ನಿನ್ನ ಭಕ್ತಿ ತಿಳಿಲಾರದವರು. ನಾವು ಸಣ್ಣ ಜಾತಿಯವರು. ನಂದ ಮಹಾರಾಜರೇ, ನಾ ಗುರುಲಿಂಗ ದೇವರು ಹೇಳಕತ್ತೀನಿ. ನನ್ನ ಮಠದ ಮುಂದಿನ ಉತ್ತರಾಧಿಕಾರಿ ಈ ಗುರುಲಿಂಗ ಪೆದ್ದಿ. ಗುರುಗಳ ನಾಳೆ ಮಂದಿ ಇದನ್ನ ಒಪ್ಪಲ್ಲ. ನಾ ಇದ್ರಲ್ಲ ಇದೆಲ್ಲ ನಾ ಸಾಯ್ತೀನಿ. ಗುರುಗಳ ನಾ ಎಲ್ಲರೂ ಹೋಗಿ ಸಾಯ್ತೀನಿ. ಹಂಗೆಲ್ಲ ಅನ್ಬೇಡ್ರಿ ಗುರುಗಳ ಮಾತು ಕೇಳ್ರಿ. ಪೆದ್ದಿ, ಮನಸ್ಸು ಸಣ್ಣದ ಮಾಡ್ಕೋಬೇಡ. ಒಂದು ಕೆಲಸ ಮಾಡು. ಸ್ವಲ್ಪ ದಿವಸ ಕಲ್ಯಾಣಕ್ಕೆ ನಡಿ. ಬಸವಣ್ಣವ್ರು ಕೂಡಿರು. ಮನಸ್ಸು ಸ್ವಲ್ಪ ಹಗರ ಆಕೈತಿ. ಅಂತಹ ಮಹಾನ್ ಶರಣರು ನಮ್ಮ ಮಧ್ಯೆ ಆಧಾರ. ಅವರನ್ನ ಪಡೆದಂತಹ ನಾವಾ ಧನ್ಯರು. ಉರ್ಲಿಂಗ ಪೆದ್ದಿ, ಬಸವಣ್ಣನ ಸಾಂಗತ್ಯದ ರುಚಿ ಹೆಂಗೈತಿ? ಅಮೃತ ಉಂಡಂಗೈತಿ ಪ್ರಭುದೇವ. ನಾಗಮ್ಮ, ಈಗರ ಬಾರವ್ವ. ಇಬ್ರು ಮಹಾಶರಣರ ಬಗ್ಗೆ ತಿಳಿಬೇಕು ಅಂದ್ರ ನೀನಾ ಬಂದು ಮಾತಾಡ್ಬೇಕು. ಇವ್ರು ಕೂಡ ಆಡಿ ಬೆಳೆದಾಕಿನಿ. ಆಗ್ಲಿ ಪ್ರಭುದೇವ. ಎನ್ನ ತನು ಚೆನ್ನ ಬಸವಣ್ಣನ ಬಯಲ ಬೆರೆಸಿತು. ಎನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿತು. ಎನ್ನ ಪ್ರಾಣ ಅಲ್ಲಮ್ಮ ಪ್ರಭುದೇವರ ಅರಿವ ಬೆರೆಸಿತು. ಇಂತಿ ಮೂವರು ಒಂದೊಂದು ಹಂಚಿಕೊಂಡದ್ದ ಕಾರಣ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನಲ್ಲಿ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೆನು. ನಾನು ನಾಗಮ್ಮ, ಇಲ್ಲಿ ಎಲ್ರಿಗೂ ಅಕ್ಕ.
ಯಾಕಂದ್ರ ನಾ ಬಸವಣ್ಣಗ ಅಕ್ಕ, ಚೆನ್ನ ಬಸವಣ್ಣಗ ಅವ್ವ, ಶಿವಸ್ವಾಮಿಯ ಧರ್ಮ ಪತ್ನಿ. ನನಗಿನ್ನೂ ನೆನಪೈತಿ, ನನ್ನ ಮಗ ಚೆನ್ನ ಬಸವಣ್ಣ ಹುಟ್ಟಬೇಕಾರ ಶಿವ ಶಿವ ಮಹಾರಾಜ, ಏನಿದೆ ಅನ್ಯಾಯ? ಏನ್ ಮಾಡಾಕತ್ತೀರಿ? ಬಸವಣ್ಣ, ನೀ ಏನು ಮಾತಾಡಬೇಡ. ರಾಜ ಏನಂತ ಹೇಳಲಿ, ನಿಮ್ಮ ಬಸವಣ್ಣನ ಅಕ್ಕನ ಪ್ರತಾಪ. ಮತಿ ಇಲ್ಲದ ನಾಗಮ್ಮ ಪಿಂಡ ಕರ್ಮಗಳಿಂದ ಹೊರ ಬಂದು ಹುಟ್ಟೋ ಕೂಸಿದಲ್ಲ ಅಂತ ಅನ್ನಕಂತಾಳ. ನೀನರ ಇಡೀ ಊರಿಗೆ ನೀತಿ ಹೇಳಾವ, ನಿನ್ನ ಅಕ್ಕನರ ಜಾತಿ ಬಿಟ್ಟು ಬಡ್ಕೋತಾಳ. ಇದಕ್ಕೆ ನೀ ಏನು ಹೇಳ್ತಿ ಬಸವಣ್ಣ? ನನ್ನೇನ್ ಕೇಳ್ತೀರಿ? ಪಾಪನ ತಿಳಿದಾಕಿನ ಹೇಳ್ಕೊಂಡ್ ಬಂದಿರಲ್ಲ, ಆಕಿನ ಕೇಳ್ರಿ. ಹೇ ರಾಜನ್, ನಿನ್ನಂತ ಜ್ಞಾನಿಗೆ ಅಜ್ಞಾನ ಹುಟ್ಟುವುದು ನಿನ್ನ ಕರ್ಮ. ನನ್ನೇನ್ ಕೇಳ್ತಿ? ಗರ್ಭದಾಗಿನ ಕೂಸಿನ ಕೇಳಲೆ? ಆಕಿನೇನ್ ಕೇಳ್ತಿ? ಇಲ್ಲದಿನಿ ನೋಡು, ನನ್ನ ಕೇಳಲೆ. ಪರವಾದೆಗೆ ಗಂಡ, ದೂಷಕರ ಪಾಲಿನ ಮಿಂಡ, ಮುಕ್ಕಣ್ಣನ ಶೇಷ, ಅನುಭವದ ಪ್ರಸಾದ, ಅಕ್ಕರಿಂಕೊಳಲಾದ ಕಕ್ಕನೆ ನಾನು. ಪಾರ್ವತಿಯ ಕಳೆಯಾಕಿ ನಾಗಮ್ಮನನ್ನು ತಂದು ಊರ ನಾರಿಯರಂತೆ ದೂರು ಮಾಡುವೆ ಏನಲೇ? ತಪ್ಪಾಯ್ತು ನಾಗಮ್ಮ, ನೀನು ಮಹಾಸಾಧ್ವಿ. ಮಹಾಸಾಧ್ವಿ ನಾಗಮ್ಮನಿಗೆ ಜಯವಾಗಲಿ. ಮಹಾಸಾಧ್ವಿ ನಾಗಮ್ಮನಿಗೆ ಜಯವಾಗಲಿ. ಅಕ್ಕ ಅಕ್ಕ ನಾಗಕ್ಕ. ಹಾ ಬಸವಣ್ಣ, ಯಾರು ಬಂದಾರ ನೋಡು. ಜಂಗಮ ಪ್ರಭುಗಳು ಶರಣು ಶರಣಾರ್ಥಿ. ಸಂಗಮನಾಥ ಒಳ್ಳೇದು ಮಾಡ್ಲಿ. ಗುರುಗಳೇ, ನನಗೆ ಯಾಕೆ ಹಿಂಗಾಗಕತ್ತೈತಿ? 3 ದಿನ ಆತು, ಕುಂತ್ರು ಕನಸು, ನಿಂತ್ರು ಕನಸು. ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಯಾರೋ ಗೊತ್ತಿರ್ಲಾರ್ದವ್ರು ಬರ್ತಾರ್ರಿ. ನೀ ಹಂತಾಕಿ, ನೀ ಹಿಂತಾಕಿ ಅಂತಾರ್ರಿ. ಬಸವಣ್ಣ, ನಿಮ್ಮ ಅಕ್ಕನಿಗೂ ಮಾವನಿಗೂ ಲಿಂಗ ದೀಕ್ಷೆ ಕೊಟ್ಟಿ ನಿನಗೆ ಅಳೆಯ ಬರೋದು ಖಾತ್ರಿ ಆತು. ಅವನು ನಿನ್ನಂಗ ಧರ್ಮಗುರು ಮಾಡ್ತೀಯನು? ಇಲ್ಲ ಗುರುಗಳೇ, ನಾನು ಅವನ ಧರ್ಮ ಸಾಧಕನಾಗಿ ಮಾಡುವೆ, ಧರ್ಮ ಪಾಲಕನ ಮಾಡುವೆ. ನಾ ಬೆಳೆಸ್ತೀನಿ, ಅವ ಉಳಿಸ್ತಾನ. ಹುಟ್ಟಿದ ಕೂಡ್ಲೆ ಮಾವನ್ ಕೂಡ ಕೂಡಿ ಧರ್ಮದ ಕಾರ್ಯ ಶುರು ಮಾಡಿದ. ಚೌಡಯ್ಯನವ್ರ, ಇವ್ರ ಏನ್ರಿ? ಹ್ಞೂ ರೀ. ತಮ್ಮ, ಯಾರ್ಲೇ ಅದು? ನಮ್ ಕೂಡ ಬರ್ರಿ. ಏನ ಇದನ್ನೆಲ್ಲ ಬಿಡ್ರಿ, ಜಳಕ ಮಾಡ್ರಿ, ಸ್ವಚ್ಛ ಆಗ್ರಿ. ಜಳಕ ಸ್ವಚ್ಛಗೊಂದಕತ್ತನ ಓಡ್ರಲಿ, ಜಳಕಂತೆ ಜಳಕಂತೆ ಓಡ್ರಲಿ, ಓಡ್ರಲಿ. ಇವ ಬಸವಣ್ಣ ನಮ್ಮನ್ನ ಉದ್ಧಾರ ಮಾಡಕ್ ಬಂದ, ಬೇರೆ ವಿಚಾರ ಮಾಡಬಾರ್ರಿ. ಚೌಡಯ್ಯ, ನೀನು ಹಂಗೆ ಅಂತೀಯಲ್ಲೋ? ಈ ಸ್ವಚ್ಛ ಗಿಚ್ಚ ಅನ್ನೋದು ಏನು ಬೇಡ ನಡಿ. ಆ ದೇವ್ರ ದಿಂಡ್ರು ಅನ್ನೋದು ನಮ್ಮಂತರಿಗಲ್ಲ, ದೊಡ್ಡರಿಗಷ್ಟ. ಅವ್ರ ಸೇವಾ ಮಾಡಿದ್ರ ಮುಂದಿನ ಜನ್ಮದಾಗಾರ ದೊಡ್ಡರಾಕಿವಿ. ಚಂದ ಬಸವಣ್ಣ, ಏನ್ ಮಾಡೋದು ಇವ್ರಿಗೆ? ಹೆಂಗ್ ಒಪ್ಸೋದು? ನನಗೊಂದು ತಿಳಿವಲ್ದು. ಅಣ್ಣೋರೆ, ಏನಾರ ಮಾಡ್ತೀನಿ ತಡೀರಿ. ನಮ್ಮಪ್ಪ ಇಲ್ಲೇ ಇದ್ದ, ಎಲ್ಲೋದ? ನಾ ವರ್ಷಕ್ಕೊಮ್ಮೆ ಮೈ ತೊಳೆವ. ಬಿಡ್ರು, ನನ್ ಮಗನ್ ಮೈ ತೊಳೆಕತ್ತಾರಲ್ಲ ಇವ್ರು. ನನ್ ಬಿಡ್ರು, ನನ್ ಬಿಡ್ರು. ಕೇಳಿ ಕಟ್ರಿಪ್ಪ. ಓಂ ನಮಃ ಶಿವಾಯ. ಅಲ್ಲೊಳ್ಳೆ ಅಲ್ಲಿ ನನ್ ಮಗ ಅಡ್ಡಿ ರುದ್ರಪ್ಪ ಕಂಡ ಕಾಣಕತ್ತನ. ಹೌದಲ್ಲೋ? ಇಷ್ಟ ನೋಡ್ರಿ ತಮ್ಮ, ಇಷ್ಟಲಿಂಗ ದೀಕ್ಷೆ ಅನ್ನೋದು. ಮನದಾಗಿರೋ ಶಿವಪ್ಪ ಕರಸ್ಥಲದಾಗ ಕುಂದ್ರೋದು, ಬೇಕಾದಾಗ ತೆಗೆದು ದರ್ಶನ ಮಾಡೋದು. ಸ್ವಲ್ಪ ಹಿಂದ ಇವನು ಕೆಳಜಾತಿಯ ಹನುಮ ಇದ್ದ, ಈಗ ಶರಣ ಹನುಮಯ್ಯ ಆಗ್ಯಾನ. ಹೊಲ್ಸ್ ಮಾರಿ ಅಂದೋರು ಈಗ ನೆಗೆ ಮಾರಿ ಅಂತಾರ. ಬಸವಣ್ಣ, ನನ್ ಮಗನ್ನ ಬದ್ಲು ಮಾಡ್ದಂಗೆ ನಮ್ ಕೇರಿನೂ ಬದ್ಲು ಮಾಡ್ತೀಯಾ? ಆ ಶಕ್ತಿ ನಿನ್ನಲ್ಲೈತೆ, ನಮ್ ಕೇರಿಗೆ ಬರ್ತೀಯಾ ಯಪ್ಪ? ಯಾರ್ ಬೇಡಂತಾರ? ಅದು ನಮ್ ಪುಣ್ಯ. ನಮ್ ದೇವ್ರು ಕೇರಿಗೆ ಬರ್ತಾನಂತ. ಹೊಡಿರಲ್ಲ ಕೇಕಿ. ಏಕೆ ಹೊಡೆಯು ಕಾಲ ಬಂತು, ಕೇರಿಗೆ ಜಿಗಿದಾಡೋ ಜೀವ ಬಂತು. ಬಸವಣ್ಣ ಕಾಲಿಟ್ಟಾಗೆ ಕೇರಿಗೆ ಕೈಲಾಸ ಇಳಿದು ಬಂತು. ಇದ್ದು ಸತ್ತಿದ್ವಲ್ಲ, ಮೂಲ್ಯಾಗ್ತಿದ್ವಲ್ಲ, ಬುದ್ಧಿ ಬಂದಾಯ್ತಲ್ಲ, ಹೇಳ್ರೋ ಎಲ್ಲ. ಮಡಿಯ ಮಾತೆ ಇಲ್ಲ, ಮಂತ್ರ ಬೇಕಾಗಿಲ್ಲ, ಒದೆಯೋರ್ಯಾರು ಇಲ್ಲ, ನಮ್ದೇ ಎಲ್ಲ. ಕನ್ಸ ಗುರಿಯಾಗಿದ್ದ ನಮ್ಮ ಶಿವನು, ಕೈ
ಕೈನ ಕುಂದ್ರಂಗಾತು ಇಷ್ಟಲಿಂಗ ಅಂತ ಅಂದು ಬಿಟ್ಟು ತಿಳಿದ ತೆಗಿಯಂಗಾತು ಯಾರಿವ ಅಂದೋರಿಗೆ ನಮ್ಮವ ಅಂತಾನಲ್ಲ ಇವನೇ ನಮ್ಮ ಶಿವನು ಏಕೆ ಹೊಡೆಯೋ ಕಾಲ ಬಂತು ಕೇರಿಗೆ ಜಿಗಿದಾಡೋ ಜೀವ ಬಂತು ಬಸವಣ್ಣ ಕಾಲಿಟ್ನಾಗೆ ಕೇರಿಗೆ ಕೈಲಾಸ ಇಳಿದು ಬಂತು ಶಿವನಂತೆ ನಾ ಕಾಲು ಇಟ್ರ ಕುಡಿಗೆ ಮಾತ್ರ ಕೊಳಕಂತೆ ಭಕ್ತಿಯ ಬೀಜ ಬಂದ ಬಿತ್ತೋ ಮಠ ಬೀಡಂಗಿಲ್ಲ ಧರ್ಮದ ಜ್ಯೋತಿಯನ್ನ ಹಚ್ಚೋ ಮಠ ಮಲಗಂಗಿಲ್ಲ ಸಂಬೊಳ್ಳಿಯ ಸತ್ತು ಇನ್ನಿಲ್ಲ ಮುಸುಡಿ ಮಡಿಗೆ ಕಟ್ಟಲ್ಲ ಧರ್ಮ ಯಾರಪ್ಪನ ಸ್ವತ್ತಲ್ಲ ಬದುಕೋ ಹಾದಿ ಸಿಕ್ತಲ್ಲ ಕಲ್ಲಾಗಿ ಕುಂದಲಿಲ್ಲ ನಮ್ದೋರ್ನ ಮರಿಲಿಲ್ಲ ಬಂದ ಬಸವಣ್ಣನು ಏಕೆ ಹೊಡೆಯು ಕಾಲ ಬಂತು ಕೇರಿಗೆ ಜಿಗಿದಾಡೋ ಜೀವ ಬಂತು ಬಸವಣ್ಣ ಕಾಲಿಟ್ಟಾಗೆ ಕೇರಿಗೆ ಕೈಲಾಸ ಇಳಿದು ಬಂತು ನಿಂತು ಇವ ಚಂದಾಗಿ ತಿದ್ದೆ ಬಿಟ್ಟ ಕುಂತಲ್ಲೇ ಕುಂತು ಇವ ಬಿರುಸಾಗಿ ತೀಡೆ ಬಿಟ್ಟ ಹೊಲ್ಸ್ ಮಾರಿ ಅಂದ್ರೋ ನಮ್ನ ನಗೆ ಮಾರಿ ಮಾಡೇ ಬಿಟ್ಟ ಊರ್ ಬಟ್ಟು ಹಣೆ ಬ್ಯಾಗಿಟ್ಟು ಅಯ್ಯಾನಿ ಅಂದೇ ಬಿಟ್ಟ ಮೇಲು ಕೀಳು ಅನ್ನೋ ಮಾತಿಲ್ಲ ಬಸವ ನೀನೆ ನಮಗೆಲ್ಲ ಜಾತಿ ಭೇದ ಅನ್ನೋದಿನ್ನಿಲ್ಲ ಶರಣರು ಇನ್ನು ನಾವೆಲ್ಲ ಕಲ್ಲಾಗಿ ಕುಂದಲಿಲ್ಲ ನಮ್ದೋರ್ನ ಮರಿಲಿಲ್ಲ ಬಂದ ಬಸವಣ್ಣನು ಏಕೆ ಹೊಡೆಯು ಕಾಲ ಬಂತು ಬೇರಿಗೆ ಜಿಗಿದಾಡೋ ಜೀವ ಬಂತು ಬಸವಣ್ಣ ಕಾಲಿಟ್ಟಾಗೆ ಬೇರಿಗೆ ಕೈಲಾಸ ಇಳಿದು ಬಂತು ಸತ್ಯವುಳ್ಳವರಿಗೆ ನಿತ್ಯ ನಿಯಮದ ಹಂಗೆ ಕೈಯ ಅರಿವು ಉಳ್ಳವರಿಗೆ ಅಗ್ಗವಣಿಯ ಹಂಗೆ ಕೈಯ ಮನಃಶುದ್ಧಿ ಉಳ್ಳವರಿಗೆ ಮಂತ್ರದ ಹಂಗೆ ಕೈಯ ದಿನ ಹೆಂಕಳಿತು ಗೊತ್ತಾಗ್ಲಿಲ್ಲ ಮಂತ್ರದ ಹಂಗೇ ಕಯ್ಯ ನಿಮ್ಮ ನರಿಯದ ಶರಣರಿಗೆ ನಿಮ್ಮ ಹಂಗೇ ಕಯ್ಯ ಕೂಡಲ ಚೆನ್ನ ಸಂಗಮ ದೇವ ಮತ್ತೊಬ್ಬ ಮಹಾಶರಣ ಬಂದ ಬಸವಣ್ಣ ನಿನ್ ಬಿಟ್ಟಿರಕ್ಕಾಗ್ವಲ್ದು ಬಂದೆ ಯಾರವ ಅಂತನ ನೋಡಿಲ್ಲ ಆದ್ರೂ ಬಸವಣ್ಣನ್ ಹುಡ್ಕೊಂತ ಕಲ್ಯಾಣದ ಮಠ ಬಂದ ಬಸವಣ್ಣನ್ ಮಹಿಮಾನ ಅಂತದೈತಿ ಬಸವಣ್ಣ ಶರಣು ಶರಣಾರ್ಥಿ ಶರಣ ನಾನು ಮಾಚಿದೇವ ಭೀಮಾ ತೀರದ ಆ ಕಡೆ ದೇವರಿಪ್ಪರಿಗೆ ಗ್ರಾಮದವನು ನನಗೆ ಬಸವಣ್ಣನ್ ನೋಡ್ಬೇಕು ನಿಮ್ದ್ರಾಗ ಬಸವಣ್ಣ ಯಾರು ಹುಡ್ಕೊಂಬಂದ್ರಿ ಬಸವಣ್ಣ ನಿಜ ಶರಣರಿಗೆ ಅಷ್ಟ ಸಿಗ್ತಾರ ನಿಜ ಶರಣರಾಗಿದ್ರ ಬಸವಣ್ಣವ್ರನ್ನ ಹುಡ್ಕೊಂಡು ಬರ್ತಿದ್ದಿಲ್ಲ ಚಂದ ಕಾಯಕ ಮಾಡಿ ಅವ್ರನ್ನೇ ಬರಂಗ್ ಮಾಡ್ತಿದ್ರಿ ಕಾಯಕವೇ ಕೈಲಾಸ ಅಂದಾರ ಬಸವಣ್ಣ ಗೊತ್ತಿಲ್ಲೇನ ಹಂಗಾರ ನಾನು ಮಡಿವಾಳ ಕಾಯಕ ಮಾಡ್ತಾನೆ ಎಲ್ಲಾ ನಿಜ ಶರಣರ ಬಟ್ಟಿನ ನಾನು ಮಡಿ ಮಾಡ್ತೀರಿ ಬಸವಣ್ಣ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರ ಇವರಿಗೆ ಕಾಯಕದ ವ್ಯವಸ್ಥೆ ಮಾಡ್ರಿ ಶರಣ ಕಾಯಕದ ಕಿಮ್ಮತ್ತ ಅಂತದ್ದು ಖುದ್ದ ರಾಜನ ಹುಡ್ಕೊಂಡ್ ಬರೋ ಹಂಗ್ ಮಾಡ್ತು ನೀನೇ ಬಸವಣ್ಣ ಎನ್ನ ಭಾವಕ್ಕೆ ತೃಪ್ತಿ ಲಿಂಗ ಯಾರೋ ಏ ಮಡಿವಾಳ ನಿಲ್ಸು ನಿನ್ನ ಬಸವ ಪ್ರಹಸನ ಮಂತ್ರಕ್ಕಿಂತ ಜೊಲ್ಲ ಜಾಸ್ತಿ ಆಯ್ತು ನಿಂದು ಶರಣು ಶರಣಾರ್ಥಿ ಶರಣರೇ ಎಷ್ಟರೋ ಸೊಕ್ಕಲೆ ನಿನಗ ನಾನು ಬಂದು ಮೊದಲು ಮಾತಾಡ್ಸಿದ್ದು ನನ್ನ ಬಿಟ್ಟು ಸುಮ್ಮನೆ ನಿಂತಾನ ಅವನಿಗೆ ಶರಣು ಅಂತಿ ಭವಿಗಳ ಮುಖ ಪ್ರೇತದ ಮುಖ
ಹಣೆ ಮೇಲೆ ವಿಭೂತಿ ಇಲ್ಲ, ಕೊರಳಾಗ ರುದ್ರಾಕ್ಷಿ ಇಲ್ಲ, ಇಷ್ಟಲಿಂಗದ ಕುರುಹೇ ಇಲ್ಲ. ಓಯ್ ಭವಿ ಪ್ರೇತವೇ, ನಾಳೆ ಬಾ ನಡೆ. ನಾನು ಈ ದೇಶದ ಮಹಾರಾಜ, ಪೆಜ್ಜಳ ಮಹಾರಾಜ. ಕಿಮ್ಮತ್ತಿಲ್ಲ ನಮಗ? ತಗೋ ಈ ವಸ್ತ್ರನ, ಸ್ವಚ್ಛ ಮಾಡು. ನಾನು ಹೊಳಿಬೇಕು. ನಾನು ಶರಣ, ನಿಜ ಶರಣ. ನಾನು ವಸ್ತ್ರನ ಸ್ವಚ್ಛ ಮಾಡಲ್ಲ, ಮಡಿ ಮಾಡ್ತೇನೆ. ಎಷ್ಟರ ದಿಮಾಕಲೆ ನಿನಗ? ಯಾರಲ್ಲಿ? ಹಿಡೀರಿ ಅವನ್ನ. ಬಿಡಬೇಡ್ರಿ, ಹಿಡೀರಿ. ಲಘು ನಡ್ರಿ, ಮಾಚಿದೇವನ್ ತಡಿಬೇಕು. ನಿಲ್ಸಿ ಮಾಚಿದೇವ. ಮಾಚಿದೇವ, ಬಸವಣ್ಣನ ಮೇಲೆ ಆಣೆ. ಮಹಾರಾಜ, ಇಂಥ ಮಹಾಶರಣ ವೀರ ನಮ್ಮ ರಾಜ್ಯದಾಗ ಅದರ ಅಂತಂದ್ರ ಖುಷಿ ಪಡ್ರಿ, ಆರಾಧಿಸ್ರಿ. ಇಲ್ಲ ಅಂದ್ರ ನಿಮ್ಮ ಅವನತಿ ಕಟ್ಟಿಟ್ಟ ಬುತ್ತಿ. ಮಹಾರಾಜ ಬೇಡ, ನಡೆಯಿರಿ. ಅಣ್ಣನವ್ರೆ, ಸ್ವಲ್ಪ ತಡೀರಿ. ಮಾಚಿದೇವ, ಕಡಿಗೂ ನೀವಾಗೆದ್ರಿ. ಬಸವಣ್ಣನ ನಿಮ್ಮತ್ರ ಬರೋಂಗ್ ಮಾಡಿದ್ರಿ. ಬಸವಣ್ಣ? ಯಾರು ಬಸವಣ್ಣ? ತೋರ್ಸು, ನನಗ್ ತಡಿಯಕ್ಕಾಗವಲ್ದು. ಗೆಳೆಯ ಮಾಚಿದೇವ, ನಿನ್ನ ವಾಸ ಇಲ್ಲಲ್ಲ, ನಮ್ಮ ಮನೆಯಲ್ಲಿ, ನನ್ನ ಮನಸ್ಸಿನಲ್ಲಿ. ಬಸವಣ್ಣ, ಬಸವಣ್ಣ, ಬಾಳ ಕಾಯಿಸ್ಬಿಟ್ಟಿ ಬಸವಣ್ಣ, ಬಾಳ ಗೆಳೆತನ ಒಮ್ಮೆ ಆದ್ರೂ ಕ್ಷಮಿಸಿ ನಾಗಕ್ಕ. ಏನಾತು? ಉಡುತಡಿಯಿಂದ ಅಕ್ಕಮಾದೇವಿ ಅಂತ ಬಂದಿದ್ದಾರೆ, ನಿಮ್ಮ ಅಪ್ಪನಿಗಾಗಿ ಕಾದಾರ. ಅನುಭವ ಮಂಟಪಕ್ಕ ಮಾಣಿಕ್ಯ ಅವ್ವ, ಆಕಿಗೆ ಯಾಕೆ ಅನುಮತಿ? ನೀನು ಕೂಡ ಕರ್ಕೊಂಬರ್ಬೇಕಿಲ್ಲ? ಸದ್ದು, ನಾ ಇಲ್ಲಿ ಒಬ್ಬ ಧರ್ಮಪಾಲಕ ಅಂತ ಕುಂತೀನಿ. ಬ್ರಹ್ಮಯ್ಯ, ಪ್ರಭುದೇವ, ಮೊದಲು ಆಕಿನ್ ಪರೀಕ್ಷೆ ಮಾಡು, ಆಮೇಲೆ ಒಳಕರಿ. ಆಗ್ಲಿ ಪ್ರಭುದೇವ. ಆ ನಿಮಿಷ ನಲ್ಲಮಯ್ಯ, ಮರುಳ ಶಂಕರಯ್ಯ, ಮಾದರ ಧೂಳಯ್ಯ, ಮಿಂಡ ಮಲ್ಲಿನಾಥ, ಚೇರ ಮಾರಯ್ಯ, ಚನ್ನ ಬಸವಣ್ಣ, ಹಾಲಾಯುಧ, ಬಂಡಾರಿ ಬಸವಣ್ಣ, ಮುಖ್ಯವಾದ ಚನ್ನ ಮಲ್ಲಿಕಾರ್ಜುನನ ಶರಣರಿಗೆ ನಮೋ ನಮೋ ಎಂಬೆನು. ಭಪ್ಪರೆ ಮಗಳ, ಇದಪ್ಪ ವರಸೆ. ಉದಮದದ ಯೌವನವನೊಳಗೊಂಡ ಸತಿ ನೀನು, ಇದ್ದಲೇಕೆ ಬಂದೆ ಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹ ಹೇಳ, ಇಲ್ಲದಿದ್ದರ ತೊಲಗತಾಯೇ. ಆಡುವುದು ಹಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ. ಚನ್ನಮಲ್ಲಿಕಾರ್ಜುನಯ್ಯ, ನೀ ಕೊಟ್ಟ ಆಯುಷ್ಯ ನುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲೇ ದಿನಗಳ ಕಳೆವೆನು. ಸರಿ ಸರಿ, ನಿನ್ನ ಪತಿಯ ಕುರಹ ಹೇಳ, ಇಲ್ಲದಿದ್ದರ ತೊಲಗತಾಯಿ. ಪ್ರಭುದೇವ, ಆಕಿ ನನ್ನ ಮಗಳದಳ, ಹಂಗೆ ಕಾಡ್ತೀರಿ? ಬಸವಣ್ಣ, ಕಾಡಬೇಡಿ ಪ್ರಭುದೇವ, ತವರರಿಸಿ ಬಂದಾಳ ಮಗಳು. ಕಾಯ ಕರ್ರನೆ ಕಂದಿದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಅಂತರಂಗದಾತ್ಮ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನ ಒಲಿದ ಕಾಯ ಹೇಗಿದ್ದರೇನು, ಎಂದಿದ್ದರೇನು? ಭಲೆ ಭಲೆ, ಇದಪ್ಪ ವರಸೆ. ಇದು ಲೇಸ ಇತ್ತು.
ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ ತಾಣುವಿನ ಮರೆಯ ಚೂರಿನಂತೆ ಎಲ್ಲಿ ಬಂದರೂ ಗುಹೇಶ್ವರನೆಂಬ ಭಾವ ಒಂದಾಗಿತ್ತು. ಶರಣು ಶರಣಾರ್ಥಿ ತಾಯೇ. ಆಹಾ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ. ನೀನು ಜಗತ್ತಿಗೆ ಅಕ್ಕ. ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ. ಪ್ರಸಾದ ತಯಾರಾಗೈತಿ, ದಾಸೋಹಕ್ಕ ಹೊಂಡ್ರಿ. ಪ್ರಸಾದ ಕೊಂಡ್ರಿ. ಶರಣು ಹೊಂಡ್ರಿ. ಶರಣು ಶರಣಾರ್ಥಿ. ಸ್ವರ್ಣ, ನಿನ್ನ ಕೊನೆ ನನ್ನ ಕೈಯಾಗ ಆತು. ಕಾಶ್ಮೀರ ರಾಜ ಕೊನೆಗೂ ಗೆದ್ದವ ನಾಣ. ಅರ್ಧ ರಾಜ ಕೊಡಕ್ ತಯಾರಾಗು. ನೋಡಲೇ, ಬಸವಣ್ಣನ ಕೊಲ್ಲ ದೂರ ಉಳಿತು, ಅದ್ರ ವಿಚಾರ ತಲೆಯಾಗ ಬಂದ್ರು. ಎಂತ ಭಯಂಕರ ಕನಸು. ಬಸವಣ್ಣನ ಕೊಲ್ಲುದ? ಶಿವ ಶಿವ. ಯಾಕೆ ಚಿಕ್ಕಣ್ಣ ಶರಣರೇ, ಮನ್ಸು ಬರವಲ್ದೇನು? ಬಸವಣ್ಣವ್ರು ಕೊಲ್ಲೋ ಕೈ ಮುಂದೆ ಬರವಲ್ದು? ಯಾಕೆ ತಡ? ಮುಗಿಸ್ಬಿಡ್ರಿ. ಬಸವಣ್ಣನಂತ ಮಹಾತ್ಮನ್ನ ಕೊಲ್ಲುದ? ಬೇಕಾದ್ರೆ ನನ್ನ ಪ್ರಾಣ ಕೊಟ್ಟು ಉಳಿಸ್ತೀನಿ. ಅನುಭವ ಮಂಟಪದಂತ ಇಂಥ ಜಾಗದ ಕುಂತ್ರ ಕೆಟ್ಟ ವಿಚಾರನೋ ಶಿವಮಂತ್ರ ಅಕ್ಕವು. ಶರಣ ಚಿಕ್ಕಣ್ಣನವರೇ, ಕಲ್ಯಾಣ ಅನ್ನೋದ ಒಂದು ಕರ್ತಾರನ ಕಮ್ಮಟ. ಇಲ್ಲಿ ಬರೋದ ಬದಲಾಗಕ, ಮಹಾತ್ಮರಾಗಾಕ. ಅದು ಕಾಶ್ಮೀರ್ ರಾಜಾಗೂ ತಿಳಿತೈತಿ. ಬರ್ತಾರ, ಅವರು ಬರ್ತಾರ. ಬಂದೋರು ಶರಣರ ಶಕ್ತಿ ಆಗ್ತಾರ. ಶಿವ ಶಿವ. ನನ್ನಪ್ಪ ಹೇಳ್ರಿ. ನಿಮ್ಮಂತ ಮಹಾತ್ಮರನ್ನ ಕೊಲ್ಲುದಷ್ಟ ಅಲ್ದ, ಮುಳುಗಾಯಿ ಕಟ್ಕೊಂಡು ನಿಜಲಿಂಗ ಅಂತ ಸುಳ್ಳು ಹೇಳಿದೆ. ನೀವು ಮುಳುಗಾಯಿನ ಲಿಂಗಪ್ಪನ್ ಮಾಡಿ ಕಟ್ಟಿಗೆ ಮಂದಿರಿ, ನೀವ ಮಹಾತ್ಮರು. ಮುಳುಗಾಯಿ ಲಿಂಗಪ್ಪ ಯಾಕಂತೀರಿ? ನಿಜವಾದ ಲಿಂಗಪ್ಪನ ಅದು. ಇಲ್ಲ ಚನ್ನಬಸವಣ್ಣ, ಬೇಕಾದ್ರ ನೀನ ನೋಡು. ಇವತ್ತಿನಿಂದ ನೀವು ನಿಜಲಿಂಗ ಚಿಕ್ಕಣ್ಣ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ಕಡೆಗೂ ಗೊಲ್ಲಾಳೇಶ್ವರನ ಮಾತು ಕರೆನೇ ಆಯ್ತಣ್ಣನವರೇ. ಹೌದು, ಚೂರಿ ಚಿಕ್ಕಣ್ಣ ನಿಜಲಿಂಗ ಚಿಕ್ಕಣ್ಣ ಆದ್ರು. ಅಣ್ಣನವ್ರಿ, ಗುಲ್ಲಾಳೇಶ್ವರ ಅಂದ್ರೆ ಯಾರು? ಅವರು ಒಬ್ಬ ಮಹಾಶಿವಭಕ್ತರು, ಹಾಲು ಮತದವರು, ಕುರಿ ಕಾಯೋ ಕಾಯಕ ಮಾಡೋರು. ಅವತ್ತು ಒಂದಿನ ನಿನ್ ಮಕ್ಕಳು ನಾವಂತೆ, ಜಗವೆಲ್ಲ ನಿನ್ನಂತೆ, ಇನ್ನೆಷ್ಟು ಕಾಯಿಸಿ ನಮ್ಮನ್ನ ಕಾಯಿಸಿ. ನಾ ಮೊದ್ಲ ಬಡ್ಕೊಂಡ್ಯೋ ನಂದಯ್ಯ, ಅವನ್ ಸಹವಾಸ ಬ್ಯಾಡ ಅಂತೇಳಿ. ಅವ ಮೊದ್ಲ ಯಾಶ್ ಮನ್ಸಿ ಅದಾನ, ಲಿಂಗಪ್ಪನ್ ತರ್ತಾನಂತೇಳಿ ಅವನ್ ಕಡೆ 4 ವರ ಬೇರೆ ಇಸ್ಕೊಂಬಂದಿ. ನೀ ಏನಾರ ಲಿಂಗಪ್ಪ ತಂದಿಲ್ಲ ಅಂತ ಅವ್ನ್ ಗೊತ್ತಾದ್ರ ನೀನ್ ಸುಮ್ನೆ ಬಿಡ್ತಾನವ. ಏಯಪ್ಪ ಸುಮ್ನಿರೋ, ಹೆದರ್ಸ್ಬೇಡ. ಮೊದ್ಲ ಹೊಟ್ಟೆ ಬೆನ್ ಹತ್ತೈತಿ. ಅವ್ರಿಗೇನಾದ್ರ ಗೊತ್ತಾದ್ರ ಈ ಪರಿ ಬೆನ್ ಹತ್ತೇನಲ್ಲೋ. ಅಲ್ಲಿ ನೋಡ್ರಿ ಅವ್ನ್ ಸಡಗರ್ನ ವೀರ್ ಮಕ್ಕಳು ಕುಣಿತ ಬೇರೆ ತಂದಾನ. ಗೊಲ್ಲಾಳ, ಏ ಗೊಲ್ಲಾಳ. ನಂದಯ್ಯ ಬಂದ್ಯಾ ನನ್ನಪ್ಪ? ಎಷ್ಟರ ಅಭಿಮಾನ ಗೊಲ್ಲಾಳ ನಿನಗ ನನ್ನ ಮ್ಯಾಲೆ. ನನ್ನ ಪಾಲಿನ ದೇವ್ರಿ ಅಪ್ಪ ನೀ. 15 ದಿನ ಆಯ್ತು ನಾನಿನ ಹಾದಿನ ಕಾಯಕತ್ತು. ನಂದಯ್ಯ ಬರ್ತಾನ, ಮಲ್ಲಯ್ಯನ ತರ್ತಾನ. ನಂದಯ್ಯ ಬರ್ತಾನ, ಆತ್ಮಲಿಂಗು ತರ್ತಾನ. ಕಡಿಗೂ ತಂದಿ ಲಘು ಕೊಡೋ ಯಪ್ಪ, ನನ್ನ ಕೈಯಾಗ ತಡ್ಕೊಳಕ್ ಆಗವಲ್ದು. ಗೊಲ್ಲಾಳ, ಆತ್ಮಲಿಂಗನ ಹಂಗ ಕೊಡಬಾರ್ದು. ಅದನ್ನ ಪೂಜೆ ಮಾಡಿ ಶುದ್ಧ ಮಾಡಿ ಕೊಡ್ತೀನಿ. ಇಷ್ಟೊತ್ತನ ಕಾದಿದಿ, ತುಸು ಹೊತ್ತಡಿ. ನಾ ಹಿಂಗೋಗಿ ಹಿಂಗ ಬರ್ತೀನಿ. ಆತು ನಂದಯ್ಯ. ನೀ ಬಾರ್ಲೆ. ನಿಂಗಪ್ಪ, ಏನ್ ಮಾಡ್ತಾನೋ ಏನೋ. ಲೇ ನಿಂಗಪ್ಪ, ತಯಾರಾತ್ ನೋಡು ಲಿಂಗಪ್ಪ. ಲೇ ಗೊಲ್ಲಾಳ, ಗೊಲ್ಲಾಳ, ಇದ ಲಿಂಗಪ್ಪ. ಕೊಡು ನಂದಯ್ಯ. ನಂದಯ್ಯ
ಏನಂದಯ್ಯ ಎಷ್ಟಾರ ಚಂದೈತೋ ಈ ಆತ್ಮಲಿಂಗ. ನಮ್ಮ ಶ್ರೀಶೈಲ ಮಲ್ಲಯ್ಯ ಬೆರಿಕಿ, ಅವನಿಗೆ ಗೊತ್ತೈತಿ ಕುರುಬಗ ಕುರಿ ಹಿಕ್ಕಿನ ಲಕ್ಷ್ಮಿ ಅಂತ. ನಂದಯ್ಯ ನನಗೆ ಬಹಳ ಸಂತೋಷ ಆಯ್ತು. ಇನ್ನೂ 4 ವರ ಹಿಡಿ. ನನ್ನ ಪಾಲಿನ ದೇವ್ರು ಯಪ್ಪ ನೀ. ಗೊಲ್ಲಾಳ ಬ್ಯಾಡೋ ಯಪ್ಪ, ನೀ ದೊಡ್ಡವ, ನಾ ಪಾಪಿ. ನನ್ನ ಕಣ್ಣು ತೆರೆಸಿದ ದೇವ್ರು ನೀನು. ನನ್ನ ಕರ್ಮಕ್ಕ ಪ್ರಾಯಶ್ಚಿತ ಇಲ್ಲಪ್ಪ. ನೀ ಏನೇನೋ ಅಂತಿ, ಇರ್ಲಿ ಬಿಡ. ಮಲ್ಲಯ್ಯನ ತಂದು ಕೊಟ್ಟವನಿ, ಅವನ್ ಸಾಕ್ಷಾತ್ಕಾರ ಹೆಂಗ್ ಮಾಡ್ಬೇಕಂತ ನೀನ ಹೇಳ್ಬೇಕ. ಅವಶ್ಯವಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದನ್ನ ಆತ್ಮಲಿಂಗ ಅಂತ ತಿಳಿದ ಗೊಲ್ಲಾಳ ಜಗತ್ತನ್ನೇ ಮರೆತ. ಲಿಂಗವೇ ತಾನಾಗಿ ಪೂಜೆಗೆ ಕುಂದೇ ಬಿಟ್ಟ. 3 ದಿನ ಆದರೂ ಮನೆಗೆ ಬರಲಾರದ ಮಗನನ್ನ ಹುಡುಕುವಂತ ಬಂದ ತಂದೆ ಬಲ್ಲಗ. ತಪಸ್ಸಿಗೆ ಕುಂತ ಮಗನ ಕಂಡು ಗಾಬರಿಯಾದ. ಕುರಿ ಹಿಕ್ಕಿಯ ಆತ್ಮಲಿಂಗ ನೋಡಿ ಸಿಟ್ಟಿಗೆದ್ದ. ನಿನ್ ತೆಲಿನ ಸಗಣಿ, ನಿನ್ ಲಿಂಗಪ್ಪನೂ ಸಗಣಿ, ಆ ನಿನ್ನ ಮಲ್ಲಯ್ಯನೂ ಸಗಣಿ. ಇದು ಐತಂತ ಹಂಗ್ ಮಾಡ್ತೇನ? ಏನ್ ಮಾಡ್ತೀನಿ ನೋಡ. ಗೊಲ್ಲಾಳೇಶನ ಆತ್ಮಲಿಂಗದ ಆಕರ್ಷಣೆ ಹೆತ್ತ ತಂದೆಯನ್ನೂ ಲೆಕ್ಕಿಸಲಿಲ್ಲ. ಹೊಡೆದೇ ಬಿಟ್ಟ. ಮೂರ್ಛೆ ಹೋದ ಬಲ್ಲಗ. ಇದಾವುದರ ಪರಿವೇ ಇಲ್ಲದ ಗೊಲ್ಲಾಳನದು ಒಂದೇ ಜಪ, ಓಂ ನಮಃ ಶಿವಾಯ. ಭಕ್ತಿ ಪರವಶನಾದವನನ್ನ ಎಬ್ಬಿಸಾಕ ಸಾಕ್ಷಾತ್ ಮಲ್ಲಯ್ಯನ ಬರಬೇಕಾತು. ಬಲ್ಲಗ ಎದ್ದೇಳು. ಮಲ್ಲಯ್ಯನ ಮಾತು ಗೊಲ್ಲಾಳನ ಮನಸ್ಸನ್ನು ಹಗರು ಮಾಡ್ತು. ನನ್ನ ಕಡೆ ಬಂದು ಇಷ್ಟಲಿಂಗ ಪಡೆಯಂಗಾಯ್ತು. ನನ್ನ ಪುಣ್ಯ. ಅವರು ಕಲ್ಯಾಣಕ್ಕೆ ಬಂದ್ರು. ಚೂರಿ ಚಿಕ್ಕಣ್ಣ ಬದಲಾಗಕ ಕಾರಣ ಆದ್ರು. ಅಕ್ಕ, ಕಡಿಗೆ ಮಲ್ಲಯ್ಯ ಅಂತ ಒಬ್ಬ ಅಜ್ಜಾರ್ ಬಂದ್ರಲ್ಲ, ಅವರು ಯಾರಂತಿ? ಅದೇ ಜಾಗಕ್ಕ ಅದೇ ಸಮಯಕ್ಕೆ ಅವರು ಹ್ಯಾಂಗ್ ಬಂದ್ರು? ನನಗೇನು ಅವರ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನಿಸ್ತೈತಿ. ನೀಲಮ್ಮ, ನಿನ್ನ ಅರಿವೇ ನಿನ್ನ ಗುರು. ಅಕ್ಕ, ಯಾರೋ ಬರಾಕತ್ತಾರ ಅನಿಸ್ತೈತಿ. ಹಲಗಿ ಶಬ್ದ ನಮ್ಮನೆ ಕಡೆಗೆ. ಗಂಗಾ, ಅಗ್ರಹಾರದಾಗ ಹಲಗಿ ಶಬ್ದ ಕೇಳೋದ ಒಂದ್ ಆನಂದ. ಕೇರ್ಯಾಗ ವಚನ ಕೇಳ್ಬೇಕು, ಅಗ್ರಹಾರದಾಗ ಹಲಗಿ ಶಬ್ದ ಕೇಳ್ಬೇಕು. ಎಲ್ರೂ ಎಲ್ಲವನ್ನು ಅನುಭವಿಸಿ ಬಾಳೆದಾಗ ಸಾಮರಸ್ಯ ಆಗೋದು. ನನ್ನೊಡೆಯ ಬಸವರಾಜ ಬಸವರಸ ಮಹಾಶರಣ ಹರಳಯ್ಯನವರು ಬರ್ಬೇಕು ಬರ್ಬೇಕು. ಶರಣು 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 ಶರಣಾರ್ಥಿ. ಕಾಲಕಸವಾಗಿದ್ದ ನಮ್ಮನ್ನು ಇಲ್ಲಿಯವರೆಗೆ ತಂದು ಇಷ್ಟಲಿಂಗ ಕೊಟ್ಟು ಮುಕ್ತಿ ಮಾರ್ಗವನ್ನು ತೋರಿಸಿದ ಪುಣ್ಯಾತ್ಮರು ನೀವು. ನಿಮ್ಮಂತ ದಂಪತಿಗಳು ನಮ್ ಕೂಡಿ ಇರೋದ ನಮ್ ಪುಣ್ಯ. ಮತ್ತೇನರ ಅನ್ಬ್ಯಾಡ್ರಿ ಬಸವಣ್ಣ. ಮತ್ತೇನರ ಅಂದು ಇನ್ನಷ್ಟು ಪಾಪದ ಹೊರಿ ನಮ್ ತಲೆ ಮೇಲೆ ಹೊರಸ್ಬ್ಯಾಡ್ರಿ. ಏನಾತ್ರವ್ವ, ಏನ್ ಹೇಳಕತ್ತೀರಿ ನೀವು? ನೀವ್ ಹೇಳೋದು ಒಂದು ತಿಳಿವಲ್ದು. ನಾನು ನಿಮ್ ತಲೆ ಮೇಲೆ ಪಾಪದ ಭಾರ ಹೊರಿಸಿದ್ನಾ? ಹೌದು ಬಸವರಾಜ, ನಿನ್ನೆ ದಾಸೋಹಕ್ಕೆ ಬಂದಾಗ ಇವ್ರು ನಿಮಗ ಶರಣು ಅಂದ್ರು. ಅದಕ್ಕೆ ಬದಲಾಗಿ ನೀವು ಶರಣು ಶರಣಾರ್ಥಿ ಅಂದ್ರಿ. ನಿಮ್ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳುವಷ್ಟು ದೊಡ್ಡವ್ರ ಬಸವಣ್ಣ ನಾವು. ನಮ್ಮಂತ ಸಣ್ಣವ್ ನಿಮ್ಮ ಶರಣಾರ್ಥಿ. ವರಿಯಲ್ಲಿ ಏನು ಬಸವಣ್ಣ? ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಹರಳಯ್ಯನವರೇ. ಅದು ನಿನ್ನ ದೊಡ್ಡತನ ಬಸವಣ್ಣ. ನನ್ನದೊಂದು ಸಣ್ಣ ಕೋರಿಕೆ ಐತಿ, ನಡೆಸ್ಕೊಡ್ತೀಯ ನನ್ನಪ್ಪ? ಎಂಥ ಮಾತು ಹರಳಯ್ಯನವರೇ. ಕೋರಿಕೆ ನೀವು ಕೇಳಂಗಿಲ್ಲ, ಸಾಕ್ಷಾತ್ ಸಂಗಮನಾಥ ನಿಮ್ ಕೈಲಿ ಕೇಳ್ಸಾಕತ್ತಾನ. ನೀವು ಕೇಳ್ರಿ, ನಾ ಕಣ್ಣಿಗೆ ಒತ್ಕೊಂಡ್ ಮಾಡ್ತೀನಿ. ಈ ಎಕಡ ನನ್ನ ಕೈಯಾರೆ ಮಾಡೀನಿ. ನೀವು ಇದನ್ನ ನೀವು ಮೆಟ್ಟಬೇಕು ಬಸವಣ್ಣ. ಅಂದಾಗ ಮಾತ್ರ ಪಾಪದ ಹೊರಿ ಕಡಿಮೆ ಆಕತಿ. ಆಹಾ, ಎಷ್ಟು ಚಂದದಾವ್ರಿ. ಹೌದು ನೀಲ, ನಿಮ್ ಕಲೆಗೆ ಬೆಲೆ ಕಟ್ಟಕ್ ಆಗುತ್ತದೆ ಹರಳಯ್ಯನವರೇ. ಇದು ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮದಿಂದ ಮಾಡೀನಿ ದೇವ್ರು. ಶಿವ 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 ಶಿವ. ಹರಳಯ್ಯ, ಕಲ್ಯಾಣಮ್ಮ, ಎಂತ ಮಹಾತ್ಮರೂಪ ನೀವು. ನೀವ ನಿಜ ಶರಣರು, ಮಹಾಶರಣರು. ನಿಮ್ಮ ಈ ಪವಿತ್ರ ಭಕ್ತಿಗೆ ನಾನಷ್ಟ ಅಲ್ಲ, ಸಾಕ್ಷಾತ್ ಪರಮಾತ್ಮನ ತೃಪ್ತಿ ಆಗ್ತಾನ. ನಿಮ್ಮ ಈ ಪವಿತ್ರವಾದ ತ್ಯಾಗ ಯುಗ ಯುಗಾಂತರಕ್ಕೂ ಅಜರಾಮರ ಅಜರಾಮರ. ನಿಮ್ಮ ಈ ಪವಿತ್ರವಾದ ಮೆಟ್ಟುಗಳು ಶಿವ ಶಿವ ಆಮುಗೆಗಳು ಇರೋ ಜಾಗನ ಬೇರೆ. ಸಂಗಮನಾಥ, ಆ ಬಸವಣ್ಣ, ಏನ್ ಮಾಡಕತ್ತೀರಿ ನೀವು? ಬ್ಯಾಡ ದೇವ್ರು ಬ್ಯಾಡ. ಕೈಲಾಸದಂಗಿರೋ ನಿಮ್ಮ ತಲೆಯ ಮೇಲೆ ಅವ್ರು ಇಟ್ಕೋಬಾಡ್ರಿ. ಹೌದು, ಕೈಲಾಸದೊಡೆಯ ಸಂಗಮನಾಥನಿಗೆ ಸಲ್ಲಬೇಕಾದ ಪವಿತ್ರ ಅಮಿಗೆ ನನ್ನ ಸಲುವಾಗಿ ನಿಮ್ಮ ಕೈಯಾರ ನೀವು ಅವನಿಗೆ ಮುಟ್ಟಿಸಿ. ಆವಾಗ ನಿಮ್ಮ ಸೇವೆ ಸಾರ್ಥಕ ಆಕತಿ. ಆಗ್ಲಿ ದೇವ್ರು. ಶರಣು ಶರಣು ಶರಣಾರ್ಥಿ.
ಶರಣು ಬರ್ತೀನಿ ನಾನು ನೋಡಯ್ಯ. ಏಯ್ ಮಧುವರಸ ಮಂತ್ರಿಗಳು ಬರಾಕತ್ತಾರ, ಪಕ್ಕಕ್ಕೆ ಬರ್ರಿ, ಅರಗಾಗಿ ನಿಲ್ರಿ. ಶರಣು ನನ್ನ ನೋಡಯ್ಯ, ಶರಣು. ಏನಲ್ಲೇ ಹರಳ್ಯ ಕಂಡ್ರು ಕಾಣದಂಗ ಹಂಗಾಮುಂಟಿಯಲ್ಲ, ಕಣ್ಣ ನೆತ್ತಿ ಮ್ಯಾಲ ಬಂದವ ನಮಗನ. ಯಾಕ್ರಿ ಮಂತ್ರಿ, ನಾಲ್ಗೆ ಹಾದಿ ತಪ್ಪಾಗತ್ತೇನ? ನೀ ಸುಮ್ಮನೆ ಇರು, ನಾ ಮಾತಾಡ್ತೀನಿ. ಶರಣು ನನ್ನ ನೋಡಯ್ಯ, ಶರಣು. ಮೆರವಣಿಗೆ ಮಾಡಕತ್ತಿ, ಅದು ನಂಬಿದಾಗ ಎಷ್ಟರ ಸೊಕ್ಕಲೇ ಮಗನ ನಿನಗ. ಏನಲ್ಲೇ ಅದು ತಲೆ ಮ್ಯಾಗ? ಅವು ಆಗಿದವ್ರಿ. ಅದಕ್ಕಲೇ ನಿಮಗ ಹುಚ್ಚರು ಅನ್ನೋದು. ನೀವು ನಿಮ್ ಬಸವಣ್ಣ ಸರಿ ಹೋಗೈತ್ ನೋಡ. ಕಾಲಾಗ ಮೆಟ್ಟು ತಲೆ ಮ್ಯಾಲ ಇಟ್ಕೋತೀರಿ, ತಲೆ ಮ್ಯಾಗ ಇಡೋದ ಕಾಲಾಗ ಮೆಟ್ಕೋತೀರಿ. ಅಪ್ಪ ಇವ್ರ ಕಾಟ ಬಾಳ ಆಗೈತಿ ಮತ್ತ. ಏ ತಡಿಯೋ, ನಾವಿಲ್ಲ. ನಾ ಮೆಟ್ಟ ಹೊಲೆ ಕೊಟ್ಟು ಎಷ್ಟು ದಿನ ಆತಲೇ ಹರಳ್ಯ? ತಂಬ ಇಲ್ಲ ಅವನ್ನ. ಬೇಕಾದ್ರೆ ಬೇರೆ ಕೊಡ್ತೀನ್ರಿ. ಬುದ್ಧಿ ಇವು ಬಸವಣ್ಣಗಂತ ಹೇಳಿದ ಆಗಿದವು. ಇವನ್ನ ಕೊಡಕ್ ಹೋಗಿದ್ವಿ. ಇವನ್ನ ನಾ ಮೆಟ್ಟಂತ ಯೋಗ್ಯತೆ ಇಲ್ಲ, ಇವು ಸಂಗಮನಾಥನಿಗೆ ಸೇರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವನ್ ಕೊಡಕ್ ಹೊಂಟಿವ್ರಿ ಬುದ್ಧಿ. ನಿಮ್ ಬಸವಣ್ಣ ಇದು ಒಂದು ಕರೆ ಹೇಳ್ಯಾನ ನೋಡ, ಮೆಟ್ಟಾಕ ಯೋಗ್ಯತಾ ಬೇಕು. ಇಲ್ಲದು ಇರೋದು ನನಗೊಬ್ಬನಿಗೆ. ಏ ತಮರ ಬ್ಯಾಡ್ರಿ ಅಪ್ಪರ, ಬೇಡ. ದೇವರಿಗೆ ಮೀಸಲಾದ ಆವಿಗೆ ಅವು. ಇಂಥ ಪಾಪದ ಕೆಲಸ ಮಾಡಬೇಡ್ರಿ. ಬ್ಯಾಡ್ರಿ ಅಪ್ಪರ, ಬ್ಯಾಡ್ರಿ. ಅಯ್ಯೋ ಅಯ್ಯಪ್ಪ ಹುರಿ, ಅಯ್ಯೋ ಅಯ್ಯೋ ಹುರಿ, ಅಯ್ಯಪ್ಪ ಹುರಿ, ಹುರಿ, ಅಯ್ಯೋ ಅಯ್ಯೋ ಒಳ್ಳೆ ಮಾಟ ಗೀಟ ಮಾಡ್ಸಿಲ್ಲೇ. ಅಯ್ಯೋ ಹನುಮಯ್ಯ, ಏಯ್ ಇವತ್ತು ದಾಸೋಕ ನೀನಾ ನಿಂದ್ರಬೇಕು. ಜಗ್ ಮಂದಿ ಕೊಡ್ತಾರ, ತಪ್ಪಾದ್ರ ಚನ್ನಬಸವಣ್ಣ ನಿನ್ನ ಕೇಳ್ತಾನ. ಏನ್ ಹೆದರ್ಸ್ತೀರಿ? ಬರೋಂಗಿಲ್ ನೋಡು. ಏನ್ ಹೆದರಿಕೇನ? ಏನ್ ಹೊಡಿತೀರಿ? ಏನ್ ಹೆದರ್ಸ್ತೀರಿ? ಓ ದೌರ್ಜನ್ಯ ಮಾಡ್ತೀರೇನ್ರಲೇ? ಮಾಚಿದೇವ ಏನ್ ಮಾಚಿದೇವ ಅಂದ್ರೆ ಹೆದರ್ಬೇಕನ? ನೋಡಾಕ ಹಿಂಗ್ ಆನಿಗತ್ತೆ ಅದಾನ, ಎಲ್ಲದಕ್ಕೂ ಆ ಅಂತ ಬಾಯಿ ತೆಗಿತಾನ. ಏನು ಅವನಂತ ಕಷ್ಟ ಖಡ್ಗ ಐತೇನ? ನನ್ ಕಡೆನೂ ಐತಿ, ಮಶಾಕ್ ಕೊಟ್ಟೇನಿ. ಪಾಪೇನೋ ಆ ಬಸವಣ್ಣ ಕೂಡಿರ್ತಾನ ಸುಮ್ಕ ಬಿಟ್ಟನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ಹೊಡ್ತಕ್ಕವ ಗಾಡ 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 ಮರೆಯ ಗಾಡ 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 ಹೋಗ್ರಿ. ಮಾಡೋದೆಲ್ಲ ಮಾಡಿ ಹೆಂಗ್ ನಿಂತಾನ್ ನೋಡು. ನಾನ್ ನಿನ್ ಬಗ್ಗೆ ಎಷ್ಟ್ ನಂಬಿಕೆ ಇಟ್ಟಿದ್ದೆ. ನಾನ್ ನಿನ್ ಸಲುವಾಗಿ ಮನಿ ಮಂದಿಗೆಲ್ಲ ಕದ್ದ ಲಿಂಗ ಕಟ್ಕೊಂಡಿದ್ದೆ. ನಮ್ ಮಂದ್ಯಾಗ ನಿನ್ನ ತೋರಿಸಿ ಇವನಂತ ಹುಡ್ಗ ಎಲ್ಲೂ ಇರಲ್ಲ, ನೀತಿ ತಕ್ಕ ಗಂಡು, ಜಾತಿ ಮೀರದ ಮನುಷ್ಯ ಇವನ ಅಂತ ಹೇಳತ್ತಿದ್ದೆ. ಆದ್ರ ನಿನ್ ಬುದ್ಧಿ ತೋರ್ಸ ಬಿಟ್ಯಲ್ಲ. ಇಬ್ರು ತಂದೆ ಮಗ ಕೂಡಿ ನಮ್ಮಪ್ಪನ್ ಕೊಲ್ಲಾಕೊಂಡಿರಿ. ಮಾಟ ಮಂತ್ರ ಅಂತ ಸಂಚ್ ಮಾಡಿರಿ. ನೀ ಸಣ್ಣ ಜಾತಿಯವಲ್ಲ, ಸಣ್ಣ ಬುದ್ಧಿಯವ, ನೀಚ ಬುದ್ಧಿಯವ. ಈ ಹೊಲಸ್ ಚಾಳಿಗೆ ಆ ನಿಮ್ಮ ಬಸವಣ್ಣ ಶೀಲವಂತ ಅಂತ ಬಿರುದು ಬೇರೆ ಕೊಟ್ಟಾನ. ಮುಚ್ಚಬಾಯ್. ಹೊಡಿತಿ, ನನಗ್ ಹೊಡಿತಿ, ಹೊಡ್ಬಿಡು. ನಿನ್ ಉದ್ದೇಶನ ಅದೈತಿ. ನಮ್ಮಪ್ಪನ್ ಕೂಡ ನನ್ ಹೆಣಾನು ಬೀಳಿ. ನಿನ್ ಹಂತವಂಗ ಮನಸ್ ಕೊಟ್ಟಿದ್ದಕ್ಕ ನನ್ ಜೊತೆ ಹಿಂಗ ಆಗ್ಬೇಕ? ಬಯಸಿದ ಪ್ರಿಯ
ಹಣತೆಯೂ ಬರಿದು ಪ್ರೀತಿ ಅಂದ್ರನ ಇಷ್ಟು ಭಾರಾನ ಹತ್ರದ ಮಾತು ಇಷ್ಟು ದೂರಾನ ಮುಳ್ಳಿತನ ತುಂಬ ಪ್ರೇಮಿಗಳು ಸುಳ್ಳು ನಾಲಿಗೆಯ ಮುಂದ ನಾಳೆಗಳು ಸುಳ್ಳು ವಿರಹ ಒಬ್ಬರಿಗೆ ಬಣ್ಣ ಕಳಚೈತಿ ಬಯಸಿದ ಪ್ರೀತಿ ಸಣ್ಣ ಬುದ್ಧಿಯ ಮನಸ್ಸಿನೆದುರಾಗ ಮುರಿದೈತಿ ತಂತಿ. ಇದು ವಿಭೂತಿ, ಇದನ್ನ ಕುಡಿಸು. ಕರಿಬಾನಿ ನೀರನ್ನ ತಲೆ ಮ್ಯಾಗಿಂದ ಮುಂಜಾನೆ ಸಂಜಿಕ 3 ದಿನ ಹಾಕ್ರಿ, ಆರಾಮಾಕ್ಕನ. ಆರಾಮ ಅಕ್ಕನ ಅಣ್ಣ. ಎಲ್ಲ ಬಸವೇಚ್ಛೆ. ಪ್ರಭುದೇವ, ಇವತ್ತ ಅನುಭವ ಮಂಟಪವೇ ಸಂತಸ ಪಡುವ ಸುದ್ದಿ ಐತಿ. ನಮ್ ಕೂಡ ಮಂತ್ರಿ ಮಧುವರ್ಸರು ಇವತ್ತ ಲಿಂಗ ದೀಕ್ಷೆ ತಗೊಂಡು ಬಂದಾರ. ಮಂತ್ರಿ ಮಧುವರಸರೇ, ನೀವು ಬಂದದ್ದು ಬಹಳ ಸಂತೋಷವಾಯಿತು. ಎಲ್ಲರಿಗೂ ಶರಣು. ಮೊದಲು ನೀವೆಲ್ಲ ಶರಣರು ನನ್ನನ್ನ ಕ್ಷಮಾ ಮಾಡಬೇಕು. ಈ ಮೊದಲ ನಾನು ನಿಮ್ಮ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದೆ. ಇವತ್ತ ಇಲ್ಲಿಗೆ ಬರಾಕ ನಿಮ್ಮ ಮುಂದೆ ನಿಲ್ಲಾಕ ಈ ಹರಳಯ್ಯ ದಂಪತಿಗಳ ಕಾರಣ. ಶರಣರ ಶಕ್ತಿ ಹೆಂಗೈತಿ ಅಂತ ತಿಳಿದದ್ದ ಇವ್ರನ್ನ ತಡಿವಿದ ಮ್ಯಾಲ ಸತ್ತಾ ಹೋಗಿದ್ದ ನನ್ನ ಜೀವಕ್ಕ ಮರು ಜೀವ ಕೊಟ್ಟು ಉಳಿಸಿದ ಪುಣ್ಯಾತ್ಮರು ಇವರು. ಅದ್ರ ಸಲುವಾಗಿ ನಾ ಖುದ್ದ ಅವ್ರ ಮನೆಗೆ ಹೋಗಿದ್ದೆ. ನನ್ನ ಸಂಪತ್ತೆಲ್ಲ ನೀವ ತಗೋರಿಪ್ಪ ಅಂತ ಹೇಳಿದೆ. ಕೆರಿ ಬಾವಿ ತೋಡ್ಸಕ್ಕಾಗ್ಲಿ, ದೀನದಲಿತರ ಉದ್ಧಾರಕ್ಕಾಗಿ ನಿಮ್ಮ ಸಂಪತ್ತನ್ನ ಕೊಡ್ರಿ ಅಂದ್ರು. ನಾ ಅವ್ರ ವಿಚಾರದ ಮುಂದೆ ಬಹಳ ಸಣ್ಣವಾಗ್ಬಿಟ್ಟೆ. ಹೆಂಗಾರ ಮಾಡಿ ನಾ ಅವ್ರಿಬ್ಬರು ಋಣ ತೀರಿಸ್ಬೇಕು ಅಂದು ನಾವೊಂದು ನಿರ್ಧಾರ ಮಾಡೀನಿ. ಅದಕ್ಕೆ ನಿಮ್ಮ ಎಲ್ಲಾರ್ದು ಸಹಕಾರ ಬೇಕು. ನನ್ನ ಒಬ್ಬಳ ಮಗಳ ಲಾವಣ್ಯನ್ನ ಹರಳಯ್ಯನ ಮಗ ಶೀಲ್ವಂತ ಕೊಟ್ಟು ಲಗ್ನ ಮಾಡಿ ನನ್ನ ಋಣ ತೀರ್ಸ್ಕೋಬೇಕು ಅಂತ ಮಾಡೀನಿ. ಆಹಾ, ಇವತ್ತೆಂಥ ಸುದಿನ ಐತಿ ಪ್ರಭುದೇವ. ನೀ ಹೂ ಅನ್ನೋದಷ್ಟ ಬಾಕಿ, ಲಘುನ ಅಪ್ಪಣೆ ಕೊಡ್ರಿ. ಬಸವಣ್ಣ, ಕಾಲ ಇನ್ನೂ ಅಷ್ಟು ಪಕ್ವವಾಗಿಲ್ಲ, ತುಸು ವಿಚಾರ ಮಾಡೋ. ಪರಿಣಾಮದ ಬಗ್ಗೆ ಪೂರ್ತಿ ವಿಚಾರ ಮಾಡಿ ಹೆಜ್ಜೆ ಹಾಕೊಂಡ್ರಿ ಅಣ್ಣಾರ. ಪ್ರಭುದೇವ, ಇಂಥ ಅವಕಾಶ ಹೊಳ್ಳಿ ಸಿಗಂಗಿಲ್ಲ. ನಾಳೆ ಬಪ್ಪದು ಇಂದೇ ಬರಲಿ, ಇಂದು ಬಪ್ಪದು ಈಗಲೇ ಬರಲಿ. ಇದಕ್ಕಾರ್ ಅಳುಕುವರು, ಇದಕ್ಕಾರ್ ಅಂಜುವರು. ಜಾತಶಂ ಮರಣಂ ಧ್ರುವಂ ಎಂಬ ನಮ್ಮ ಕೂಡಲ ಸಂಗಮ ದೇವನ ಬರಹವನ್ನ ತಪ್ಪಿಸಾಕ ಹರಿ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಹಂಗಾದ್ರೆ ಇನ್ಯಾಕ್ ತಡ, ಹಾರ ಬದಲಾಯಿಸಿ ಬಿಡ್ರಿ. ಜಾತಕ ಕೂಡ್ಸೋಣ್ವೇ? ಜಾತಕವೆಲ್ಲವೂ ಸೂತಕೂ ಆದವು ಮಧುವರ್ಸರೇ. ಆಡಂಬರ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಿಮ್ ಮದುವೆ ಎಲ್ಲರಿಗೂ ಮಾದರಿ ಆಗಲಿ. ಹಂಗಾರ ಅಕ್ಕಿ ಕಾಳು ತರಲಿ, ಅಕ್ಷತೆ ಹಾಕೇ ಬಿಡೋನು. ತಿನ್ನೋ ಪ್ರಸಾದನ ಮಣ್ಣಿಗೆ ಹಾಕಿ ತುಳಿಬೇಡ್ರಿ, ಹೂ ಹಾಕಿ ದೇಹದ ಕರ್ಮ ಕಳೀರಿ. ಹಂಗಾದ್ರ ಮಾಂಗಲ್ಯ ತಂತು ನಾನೇನಾ? ಅದಲ್ಲ ನಮ್ಮದು. ಕೈ ಹಿಡ್ಕೊರಿ. ನಾ ಹೇಳೋದು ಲಗ್ನಾಗೋರಿಗೆ ತಿಳಿಬೇಕು. ಶರಣ ಮಧುವರಸರ ಪುತ್ರಿಯಾದ ಲಾವಣ್ಯ ಎಂಬ ಕನ್ಯೆಯನ್ನು ಕೈ ಹಿಡಿದು ಶರಣ ಮಧುವರಸರ ಪುತ್ರಿಯಾದ ಲಾವಣ್ಯ ಎಂಬ ಕನ್ಯೆಯ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದೇನೆ. ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದೇನೆ. ಇದಕ್ಕೆ ಅನುಭವ ಮಂಟಪವೇ ಸಾಕ್ಷಿ. ಇದಕ್ಕೆ ಅನುಭವ ಮಂಟಪವೇ ಇದಕ್ಕೆ ಸಾಕ್ಷಿ. ಸರ್ವ ಶರಣ ಶರಣೀಯರೇ ಸಾಕ್ಷಿ. ಸರ್ವ ಶರಣ ಶರಣೀಯರೇ ಸಾಕ್ಷಿ. ಅಲ್ಲಮ ಪ್ರಭುದೇವರ ಪಾದವೇ ಅಲ್ಲಮ ಸಾಕ್ಷಿ. ಪ್ರಭುದೇವರ ಪಾದವೇ ಸಾಕ್ಷಿ. ಬಸವಣ್ಣನವರ ಪಾದವೇ ಸಾಕ್ಷಿ. ಬಸವಣ್ಣವರ ಪಾದವೇ ಸಾಕ್ಷಿ. ಹಾರ ಕೊಡ್ರಿ. ಮಹಾಸತಿಪತಿ ದಾಸಿಮಯ್ಯ ದುಗ್ಗಳೆಯ ಆಶೀರ್ವಾದ ಪಡೆಯಿರಿ. ನಿಮ್ಮ ವೈವಾಹಿಕ ಜೀವನ ಸುಖವಾಗಿರಲಿ. ಆದರ್ಶ ಸತಿಪತಿಗಳಾಗಿ ಬಾಳಿ. ಇನ್ನೇನೆಲ್ಲ ಮುಗಿತಲ್ಲ, ಮತ್ತೆ ತಡ, ಪ್ರಸಾದಕ್ಕೆ ನಡ್ರಿ.
ಹಚ್ಬೇಕು. ನಮ್ಮಂತವ್ರ ವಚನನ ಬರ್ದಿಡೋನೇ ಇವನು. ನೀ ಹೇಳು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೀನು ಅಣ್ಣಾರ ಅಲೆಮಾರಿ ವಚನ ಬರ್ದಾರಂತ, ಅದ್ ಹೆಂಗೈತೆ ಅಂತ ನೀವ ಹೇಳ್ಬೇಕು. ಹೇಳಿ ಹನುಮಯ್ಯ ತಂದೆ. ಹೌದ್ರಿ ಅಣ್ಣಾರ, ಭಾಳ ವಿಚಾರ ಮಾಡಿ ಬರ್ದೀನಿ. 15 ದಿನ ಹಿಡಿತಂತೀನಿ. ಹೌದಾ? ಲಗುನ ಹೇಳ್ರಿ, ನಮಗೂ ಕೇಳೋ ಆಸೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಅಣ್ಣಾರ ನೀವ ಹೇಳ್ರಿ, ಬಡವ ಏನಾರ ಮಾಡಕತ್ತೇನು? ಇಲ್ಲ ಇಲ್ಲ, ಏನು ಮಾಡಕ್ಕಾಗಲ್ಲ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರ ಅಂದ್ರ ಇದು ಎನ್ನ ಸಿರವೇ ಮುತ್ತಿನ ಕಳಸವಯ್ಯ. ಆಹಾ, ಅದ್ಭುತವಾಗೈತಿ. ಆದ್ರೆ ಕಳಸ ಮುತ್ತಿಂದಲ್ಲ, ಹೊನ್ನಿಂದ ಅಂದ್ರ ಭಾಳ ಚಂದ ಹೊಂತತಿ. ಅದ್ ನಮ್ಮ ಇಷ್ಟ. ನಾವು ಕಳಸ ಹೊನ್ನಿಂದಾದ್ರೂ ಮಾಡ್ತೀವಿ, ಮುತ್ತಿಂದಾದ್ರೂ ಮಾಡ್ತೀವಿ. ಬಸವಣ್ಣವರು ನಾ ಅಂದಿದ್ದಕ್ಕೆ ಹೂ ಅಂದ್ರಲ್ಲೋ. ಅಣ್ಣಾರ್ ವಚನ ಅಣ್ಣಾರ್ಗೆ ಹೇಳ್ತಾನೆ, ಅವನು ಹಾಕ್ರಲಿ, ಅವನು ಬಿಡಬಾರ್ಲಿ, ಅವನ್ನ. ನಮ್ಗೆಲ್ಲ ಹಬ್ಬದ ದಿನ ಐತಿ ಇವತ್ತು, ಬಾಯಿ ಸಿಹಿ ಮಾಡ್ಕೋರಿ. ಯಾರು ಮಾಡ್ಲಾರ್ದನ್ನ ನಮ್ಮಪ್ಪ ಬಸವಣ್ಣ ಮಾಡ್ಬಿಟ್ಟಾನ. ಶರಣರೆಲ್ಲ ಒಂದೇ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಿದ್ವಿ, ಇವತ್ ಖಾತ್ರಿ ಆತು. ಬರ್ರಿ ಬರ್ರಿ, ಉಂಡಿ ತಗೋರಿ ಉಂಡಿ. ಯಾಕ್ರಲಿ ಮಕ್ಕಳ್ರ ಕಡಿತವನ? ಬರ್ಬೇಕು. ಯಾಕೋ ಬಂದಿಲ್ಲ ಅನ್ಕೊಂಡೆ, ಬಂದ ಬಿಟ್ರಿ. ಬಾಯಿ ಸಿಹಿ ಮಾಡ್ಕೊಡ್ರಿ ಬೀಗ್ರೇ. ಯಾವನ್ಲಿ ಬೀಗ? ನನ್ನ ಜಾತಿ ಏನು, ನಿನ್ನ ಜಾತಿ ಏನು? ಎಲ್ರದು ಒಂದಾ ಜಾತಿ, ಶರಣರ ಜಾತಿ. ನೀವ ಹೇಳ್ರಿ. ಅರುಳಯ್ಯಾರ ನಮ್ಮ ಅಣ್ಣ, ಮಧುವರಸ ನಿಮ್ ತಮ್ಮ. ಅವರಿಬ್ಲಾರು ಬೀಗ್ರಾದ್ಮೇಲೆ ನಾವೇನಾಕಿವಿ? ಏ ಬಸವಣ್ಣ, ನಿನ್ನ ಕಣ್ಕಟಗಿರಿಯಿಂದ ನಾವು ತಲೆ ತಗ್ಸಂಗಾತ. ಬಸವರಸನ ಕೆಲಸ ಯಾವತ್ತಿದ್ರು ತಲೆ ಎತ್ತದ, ನಿಮ್ಮಂಗ ತಲೆ ತಗ್ಸದಲ್ಲ. ಏನಂದಿ? ಯಾವ ಅರಸ? ನಮಗೆ ಅವರೇ ಅರಸ, ಬಸವರಸ. ಏನೇ ಈ ಮಾತನ್ನ ಎಲ್ಲಿ ಬೇಕಾದ್ರೆ ಹೇಳ್ತಿರನೆ? ಹೇಳೋದೇನೋ ಹನುಮಪ್ಪನಂಗ ಎದೆ ಬಗ್ಗೆ ತೋರ್ಸಂಗಿದ್ದಿದ್ರ ಬಸವರಸನೇ ತೋರಿಸ್ತಿದ್ದೆ. ಶರಣರು ನಾವು ನೋಡಿದ್ರ ಮುತ್ತಿನ ಹಾರ, ಮಾಣಿಕ್ಯದ ಸಲಾಕೆ. ನನ್ನ ಶರಣರನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂದಮೇಲೆ ಆ ಮಂತ್ರಿ ಗಾದಿನರ ಯಾಕೆ ಬೇಕು? ನೀವು ಬೇಡ, ನಿಮ್ ಪದವಿನೂ ಬೇಡ ಅಂತ ಎಲ್ಲ ಬಿಟ್ಟುಕೊಟ್ಟು ಬಂದೆ. ಮಹಾರಾಜರು ಅವ್ರಂಗ ಮಾತಾಡ್ತಾರ. ಮನಸ್ಸಿಗೆ ಬಹಳ ನೋವಾತ. ಹಂಗ ಮನಸ್ಸು ಸಣ್ಣದ್ ಮಾಡ್ಕೋಬಿಟ್ರಿ ಅಣ್ಣನವ್ರೆ. ನಾವು ಶರಣರು ಆಗೋತನ್ನ ಅಷ್ಟ ಯೋಚನೆ ಆದ್ಮೇಲೆ ಬರೀ ಸಮರ್ಥನೆ. ನೀವು ಹೂ ಅನ್ರಿ ಅಣ್ಣಾರ, 10 ಎಣಸದ್ರಾಗ ರಕ್ತದ ಕೋಡಿ ಹರಿಸ್ತೇನೆ. ನನ್ನ ವೀರಗಂಟಿ ಭವಿಗಳ ರಕ್ತ ಕಂಡು ಬಹಳ ದಿನ ಆತು. ಮಾಚಿದೇವ, ಇದು ಧರ್ಮ ಯುದ್ಧ ಐತಿ. ವಿಚಾರ ಮಾಡಿ ಹೆಜ್ಜೆ ಹಾಕೋನು. ಹಾಕೂನ ಕಸುವಿನ ಹೆಜ್ಜಿನ ಹಾಕೂನ. ಕಲ್ಲು ಮುಳ್ಳು ಬಂದ್ರೂ ಒಟ್ಟ ಸಡ್ಲಾಗ್ಬಾರ್ದು ಅಂತ ಹೆಜ್ಜಿನ ಹಾಕೋನ. ಶರಣು ಶರಣಾರ್ಥಿ ಬಸವಣ್ಣ. ಶರಣು ಮಾದ ನಾಯಕರೇ. ರಾಯಸದಾಗೇನೈತಿ? ಅದು ಹೋದ್ರಿ ನಾಯಕರ, ಅದು ನಂಗ ಹೌದಿಲ್ಲೋ? ಅದು ನೀವಿಲ್ಲೇ ಇದ್ರ ಮತ್ತ ಇಂಥವ ಮಾಡ್ತೀರ ಅಂತ, ಶಾಂತಿ ಭಂಗ ಮಾಡ್ತೀರ ಅಂತ ನಿಮ್ಮನ್ನ ಗಡಿಪಾರು ಮಾಡೋ ರಾಜಾಜ್ಞೆಗೈತಿ. ಬಸವಣ್ಣನವರೇ ಮುಂದೆ ನಿಂತು ಮಾಡಿಸಿದ ಶರಣರ ವಿವಾಹವನ್ನು ವರ್ಣ ಸಂಕರವೆಂದು ನಿರ್ಧರಿಸಿದ ಬಿಜ್ಜಳ ಮಹಾರಾಜ. ಶರಣರು ಬೇಕೇ ಅಥವಾ ಮಂತ್ರಿ ಪದವಿ ಬೇಕೇ ಎಂದಾಗ ಶರಣರಿಗಾಗಿ ಮಂತ್ರಿ ಪದವಿಯನ್ನೇ ಬಿಟ್ಟರು ಬಸವಣ್ಣ. ನೀವು ಗಡಿಪಾರಾದ್ರೆ ಶರಣರ ರಕ್ಷಣೆ ನನ್ನ ಹೊಣೆ ಅನ್ನೋ ಬಿಜ್ಜಳನ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡರು ಬಸವಣ್ಣ. ಮಾದಾರ ಚೆನ್ನಯ್ಯನವರ ಮಾತಿಗೆ ಬೆಲೆ ಕೊಟ್ಟು ಚೆನ್ನ ಬಸವಣ್ಣನವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಸಂಗಮದ ಕಡೆಗೆ ಹೊರಟೇ ಬಿಟ್ಟರು ಬಸವಣ್ಣ. ಇಡೀ ಕಲ್ಯಾಣವೇ ಕಂಡ ಕರಾಳ ರಾತ್ರಿಯದು. ಏ ತಮ್ಮ, ಮಹಾರಾಜರಿದ್ದರೇನ ನೋಡ್ರು, ಚನ್ನ ಬಸವಣ್ಣ ಬಂದಾನ ಅಂತ ಹೇಳ್ರಿ. ಕದ ತೆಗಿರೋ. ಚನ್ನ ಬಸವಣ್ಣ ಏನೋ ಮೋಸ, ಏನೋ ಸಂಚು ನಡೆಸ್ಯಾರ. ತೆಗಿರಲೇ. ಅರಳೆಯ ಮಧು ಅರಸರಿಗೆ ಎಳೆ ಊಟ ಶಿಕ್ಷೆ, ಶರಣರಿಗೆ ತಕ್ಕ ಉತ್ತರ.
ಆಘಾತಾತು ಚನ್ನಬಸವಣ್ಣ, ಆಘಾತಾತು. ಕೋಡಿ ಮಂಚಣ್ಣನ ತಂತ್ರಗಾರಿಕೆ ಮಲ್ಲಿ ಜಗದೇವರೆಲ್ಲ ಸೇರಿ ಬಿಜ್ಜಳ ಮಹಾರಾಜನ್ನ ಕೊಂದೇ ಬಿಟ್ರು. ತಾಳ್ಮೆ ಕಳ್ಕೋಬೇಡಿ. ಪ್ರೀತಿ ಅಂದ್ರ ಬರೀ ನೋವು, ತ್ರಾಸು, ಜಗಳ ಅಂತಾರ. ಆದ್ರೆ ನಮ್ದಂಗ ಆಗ್ಲಿಲ್ಲ. ಬಸವಣ್ಣವ್ರ ದಯಾ ನಮ್ ಕನ್ಸು ನನ್ಸಾತ. ಲೇ ಹರಳೆಯನ್ ಮಗ ಮರಳಯ್ಯ, ನಾವಿಬ್ರು ಈಗ ಗಂಡ ಹೆಂಡ್ತಿನೋ. ಈಗರ ತಿಳಿತಲ್ಲೋ, ಪ್ರೀತಿ ಅಂದ್ರನ ನಂಬಿಕೆ, ನಂಬಿಕೆ ಅಂದ್ರನ ಪ್ರೀತಿ. ಹೌದು, ನಾವು ಎಷ್ಟು ಜನ್ಮ ಎತ್ತಿದ್ರು ಬಸವಣ್ಣ ಚನ್ನಬಸವಣ್ಣ ಅವ್ರ ಋಣ ತೀರ್ಸಕ್ಕಾಗಂಗಿಲ್ಲ. ನಾ ಹೇಳ್ದಂಗ್ ಕೇಳು, ಎಲ್ಲಾ ಋಣನೂ ತೀರ್ ಹೊಕ್ಕೈತಿ. ವರ್ಷ ಆಗುದ್ರಾಗ ನಾ ಒಂದ್ ಗಂಡ್ ಮಗುನ್ ಹಡಿತೀನಿ. ಅವನ್ ಹೆಸರ ಬಸವಣ್ಣ ಇಟ್ಬಿಡುನು. ಚನ್ನಬಸವಣ್ಣ ಅಂತಿಡುನ. ಒಂದ್ ಕೆಲ್ಸ ಮಾಡು, ನಿಂಗೂ ಬೇಡ ನಂಗೂ ಬೇಡ, ನಾ ಅವಳಿ ಜವಳಿ ಹಡಿತೀನಿ. ಒಬ್ಬವ ಬಸವ, ಇನ್ನೊಬ್ಬವ ಚಂದ್ ಬಸವ. ಹೆಂಗಂತಿ? ಇಬ್ರು ಕಾಟನ ತಡೆಯಕ್ಕಾಗೋಲ್ದು, ಮತ್ತಿಬ್ರನ್ನ ಹಡಿತಿ. ಕಡೆಗೂ ನಾ ಹೇಳಿದ್ದ ಕರೆ ಆತು. ನಾ ಸಣ್ಣ ಜಾತ್ಯವ, ಆದ್ರ ಬುದ್ಧಿ ದೊಡ್ಡದು. ನೀ ದೊಡ್ಡ ಜಾತ್ಯಾಕಿ, ಆದ್ರ ಬುದ್ಧಿ ಒಬ್ಬಕಿನ ಬಿಟ್ಟು ಹೋಗ್ಬೇಡ, ಕೂಡಿರ್ಬೇಕು, ಕೂಡೆ. ಇಲ್ಲದಿಯಾ ಕೋಡಿ ಮಂಚ? ಹರ ಹರ ಮಹಾದೇವ! ಈ ಮಹಾಶರಣರ ಸಾವಿಗೆ ನಾವು ತಕ್ಕ ಉತ್ತರ ಕೊಡಬೇಕು ಮಾಚಿದೇವ. ಶರಣರನ್ನ ಹೆಂಗರ ಮಾಡಿ ಹತ್ತಕ್ಬೇಕಂತ ಪಿತೂರಿ ನಡ್ಸ್ಯಾರ. ಇನ್ನು ನಾವು ಹುಷಾರಾಗಿರ್ಬೇಕು, ಪ್ರತಿ ಹೆಜ್ಜೆನೂ ವಿಚಾರ ಮಾಡಿಡ್ಬೇಕು. ನಿಮ್ ಮಾತ್ ಕರೆ ಐತಿ ಮಾದನಾಯಕರೇ. ಸೈನಿಕರ ದಂಡು ಈ ಕಡೆನೆ ಬರಾಕತ್ತೈತಿ, ನೀವೆಲ್ಲರೂ ತಯಾರಾಗ್ರಿ. ರಕ್ಕಯ್ಯ, ಎಂತ ಸುದ್ದಿ ಹೇಳಿದ್ರಿ ವೀರಗತ್ತಿ. ಇವತ್ತು ನಿನ್ನ ಭವಿಗಳ ರಕ್ತದ ತೊಳಿತೇನೆ. ಬರಲೆ ಬರಲೆ. ಹರ ಹರ ಮಹಾದೇವ. ಶಾಂತ ಆಗ್ರಿ, ಸ್ವಲ್ಪ ತಡೀರಿ, ಶಾಂತ ಆಗ್ರಿ. ಮಾಚಿದೇವ ಅವ್ರು ಯುದ್ಧಕ್ಕೆ ಬಂದ ಸೈನಿಕರಲ್ಲ, ಲೂಟಿ ಮಾಡಕ್ ಬಂದಿರೋ ಕಳ್ ಸೈನಿಕರು. ನಮ್ಮ ಹತ್ರ ಏನಿತ್ತು ಚನ್ನಬಸವಣ್ಣ? ನಾವು ಕಾಯಕ ಜೀವಿಗಳು. ಇವತ್ತ ದುಡಿಬೇಕು, ಇವತ್ತ ಉಣ್ಬೇಕು. ಐತಿ ಮಾಚಿದೇವ ಐತಿ. ಬೆಲೆ ಕಟ್ಟಕ್ಕಾಗದ ಭಂಡಾರ, ಪುಂಡರ ನಿದ್ದೆಗಿಡಿಸಿದ ಭಂಡಾರ, ಅವರ ಬುಡಾನ ಅಲ್ಲಾಡ್ಸೋ ಭಂಡಾರ. ಅದ್ಯಾವ ಭಂಡಾರ ಚನ್ನಬಸವಣ್ಣ? ವಚನ ಭಂಡಾರ. ಅದಾ ನಮ್ಮ ಶರಣರ ಶಕ್ತಿ. ಹೆಂಗಾರ ಮಾಡಿ ಕೆಡಿಸ್ಬೇಕನ್ನೋರು ಅವರು, ಈ ಜೀವ ಕೊಟ್ಟಾದ್ರೂ ಉಳಿಸ್ಬೇಕನ್ನೋರು ನಾವು. ಉಳಿಸೋಣವಾ ಮಾಚಿದೇವ? ಈಗ ಬಿತ್ತು ನೋಡಲೆ ಜಂಗಿ ಕುಸ್ತಿ. ಜೀವ ಕೊಟ್ಟಾರು ಉಳಿಸೋಣ ಚನ್ನಬಸವಣ್ಣ. ಇದು ನಮ್ಮ ಕಲ್ಯಾಣದ ಕಡೆ ರಾತ್ರಿ, ಮುಂಜಾನೆ ಊರ್ ಬಿಡೋದು. ಊರ್ ಬಿಡದ? ರಾತ್ರಿ ಊರ್ ಬಿಡದ? ರಾತ್ರಿ ಊರ್ ಬಿಡಂತ ತಪ್ಪು ನಾವೇನ್ ಮಾಡಿಲ್ಲ. ಮಾಚಿದೇವ ತಾಳ್ಮೆ ಕಳ್ಕೋಬೇಡ. ಬರ್ರಿ ಮಾಚಿದೇವ, ಗುರುದೇವ, ಚನ್ನಬಸವಣ್ಣ ಜ್ಞಾನ ನಿಧಿ ಅದಾರ. ವಿಚಾರ ಮಾಡ್ಲಾರ್ದ ಯಾವ ಮಾತನ್ನು ಆಡಂಗಿಲ್ಲ. ಅವ್ರು ನಂಬು, ಮುಕ್ತಿ ಸಿಗ್ತೈತಿ. ನಾನು ಇಲ್ಲ ಅಂದಿಲ್ಲ ಗುರುದೇವ. ಆದ್ರ ಬರೋ ಪೀಳಿಗೆ ಲೇ ಶರಣ ರಾತ್ರಿ ಹೇಳಿತರ ಓಡೋದ್ಯಲ್ಲ ಅಂದ್ರೆ ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ ಪ್ರಭುದೇವ? ನಾವ ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಣು ಹಂಗ ಇರೋದಿಲ್ಲ. ಧರ್ಮ ಜ್ಯೋತಿ ಬೆಳಗಾಕ ಇವ ಆಕಾನ್ ರುದ್ರ, ಹರಟರಣಿ ತಡಿಯಾಕ ಹಾಕಿಯೋ ಚಿತ್ರ. ತಿಳುಕೋರೋ ತಮ್ಮ ನೀ ಶರಣರ ಶಕ್ತಿ, ಖಾತ್ರಿ ಸಿಗುತ್ತೈತೋ ಮನಕ ಮುಕ್ತಿ. ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು, ತಡಿವೆರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಣು ಹಂಗ ಇರೋದಿಲ್ಲ.
ಭೂತಾದಿ ಇನ್ನು ಸತ್ತಿಲ್ಲ, ಎಡವ್ಯಾಧಿ ಹುಜ್ಞಾಗ್ ಬಿದ್ದಿಲ್ಲ, ಇದಿಗೆ ಬಿದ್ರು ಕಿಲ್ಲ, ನಗುವಲ್ಯಾಕ ಅಂಜಲ್ಲ, ಗೆದ್ದು ಆಡೋ ಬಾಳೈತಿ, ಮುಗಿಲಿ ಜಿಗಿಯೋ ಮುಂದೈತಿ, ದೀಪದ ಕೆಲಸ ನೀ ತಿಳಿಯೋ, ಸುಟ್ಟರ ಬೆಳಕು ಅನ್ನೋದ ಅರಿಯೋ, ಧ್ರುವನಾರಿ ಅಂಗ ನಾವು ಬಿಚ್ಚೋಣ. ಶರಣರೇ, ನಾವೇನು ಅಂತ ತೋರಿಸೋ ಸಮಯ ಬಂದೇ ಬಿಡ್ತು. ನನ್ನನ್ನು ಯಾರು ತಡಿಬೇಡ್ರಿ. ದೋಹಾರ್ ಕಕ್ಕಯ್ಯನವರೇ, ನೀವು ಆ ಕಡೆಯಿಂದ ಬರ್ರಿ, ನಾ ಈ ಕಡೆಯಿಂದ ಬರ್ತಾನೆ. ಹರ ಹರ ಮಹಾದೇವ, ಮರಣವೇ ಮಹಾ. ಮಾಚಿದೇವ, ಏ ಸೈನಿಕರೇ, ಎಲ್ಲ ಶರಣರು ಇವತ್ತ ಸಿದ್ದರಾಮೇಶ್ವರನ ರಕ್ಷಣೆಯೊಳಗದರ. ಯಾರ ಅವ್ರ ತಂಟಿಗೆ ಬಂದ್ರ ಹುಷಾರ್. ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ ಬೆಂಕಿ ಇಟ್ರು. ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ ಬೆಂಕಿ ಇಟ್ರು. ಅಯ್ಯೋ ಅಯ್ಯೋ ಅಯ್ಯೋ, ವಚನ ಸಾಹಿತ್ಯಕ್ಕೆ. ಚೆನ್ನಬಸವಣ್ಣ ಇದಕ್ಕೆ ಬೇರೆ ವಿಚಾರವನ್ನೇ ಮಾಡಿದ್ದರು. ಅವರು ಚಾಪೆ ಕೆಳಗೆ ನುಸುಳಿದರೆ ಇವರು ರಂಗೋಲೆ ಕೆಳಗೆ ನುಸುಳಿದರು. ಯಾರಿಗೂ ತಿಳಿಯದ ಹಾಗೆ ವಚನ ಭಂಡಾರವನ್ನು ಬಚ್ಚಿಟ್ಟು ಉಳಿಸಿದರು. ಅವರು ಸುಟ್ಟಿದ್ದು ಮಾತ್ರ ಬರೀ ಖಾಲಿ ಎಲೆಗಳು. ಚನ್ನಬಸವಣ್ಣನಿಗೆ, ಬಸವಣ್ಣನಿಗೆ, ಶರಣರ ಶಕ್ತಿಗೆ, ಶರಣರ ಶಕ್ತಿಗೆ. ಕಾವಿ ಹಾಕಿದ್ರ ನಾನ ಚನ್ನಬಸವಣ್ಣ. ಅಲ್ಲಿ ನೋಡು, ಅಲೆ ಮಾರಿ ಚನ್ನಬಸವಣ್ಣನ ಬಟ್ಟೆ ಹಾಕೊಂಡು ಹೊಂಟಾನ. ಸುಮ್ಕಿರು, ಆಟಾಡ್ಸಣ. ಹಾ, ಶರಣಾರ್ಥಿ ಚನ್ನಬಸವಣ್ಣ. ನಾಳೆ ಎಲ್ಲ ಶರಣರು ಕೂಡ್ತಾರ, ಅವ್ರೀಗ ಉಳಿಯಕ ವ್ಯವಸ್ಥೆ ಮಾಡಿವಿ. ಲೇ ಕಾಲ್ಯ, ನಾಳೆ ಅಲೆ ಮಾರಿ ಗೊತ್ತತ್ವತನ. ಯಾಕೆ ಚನ್ನಬಸವಣ್ಣ, ನಮ್ಮಿಂದ ಏನಾರ ತಪ್ಪಾಗಿತ್ತೇನು? ನಮ್ಮೇಲೆ ಏನಾರ ಸಿಟ್ಟಾಗಿಯಾ ಚನ್ನಬಸವಣ್ಣ? ಇವ ಏನಂತ ನೋಡುನ್ ತಡಿ. ಚನ್ನಬಸವಣ್ಣ, ನಮ್ಮನ್ನ ಹಿಂಗ್ಯಾಕ್ ಕಾಡಕತ್ತೀಯೋ ಯಪ್ಪ? ಓಯ್ ಮಹಾಶಯರೇ, ಅವ್ರಿಗೂ ಅಂತ ನೀವು ಏನಿಲ್ಲ ನಿಮ್ ಕೆಲ್ಸ? ಇಲ್ಲಿಗೆ ಯಾಕೆ ಬಂದಿರಿ? ನಾನು ಚನ್ನಬಸವಣ್ಣ, ಗೊತ್ತತ್ವತನ. ನನ್ನ ವಸ್ತ್ರ ನೋಡು, ನನ್ನ ನಡೆ ನೋಡು, ನನ್ನ ಭಾವ ನೋಡು. ಚಂದ ಕಾಣವ್ರೆಲ್ಲ ಚನ್ನಬಸವಣ್ಣವ್ರಲ್ಲ. ಏ ನಡಿಯೋ ತಮ್ಮ. ಬರ್ರಿ ಬರ್ರಿ, ನಾನು ಚನ್ನಬಸವಣ್ಣ. ಹೇಳ್ತೈತಿಲ್ಲ, ಕಾಲಿಗೆ ಬಿದ್ದ ಆಶೀರ್ವಾದ ತಗೋರಿ. ಇವನ ಚನ್ನಬಸವಣ್ಣ ಅಂತ ಕಾಲ್ ಮುಟ್ಟಿ ಆಶೀರ್ವಾದ ತಗೊಳ್ಳೋಣ. ತಗೊಳ್ಳೋಣ. ತಡಿಬೆರ ನೋಡು, ತಡಿಬೆರ ನೋಡು, ತಡಿಬೆರ ನೋಡು, ತಡಿಬೆರ ನೋಡು. ದಾನವಜ್ಜಿ, ಆರಾಮಿದೀಯವ್ವ? ಯಾರಪ್ಪ ಅದು? ನಾನ್ ಬೇ ಚನ್ನಬಸವಣ್ಣ, ಕಲ್ಯಾಣದ ಚನ್ನಬಸವಣ್ಣ. ಕನಸಿನಲ್ಲಿ ಬಂದ ಬಸವಣ್ಣ ಒಂದು ದಿನ ಬರುತ್ತಾರೆ, ಸೈನ್ಯ ಕೇಳುತ್ತಾರೆ ಎಂದು ಸೈನ್ಯ ಸಮೇತ ತಯಾರಾಗಿ ಕಾಯುತ್ತಿದ್ದರು ದಾನಮ್ಮ. ಚನ್ನಬಸವಣ್ಣರು ಹಣೆಗೆ ವಿಭೂತಿ ಮುಟ್ಟಿಸಿದ್ದೇ ತಡ ಲಿಂಗೈಕ್ಯರಾದರು ದಾನಮ್ಮ. ಅದೇ ಸಮಯಕ್ಕೆ ಇನ್ನೊಂದು ಬರಸಿಡಿಲಿನಂತ ಸುದ್ದಿ ಬಂತು. ಮಾಚಿದೇವ ಲಿಂಗೈಕ್ಯರಾದ್ರು. ಅವ್ವಾ, ಮಾಚಿದೇವ, ಶಿವ ಇವನಂತವನು ಮಾರಾಯ, ಅಂತ ಪರಿ ಹೊಡೆದಾಡಿದ. 200-300 ಮಂದಿನ ಒಬ್ಬನ ಕೊಂದ. ಅಬ್ಬಾ, ಹುಲಿ ನೋಡ್ದಂಗಾತು. ಆದ್ರೂ ಮೋಸದಿಂದ ಚುಚ್ಚಿಬಿಟ್ರು ಮಾರಾಯ. ಜೀವ ಈಗ್ಲೂ ಆಗ್ಲೂ ಅಂತೈತಿ. ಸತ್ತಿಗೇರಿಯಿಂದ ಚನ್ನಬಸವಣ್ಣ ಬರೋದೊಂದ ಬಾಕಿ. ತೊಳಿರಿ ರಕ್ತನ ನೋಡ್ರಿ. ಜೀವ ಕೊಡುವಂಥ ಗೆಳೆಯ ಮಾಚಿದೇವ, ಒಂಟಿಯಾಗಿ ಹಿಂಗ್ಯಾಕ ಬಿಟ್ಟು ಹೋದಯ್ಯ. ಶರಣರೆಲ್ಲರ ಶಕ್ತಿಯಾಗಿ ನಿಂತವನಿ, ಬಸವಣ್ಣನ ಕನಸ ಬರಿತು ನೀ ಒಂಟಿಯಾಗ. ಎದ್ದೇಳ್ರಿ, ಹಿಂಗ್ ಕೂತ್ರ ಹೆಂಗ? ಚನ್ನಬಸವಣ್ಣ, ಇನ್ನು ಕೆಲಸ ಭಾಳ ಐತಿ. ನೀನ ಹಿಂಗ ಮಂಕಾದ್ರ ಹೆಂಗ? ತಡ ಮುಟ್ಸೋ ಅಂಬಿಗ್ಯಾನ ತಲಿ ಮ್ಯಾಗ ಕೈ ಹೊತ್ಕೊಂತ್ರ ನಿನ್ ನಂಬದವ್ರ ಗತಿ ಏನು ಚನ್ನಬಸವಣ್ಣ? ಇದು ಸುಮ್ನ ಕುಂದ್ರೋ ಹೊತ್ತಲ್ಲ, ಹೇಳ್ರಿ, ಇದು ಓಡೋ ಹೊತ್ತು. ಎದ್ದೇಳ್ರಿ.
ಆಗಿತ್ತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಅಣ್ಣನ ಕನಸ ನೀ ತಿಳಿಯೋ, ಮಾಡುವುದ ನನಸು ನೀ ಅರಿಯೋ, ಉಳವಿ ಮುಟ್ಟೋ ಗುರಿ ಐತಿ, ಶರಣರ ಲೋಕದ ಕನಸೈತಿ. ಬೆಟ್ಟು ತಿಂದು ಶಿವನಾಗೋ ಆಸೆ ಹೊತ್ತ ಶಿಲೆಯಂಗ ಬಾರೋ ನನ್ನ ಬಂಧು, ಶರಣರೆಲ್ಲ ನಾವು ಒಂದು, ಎಲ್ಲ ಕೂಡಿ ಹೋರಾಡೋದ. ತಳಿವ್ಯರ ನೋಡು ತಳಿವ್ಯರ ನೋಡು ತಳಿವ್ಯರ ನೋಡು ತಳಿವ್ಯರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಣು ಹಂಗ ಇರೋದಿಲ್ಲ. ಕಾದರಹಳ್ಳಿಯಲ್ಲಿ ಬಿಜ್ಜಳನ ಮಗ ಸೋವಿದೇವ ಸೈನ್ಯ ಸಮೇತ ಕಾಯುತ್ತಾ ಕುಳಿತಿದ್ದ. ವೀರ ಯೋಧರೆಲ್ಲ ಲಿಂಗೈಕ್ಯರಾದರು. ಶರಣರ ಗತಿ ಅಷ್ಟೇ ಅಂದುಕೊಂಡಿದ್ದ. ವೀರ ಶರಣೆಯರನ್ನು ತಡವಿದರೆ ಏನಾಗುತ್ತದೆ ಎಂಬುದನ್ನು ಮರೆತಿದ್ದ. ಶರಣರೇ, ಎಲ್ಲ ಛಿದ್ರ ಛಿದ್ರ. ಚನ್ನಬಸವ ತಪ್ಪಾಗೈತ್ ಬಿಡ್ಚನ್ ಬಸವಣ್ಣ. ಹೆತ್ತ ತಾಯಿ ಮೇಲಾಣೆ ನಾನಿನ್ ಸುದ್ದಿಗ್ ಬರಲ್ಲ. ನಿಲ್ಸು ಚನ್ನಬಸವಣ್ಣ, ಶರಣರು ಶಾಂತಿ ಪ್ರಿಯರು. ನೀ ಇನ್ನೊಂದು ಮಹತ್ ಕಾರ್ಯ ಮಾಡೋದೈತಪ್ಪ. ಕಿತ್ತೂರು ದಾರಿ ಹಿಡಿದು ಹೂಬಳ್ಳಿ ಸೇರು. ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡ್ಕೊಂಬಾರಪ್ಪ. ಅಪ್ಪಣೆ ಶರಣ ಶರಣಾರ್ಥಿ. ಮಂದಿ ಕೂಡ್ತಾರ ತಡಿ. ಚನ್ನಬಸವಣ್ಣ ಬಂದ್ರು, ಚನ್ನಬಸವಣ್ಣ ಬಂದ್ರು. ಬರ್ರಿ ಬರ್ರಿ, ಶರಣು ಶರಣಾರ್ಥಿ. ನಿಮ್ಗಾಗಿ ಕಾಯ್ತಿದ್ವಿ ನಾವು. ನೀವು ಬಂದಿರಂತ ಗುರುಗಳಿಗೆ ಹೇಳ್ಬರ್ತೀವಿ. ಬೇಡ, ನಾ ಇಲ್ಲೇ ಇರ್ತೀನಿ ಅವ್ರು ಬರೋ ಮಠ. ಬನ್ನಿ. ಕಡೆಗೂ ಗುರು ಸಿದ್ದೇಶ್ವರನ ಕಾಣಂಗಾಯ್ತು. ಇಲ್ಲಿ ಮುಗಿಸಿ ಓಲಿ ಮಠಕ್ಕೆ ಹೋಗೋದೈತಂತ. ಸಿದ್ದಪ್ಪಜ್ಜ ಸಿದ್ಧಿ ಕೊಡ್ತಾನಂತ. ಕೊಡಿಸ್ಲೇ, ಹಂಗ್ಯಾಕ್ ಮಾಡ್ತಿ? ಇಲ್ಲಂತಾರೇನು? ಅಜ್ಜಾರ ಕೊಡ್ರಿ ನಮಗ, ಅಜ್ಜಾರ ಕೊಡ್ರಿ. ಕಸ್ಬರ್ಗಿ ಸ್ವಚ್ಛ ಆಗಂತ ರೀ ಅಜ್ಜಾರ. ತಿಳಿವಲ್ತಿ ಇವಂಗ, ಕೊಡ್ರಿ ಇವಂಗ. ಪಾಪದ ಕೊಡ ಖಾಲಿ ಇಟ್ಕೋ ಅಂತ. ಸಾಕು ಬಿಡ್ರಿ ಅಜ್ಜಾರ, ಇವಂಗ ಇನ್ನೂ ತಿಳಿಲಿಲ್ರಿ. ನೀವು ಬಂದ್ರಷ್ಟ ತಿಳಿತೈತಿ. ಯಾರಪ್ಪ ಅವನು? ಯಾರ ತಮ್ಮ ನೀನು? ಶರಣು ಶರಣಾರ್ಥಿ ಗುರುಗಳೇ. ಚಂದ್ರಸ್ವಣ್ಣ, ಯಾವ ಬಂದ್ಯಪ್ಪ? ಹೂಬಳ್ಳಿ ಹಚ್ಚನ ಈಗ ನೆನಪಾತನ? ಕುಂದ್ರು ನಡಿ. ದಾರಿ ಸರಳ ಸಾಕ್ತೇನೋ ಚನ್ನಬಸವಣ್ಣ? ಧರ್ಮದ ದೀಪ ಹಚ್ಚೋಂಗ ದಾರಿ ಹಂಗೆಲಿ ಗುರುದೇವ. ಕುಂದ್ರು. ಅದಿರ್ಲಿ ಗುರುಗಳೇ, ಏನಿದು ಹುಚ್ಚಾಟ? ಗಂಗಾಧರ ಗುರುಗಳೇ, ಚನ್ನಬಸವಣ್ಣ ಬಂದಾನ. ಬಸವಣ್ಣನ ಪ್ರತಿಬಿಂಬ ಬಂದೈತಿ. ಜಗ್ಗ ಮಂದಿ ಕೂಡ ಕೇಳು. ಆರಿ, ಮೊದಲು ನಾ ಹುಚ್ಚಾಗಬೇಕು, ಭಕ್ತಿಯ ಹುಚ್ಚ. ಆಮೇಲೆ ಅದನ್ನ ಮಂದಿಗೆ ಹಿಡಿಸ್ಬೇಕು, ಭಕ್ತಿಯ ಹುಚ್ಚು. ಆಗ್ಲಿ ಗುರುಗಳೇ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲ. ಜನರೇ ಸೇರುವುದಿಲ್ಲ ಎನ್ನುತ್ತಿದ್ದ ಹೂಬಳ್ಳಿ ಸಿದ್ದಪ್ಪಜ್ಜನ ಮಠಕ್ಕೆ ಕಲ್ಯಾಣದಿಂದ ಚನ್ನಬಸವಣ್ಣ ಬಂದಿದ್ದಾರೆ ಎಂದು ತಿಳಿದಿದ್ದೇ ತಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದರು. ಅಲ್ಲಿ ಕೂಡಿದ್ದು ಅಂತಿಂತ ಮಂದಿಯಲ್ಲ, ಧರ್ಮ ಎಂದರೆ ಜೀವ ಬಿಡುವ ಮಂದಿ. ಇವರೆಲ್ಲರೂ ಸೇರಿದ ಈ ಜಾಗವೇ
3,000 ಮಂದಿರ 3,000 ಮಂದಿರಕ್ಕೆ 3,000 ಮಂದಿರಕ್ಕೆ 3,000 ಮಂದಿರಕ್ಕೆ. ಉತ್ತರಾಧಿಕಾರಿ ಯಾರಂತ ಹೇಳಿಬಿಡು ಚನ್ನಬಸವ. ಗಂಗಾಧರಕ್ಕಿಂತ ಬೇಕಾ ಗುರುದೇವ? ಮಂದಿ ಏನಾರ ಅನ್ಲಿ, ಗುರುನೇ ಎಲ್ಲ ಅನ್ನವ. ಈ ಮಂದಿರಕ್ಕ ಉತ್ತರಾಧಿಕಾರಿ. ಮುಂಡಗೋಡದ ಹಾದಿ ಹಿಡಿದ ಚನ್ನಬಸವಣ್ಣ ಶರಣರ ತಂಡ ಕದಂಬರಾಜರ ಆಶ್ರಯಕ್ಕೆ ಬಂದರು. ರಾಣಿ ಮೈಲಾಳದೇವಿ ಮತ್ತು ಆಕೆಯ ಇಬ್ಬರು ಮಕ್ಕಳು ಬಸವ ಪ್ರೇಮಿಗಳು ಪೂರ್ಣ ಕುಂಭದೊಂದಿಗೆ ಇವರನ್ನು ಸ್ವಾಗತಿಸಿದರು. ರುದ್ರ, ದೇವ, ಸರ್ವ ಸಂಘ ನಿವೃತ್ತಿಯ ಮಾಡಿದ ಬಳಿಕ ಆದಿ ಮಧ್ಯ ಅವಸಾನವನ್ನರಿಯಬೇಕು. ಅರಿಯದೆ ಭಕ್ತಿ ಜ್ಞಾನ ವೈರಾಗ್ಯವೆಂಬ ಬರೀ ವೇಷಕ್ಕಿಂತ ಬಡ ಸಂಸಾರವೇ ಲೇಸೋ ಕೂಡಲ ಚನ್ನ ಸಂಗಮ ದೇವ. ಅಲ್ಲಿ ಶರಣರ ಪ್ರಶ್ನೆಯೂ ಅದೇ ಆಗಿತ್ತು. ಯಪ್ಪ ಇಲ್ಲಿ ಕೇಳ್ರಿ, ರಾತ್ರೋರಾತ್ರಿ ಕಳ್ರಗತ್ತೆ ಯಾಕೆ ಬಂದ್ರಿ ಅದನ್ನ ಹೇಳ್ರಿ. ಕಲ್ಯಾಣ ಕ್ರಾಂತಿ ಆದ ರಾತ್ರಿ ನನ್ನ ಕಣ್ಮುಂದ ಇದ್ದ ಗುರಿ ಒಂದ. ಯಾವ ಧರ್ಮದ ಸಲುವಾಗಿ ಬಸವಣ್ಣವರು ಜನ್ಮ ತಾಳಿದ್ರು ಆ ಧರ್ಮನ ನೀನ್ ತುಳಿಸ್ಬೇಕು. ಅಷ್ಟೇ ಅಲ್ಲ, ಉಳಿಸಿ ಬೆಳೆಸ್ಬೇಕು. ನಮ್ ಶರಣರು ಯಾರ ತಡವಿದ್ರ ಅಷ್ಟೇ ರಚ್ಚಿಗೆಳ್ತಾರ, ಒಂದು ಶಕ್ತಿ ಆಗ್ತಾರ. ನಾವು ತಡುವ ಸಲುವಾಗಿ ರಾತ್ರೋರಾತ್ರಿ ಎಲ್ಲಾ ಬಿಟ್ಟು ಹೊರಗ್ ಬಿದ್ವಿ. ಈಗ ಶರಣರನ್ನ ನಾ ತಡಿವಿನಿ. ಒಬ್ಬ ಶರಣ ಕಡಿಮೆ ಅಂದ್ರು 100 ಮಂದಿ ಶರಣರನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅಂದ್ರನ ಶರಣರ ಲೋಕ ಸೃಷ್ಟಿಯಾಗೋದು. ಚನ್ನಬಸವಣ್ಣ, ಶರಣರನ್ನ ನೀವ ಕಾಪಾಡಬೇಕು. ಶರಣರ ಲೋಕ ಕಟ್ಟೋದು ನಿಮ್ಮಿಂದ ಮಾತ್ರ ಸಾಧ್ಯ. ಕಿನ್ನರಿ ಬ್ರಹ್ಮಯ್ಯ, ಚಂದಯ್ಯ, ನಿಮ್ ತಂಡ ಮಾಡಿ ಮುಂದುವರಿಸಿ. ಚನ್ನಬಸವಣ್ಣನ ಹಣತೆಯಂತೆ ಉಳವಿಯಿಂದ ತಯಾರಾದ ಶರಣರ ತಂಡ ನೊಂದ ಶರಣರನ್ನು ಬಡಿದೆಬ್ಬಿಸಲು ಹೊರಟಿತು. ಕೆಲವರು ಮಹಾರಾಜ್ ಕೂಡ ಹೋಗ್ರಿ, ಕೆಲವರು ನನ್ ಕೂಡ ಬರ್ರಿ. ನಾ ಕೆಲವು ಪ್ರಶ್ನೆಗೆ ಉತ್ತರ ಹುಡ್ಕೋಬೇಕಾಗೈತಿ. ಬರೀ ಕಾಡು, ಬೆಟ್ಟ, ಕಾಳಿ ನದಿ ಅದ್ಭುತ ಐತಿ. ಚನ್ನಬಸವಣ್ಣ, ನೀನು ಮೊದ್ಲೇನಾರ ಬಂದಿದ್ದೇನು? ಆದಿ ಎಲ್ಲ ತಿಳಿದೋರಂಗೊಂಟಿ. ಅವರು ಆದಿ ತೋರ್ಸಕ ಬರ್ತೀವಿ ಅಂದ್ರು. ಬ್ಯಾಡ ಅಂದಿ, ನಿನ್ ವಿಚಾರನ ತಿಳಿಯೋಲ್ದು. ಬುದ್ಧಿ ಹೇಳ್ದಂಗ್ ಮಾಡೋರ್ಗೆ ಅಂಜಿಕೆ ಇರ್ತೈತಿ, ಮನಸ್ಸು ಹೇಳ್ದಂಗ್ ಮಾಡೋರ್ಗೆ ನಂಬಿಕೆ ಇರ್ತೈತಿ. ಯಾಕಂದ್ರ ಮನ್ಸಿನ್ ಕೂಡ ಆ ಮಾದೇವ ಇರ್ತಾನ. ಅಮೃತ ಹೋಗ್ತಂಗ್ ನೀರು ಹೋಗ್ತೈತಲ್ಲೋ. ಹರಳೈನ್ ಚಿಲ್ಮಿ ಅನ್ನೋಣ. ಮುನ್ನಡ್ರಿ. ಈ ಮಣ್ಣು ಆ ನೀರ ಕಲಸಿ ಹಣೆಗಚ್ಚ್ರಿ. ವಿಭೂತಿ ಆತು. ಅಲ್ಲಿ ನೋಡ್ರಿ, ನಂದೀಶನ ನಿಂತಂಗಾಗೈತಿ. ನಿಂತಿಲ್ಲ ಬೇ, ಗುಹೆ ಕುಂತಾನ. ಸಾವಕಾಶಿ, ಕಾಲ್ಗೇಲ್ ಜಾರೈತು. ಯಾರು ಎದುರಬೇಡ್ರಿ, ಶಿವಪ್ಪನ ಮುಂದೆ ಕುಂತಾಳ. ಇದು ಅಕ್ಕನ ಗುಹೆ, ನಾಗಕ್ಕನ ಗುಹೆ. ಅಕ್ಕ, ನಿನ್ ರುದ್ರಾಕ್ಷಿ ಸರಾನ ಕಾಣವಲ್ತು, ಎಲ್ಲಿ ಉದುರ್ತಾ ಏನ? ರುದ್ರಾಕ್ಷಿ ಮಂಟಪನ ಐತಲ್ಲೋ ಯಪ್ಪ ಇಲ್ಲಿ. ಇದನ್ ಯಾರು ಮಾಡ್ಯಾರಂತಿ? ಅದು ಈ ಕಾಡ್ನ್ಯಾಗ. ಹಳೆಯದನ್ನ ಬಿಟ್ಟು ಹೊಸದನ್ನ ಕೊರಿ ಅಂತೈತಿ ಈ ಜಗತ್ತು. ಇಲ್ಲಿ ಪ್ರಸಾದಕ್ಕೆ ಏನ್ ಮಾಡೋದು? ಈ ಜಾಗದಾಗ ಉಪಾಸಿರಕ ಸಾಧ್ಯನೇ ಇಲ್ಲ. ಶರಣರನ್ನು ಉಳಿಸಿ ಬೆಳೆಸೋ ಜಾಗಕ್ಕೆ ಕಡೆಗೂ ಚನ್ನಬಸವಣ್ಣ ಬಂದರು. ಯಪ್ಪ, ನೀನು ಕಾಣ್ಬೇಕಂದ್ರೆ ನಾವು ಎಲ್ಲಿಗೆ ಬರ್ಬೇಕಪ್ಪ? ಇಲ್ಲಿಂದ ಸರಿ 8 ಧನುಷ್ಯ 6 ಅಂಗುಲ ದೂರದಾಗ ನಾ ಉಳಿತೀನಿ. ಶರಣರ ಸಲುವಾಗಿ ಉಳಿತೀನಿ, ಶರಣರ ಶಕ್ತಿಯಾಗಿ ಉಳಿತೀನಿ. ಓಂ ನಮಃ ಶಿವಾಯ. ಶರಣಲಿಂಗದಲ್ಲಿ ಕೂಡಲು ಮಹಾಪತವಯ್ಯ ದೃಢಾಂಗ ಮಧ್ಯಸ್ಥನಾಗಿ ಕೂಡಲ ಸಂಗಮ ದೇವರ ನಾಮ ಅತಿ ಸುಖವೆಂದುದು. ಇನ್ನೂ ಸ್ವಲ್ಪ ಕೆಲಸ ಉಳಿದೈತಿ ಅಣ್ಣನವ್ರೆ, ಮುಗಿಸಿ ಬರ್ತೀನಿ. ಮರಣವಿಲ್ಲದ ಮಹಿಮನು ಕಲಿದೇವರ ದೇವನು ಕರಸ್ಥಲದಲ್ಲುಳಿದಾತನೇ ಕಾಣ ಚನ್ನಬಸವಣ್ಣ. ಗೊತ್ತಾತು ಮಾಚಿದೇವ, ನೀವಿಲ್ಲಿರ್ಬೇಕಿತ್ತು. ನಡೆ ಚನ್ನಬಸವಣ್ಣ ನಡೆ. ನಿಮ್ ಶರಣರನ್ ಬಿಟ್ಟು ದೂರ ನಡೆ. ನಾನು ಭವಿ
ಇದು ನನ್ ಕಾಲ. ನಿಮ್ ಶರಣರು ಅಧಿಕಾರಕ್ಕಾಗಿ ಒಬ್ರಿಗೊಬ್ರು ಹೊಡೆದಾಡ್ಬೇಕು, ಒಬ್ರು ಬೆನ್ನಿಗೆ ಇನ್ನೊಬ್ರು ಚೂರಿ ಹಾಕ್ಬೇಕು. ಆಗೋದ್ ಮಾತಾಡು. ನಿನಗ ತಾಕತ್ತಿದ್ರ ನಮ್ಮ ಶರಣರನ್ನ ಒಮ್ಮೆ ತಡವಿ ನೋಡು. ಕಲಿಯುಗ ಮುಗಿಮಠ ಇಲ್ಲೇ ಇರ್ತೀನಿ. ನೀ ಎಷ್ಟರ ಕೆಡಸು, ಅದನ್ನ ನಾ ಸರಿ ಮಾಡ್ತೀನಿ. ಶರಣರು ಎಷ್ಟರ ಒಡೆದಾಡ್ಲಿ, ಕಡೆಗೆ ಒಂದೇ ತಾಯಿ ಮಕ್ಕಳಂತ ನಾ ಅನ್ಸ್ತೀನಿ. ಶರಣರ ಶಕ್ತಿ ಶತಶತಮಾನಕ್ಕೂ ಹೆಚ್ಚಾಗುತ್ತಾ ಹೊರತು ಕಮ್ಮಿ ಆಗಲ್ಲ. ಏ ಪವಿ, ನಾನಿರಮಠ ಶರಣರನ್ನ ತಾಕತ್ತಿದ್ರ ತಡವಿ ನೋಡು. ಶರಣು ಚನ್ನಬಸವಣ್ಣ. ಇಷ್ಟಲಿಂಗ ಮುಖದಲ್ಲಿ ಶರೀರವರ್ಪಿತ, ಪ್ರಾಣಲಿಂಗ ಮುಖದಲ್ಲಿ ಮನವರ್ಪಿತ, ಭಾವಲಿಂಗ ಮುಖದಲ್ಲಿ ಪ್ರಾಣವರ್ಪಿತ, ಕೂಡಲ ಚನ್ನ ಸಂಗಮ ದೇವ. ಶರಣರ ದೀವಟಿಗೆ ಹಾರಿತು. ಇಲ್ಲೇ ಕುಂತೀರಿ? ಯಾರು ಶಿವಕ್ಯಾಗ್ಯಾರ? ಯಾರ ಸಮಾಧಿ ಇದು? ನೀನು ಹೋಗಿ 15 ದಿನ ಆಯ್ತು. ಅದು ಚನ್ನಬಸವಣ್ಣ. ಚನ್ನಬಸವಣ್ಣ ಕೆಳಗ್ ಸಿಕ್ಕಿದ್ದ. ನಾನು ನೀರಾ ಮುಂದಾಡ್ಕೊತಿದ್ದೀನಿ. ಯಪ್ಪ ಅಂತ ಓದಿರಿದ್ದೆ. ಮಂಜು ಹೋಗುದು ಮ್ಯಾಗ್ ತಂದ. ಅಂತೂ ಬಂದೆ ಆನನಪ್ಪ. ನಾನು ಜೀವ ಉಳ್ಸಿದ್ ನೋಡ. ರುದ್ರಮುನಿ ಆಶ್ರಮಕ್ಕೆ ಹೋಗಿ 15 ದಿನ ಆತು. ನಾಗಮ್ಮ ಕಾಯ್ತಿರ್ತಾಳ, ಬಾ ಹೋಗುನು. ನೀನು ಮುನ್ನಡಿ, ಇನ್ನೂ ಕೆಲ್ಸ ಐತಿ, ಮುಗಿಸಿ ಬರ್ತೀನಿ. ಅಣ್ಣ, ಚನ್ನಬಸವಣ್ಣ ಲಿಂಗೈಕ್ಯಾಗಿ ಇವತ್ತಿಗೆ 15 ದಿನ ಆಯ್ತು. ನಾಗಕ್ಕ ಅವ ಏನೇನು ಅನ್ನಕತ್ತಾನ. ನೀ ಸುಮ್ಮನೆ ಕುಂತಿ ಅಲ್ವೇ ಅವ್ವ. ನಾನು ಅಲಿಮಾರಿ ಮಂದಿ ಇರ್ಬೋದು, ಆದ್ರ ಅದಲ್ಲ. ನಾನು ಕುತ್ತಿಗೆಯಾಗಿರೋ ಮೈಸೂರು ಮ್ಯಾಗ ಆನೆ ಮಾಡಿ ಹೇಳ್ತೀನಿ. ನೀನಾರ ನಂಬಬೇ, ಅವ ಇಲ್ಲೇ ಅದಾನ. ಶರಣರಿಗೆ ಮರಣವೇ ಮಹಾನವಮಿ. ಅವ ಇಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಾನ. ಈ ಉಳುವ್ಯಾಗೆ ಇದ್ದು ಶರಣರನ್ನ ಕಾಪಾಡ್ತಾನ. ಕುಂದರ್ಬ್ಯಾಡ್ರಿ, ಮುಂದಿನ ಕಾಯಕ ನೋಡ್ರಿ. ನಡ್ರಿ ನಡ್ರಿ. ಇವರಂತೆಯೇ ಎಲ್ಲ ಮಹಾಶರಣರು ಶರಣರ ಶಕ್ತಿಯಾಗಿ ನಮ್ಮನ್ನೆಲ್ಲ ಕಾಯುತ್ತಿದ್ದಾರೆ, ಕಾಪಾಡುತ್ತಿದ್ದಾರೆ. ವಚನ ಸಾಹಿತ್ಯದ ರಕ್ಷಣೆಗಾಗಿ, ಶರಣರ ಲೋಕದ ಸೃಷ್ಟಿಗಾಗಿ ಅವರು ಮಾಡಿದ ತ್ಯಾಗ ಬಲಿದಾನಗಳು ಕೋಟಿ ಕೋಟಿ. ಶರಣರನ್ನು ಉಳಿಸುವುದು, ಬೆಳೆಸುವುದು ಶರಣರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶರಣು ಶರಣಾರ್ಥಿ. ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ತಡಿಗರ ನೋಡು, ತಡಿಗರ ನೋಡು, ತಡಿಗರ ನೋಡು, ತಡಿಗರ ನೋಡು. ಶರಣ ಎಂದರ ನಿಂತು ಕೊಳೆಯುವ ನೀರಲ್ಲ, ಅವನ ಶಕ್ತಿಯ ಆಳ ಕಾಡು ಹಂಗ ಇರೋದಿಲ್ಲ. ಇನ್ನು ಸತ್ತಿಲ್ಲ, ಎಡವ್ಯಾವಿ ಮುಜ್ಞಾಗ್ತಿಲ್ಲ. ಇದಿಗೆ ಬಿದ್ರು ಮುಕ್ಕಿಲ್ಲ, ರಘುವಲ್ಯಾಕ ಅಂಜಲ್ಲ. ಎದ್ದು ಆಡೋ ಬಾಳೈತಿ, ಮುಗಿಲಿ ಜಿಗಿಯೋ ಮುಂದೈತಿ.